ಕೇಳ್ಬೇಕು, ಹೆಚ್ಚಿಗೆ ಟೈಮ್ ಅನ್ನ ತಗೋಬಾರ್ದು. ಅದಾಗ ಈಗ ಡಾಕ್ಟರ್ ಸೋಮಶೇಖರಪ್ಪ ಶರಣರು ಪ್ರಾಸ್ತಾವಿಕವಾಗಿ ತಮ್ಮನ್ನು ಸ್ವಾಗತಿಸಲಿದ್ದಾರೆ. ಸರ್ ಸೋಮಶೇಖರಪ್ಪ ಸರ್ ಸರ್ ಮ್ಯೂಟ್ ಆಗೈತ್ರಿ ಅವ್ರದ್ದು. ನೋಡ್ತಾ ಇದ್ದೇನೆ. ಪೂಜ್ಯ ಬೆಲ್ದಾಳ್ ಶರಣರಿಗೆ ಶರಣಾರ್ಥಿಗಳನ್ನ ಸಮರ್ಪಿಸುತ್ತಾ ಈ ಚರ್ಚೆಯಲ್ಲಿ ಭಾಗವಹಿಸಿದ ಎಲ್ಲ ಗೂಗಲ್ ಮೀಟ್ ಸದಸ್ಯರಿಗೂ ಮತ್ತೊಮ್ಮೆ ಶರಣಾರ್ಥಿಯನ್ನು ಸಮರ್ಪಿಸುತ್ತಾ ಎರಡು ಮಾತುಗಳನ್ನ ನಾನು ಸಾಂದರ್ಭಿಕವಾಗಿ ಈಗ ಹೇಳಲಿದ್ದೇನೆ. ಇದಕ್ಕೆ ಬಹುಶಃ ಪ್ರಾಸ್ತಾವಿಕವಾಗಿ ಹೆಚ್ಚು ಹೇಳುವ ಅವಶ್ಯಕತೆ ಇಲ್ಲ ಅಂತ ನಾನು ಅಂದ್ಕೊಂಡು ಕೇವಲ ಎರಡು ಮಾತನ್ನು ಹೇಳ್ತಾ ಇದ್ದೇನೆ. ಐತಿಹಾಸಿಕ ಕಾರಣಗಳಿಗಾಗಿ ಮತ್ತು ಸಾಂದರ್ಭಿಕ ಕಾರಣಗಳಿಂದಾಗಿ ವೀರಶೈವ ಮತ್ತು ಲಿಂಗಾಯತ ಪದಗಳನ್ನು ಸಮಾನಾಂತರವಾಗಿ ಉಪಯೋಗಿಸಿರುವ ಕಾರಣಗಳಿಗಾಗಿ ಜನಮಾನಸದಲ್ಲಿ ಗೊಂದಲಗಳು ಉಂಟಾಗಿವೆ. ಇಂತಹ ಗೊಂದಲಗಳನ್ನೇ ಉಪಯೋಗಿಸಿಕೊಂಡು ಪಂಚಾಚಾರ್ಯರು ಸಮಾಜದಲ್ಲಿ ತಮ್ಮ ಹಿಡಿತ ಮತ್ತು ಮೇಲುಗೈ ಸಾಧಿಸಲಿಕ್ಕಾಗಿ ಹಿಂದುತ್ವ ಶಕ್ತಿಗಳೊಟ್ಟಿಗೆ ಸೇರಿಕೊಂಡು ವೀರಶೈವ ಮತ್ತು ಲಿಂಗಾಯತ ಒಂದೇ ಆಗಿದ್ದು ಲಿಂಗಾಯತದ ಹೆಸರಲ್ಲಿ ಧರ್ಮವನ್ನು ಒಡೆಯುತ್ತಿದ್ದಾರೆ ಎಂಬ ಗೊಂದಲವನ್ನು ಸೃಷ್ಟಿಸುತ್ತಿದ್ದಾರೆ. ಅಲ್ಲದೆ ಲಿಂಗಾಯತ ಸ್ವತಂತ್ರ ಧರ್ಮದ ಮಾನ್ಯತೆಗೆ ಪ್ರಮುಖ ಅಡ್ಡಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಈ ಗೊಂದಲಗಳಿಗೆ ಐತಿಹಾಸಿಕ ಮತ್ತು ತಾತ್ವಿಕ ಪರಿಹಾರಗಳನ್ನು ಕಂಡುಕೊಳ್ಳುವ ಪ್ರಯತ್ನದ ಭಾಗವಾಗಿ ನಿನ್ನೆ ಮತ್ತು ಈ ದಿನ ಪೂಜ್ಯ ಬೆಲ್ದಾಳ್ ಸಿದ್ದರಾಮ ಶರಣರ ಸಂಶೋಧನಾತ್ಮಕ ಉಪನ್ಯಾಸ ಆಯೋಜಿಸಲಾಗಿದೆ. ನಮ್ಮ ಎಲ್ಲಾ ಗೊಂದಲಗಳನ್ನು ಪರಿಹರಿಸಲು ಮುಂದುವರಿಸುವ ಅವಶ್ಯಕತೆ ಇದ್ದಲ್ಲಿ ಪೂಜ್ಯರು ಉಪನ್ಯಾಸವನ್ನು ನಾಳೆಯೂ ಮುಂದುವರಿಸಬಹುದು ಎಂದು ಪೂಜ್ಯರಲ್ಲಿ ನಾನು ಭಿನ್ನವಿಸಿಕೊಳ್ಳುತ್ತೇನೆ. ಇಷ್ಟು ಪ್ರಾಸ್ತಾವಿಕವಾಗಿ ಮಾತನ್ನ ಹೇಳ್ತಾ ಪೂಜ್ಯರಿಗೆ ಹೆಚ್ಚಿನ ಸಮಯ ಸಿಗಲಿ ಒಂದೇ ಕಾರಣಕ್ಕಾಗಿ ಪೂಜ್ಯರನ್ನ ಆಹ್ವಾನಿಸ್ಬೇಕಂತ ನಾನು ಕುಮಾರಣ್ಣ ಅವ್ರನ್ನ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಈಗ ಇವಾಗ ಶ್ರೀಕಾಂತ್ ಸ್ವಾಮಿ ಅವ್ರು ಬಂದಿಲ್ಲ ಅಲ್ಲ ಸರ್? ಶ್ರೀಕಾಂತ್ ಸ್ವಾಮಿ ಅವರೇ ಇಲ್ಲ ಸರ್, ಬಂದಿಲ್ಲ ಅವರು. ಈಗ ಪೂಜ್ಯರು ತಮ್ಮ ಉಪನ್ಯಾಸವನ್ನು ನೀಡಬೇಕೆಂದು ಅವರೆಲ್ಲ ನಾನು ಕೇಳ್ಕೊಳ್ತಾ ಇದ್ದೀನಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಮಹಾಗುರು ಬಸವ ತಂದೆಯ ಪಾದಗಳಲ್ಲಿ ವಂದನೆಗಳನ್ನು ಸಮರ್ಪಿಸಿ ಸಮಕಾಲೀನ ಹಾಗೂ ಪರಂಪರೆಯ ಸಂಖ್ಯಾತ ಶರಣರನ್ನು ನೆನೆದು ಮಾನವೀಯ ಮೌಲ್ಯಗಳಿಗೆ ದುಡಿದಿರುವ ಜಗತ್ತಿನ ಎಲ್ಲ ಮಹಾತ್ಮರನ್ನು ಸ್ಮರಿಸಿಕೊಂಡು ಇವತ್ತಿನ ಈ ಒಂದು ಮೀಡಿಯಾದಲ್ಲಿ ಭಾಗವಹಿಸಿರುವಂತವರು, ಈಗ ಕಾರಣಭೂತರಾಗಿರುವಂತವರು ಎಲ್ಲ ಶಿವಸ್ವರ್ಗಗಳು ಮತ್ತು ನಾಡಿನಾದ್ಯಂತ ಇಲ್ಲಿ ಜಾಯಿನ್ ಆಗಿರತಕ್ಕಂಥ ಎಲ್ಲ ಶರಣ ಸಂತತಿ ಬಸವ ಪರಂಪರೆಯ ಶರಣರು ಮತ್ತು ಉಳಿದವರು ಎಲ್ಲರಿಗೂ ಕೂಡ ನಾನು ಗೌರವ ಶರಣಗಳನ್ನ ಸಮರ್ಪಿಸ್ತೀನಿ. ಇವತ್ತಿನ ವಿಷಯದ ಬಗ್ಗೆ ವಚನಗಳಲ್ಲಿ ವೀರಶೈವ ಬಂದಿದೆ ಅಂತ ಒಂದು ಪ್ರಶ್ನೆ ಎತ್ತಿದ್ದಾರೆ ಕೆಲವರು. ಬಸವಣ್ಣನಲ್ಲಿ ವಚನಗಳಲ್ಲಿ ವೀರಶೈವ ಇದೆ ಅಂತಂದಾಗ ಬಸವಣ್ಣ ವೀರಶೈವ ಧರ್ಮ ಸ್ವೀಕರಿಸಿದ್ರು ಅನ್ನೋದು ಅವ್ರು ತಲೆಗಿರೋದು. ಕೆಲವರು ಹಿಂದೆ ಹಂಗೆ ಹೇಳ್ಕೊತು ಬಂದಾರ, ಇವತ್ತಿಗೆ ಹೇಳೋರು ಅದ ಬಸವಣ್ಣವರು ವೀರಶೈವ ಧರ್ಮ ಸ್ವೀಕರಿಸಿದ್ರು, ಅವರು ಸ್ವತಂತ್ರ ಅಲ್ಲ, ಅವ್ರಕ್ಕಿಂತ ಮೇಲೆ ನಾವಿದ್ದೀವಿ, ನಾವು ಬಹಳ ಹಿಂದಿನವ್ರು ಇದ್ದೀವಿ ಅನ್ನುವಂಥದ್ದು ಇದೆ. ಈಗ ವೀರಶೈವ ಪರಂಪರೆ ಪ್ರಾಚೀನ ಅಲ್ಲ ಅನ್ನುವಂಥ ಮಾತನ್ನ ನಿನ್ನೆ ನಾನು ಸಾಕ್ಷಾಧಾರ ಸಹಿತ ಅವ್ರಿಗೆ ನಂಬುವಂತ ಅವ್ರದೇ ಆಗಿರ್ತಕ್ಕಂಥ ಸಾಹಿತ್ಯ ಆಗಮಗಳ ಮೂಲಕನೇ ಸ್ಪಷ್ಟಪಡಿಸಲಾಗಿದೆ ನಿನ್ನೆ. ಅದ್ರ ಬಗ್ಗೆ ಮತ್ತೆ ಶಬ್ದ ಬೇಡ. ಈಗ ಯಾರೋ ನಮ್ಮ ನಿನ್ನಿನ ಪೂಜ್ಯರುಗಳು ಏನು ಕೊಟ್ಟಿದ್ರು ಅದ್ರೊಳಗೆ ಒಂದು ವಿಷಯ ನಾನು ಕಂಡೆ. ಇವತ್ತ 1909 ದಿವಂಗತ KH ಪಾಟೀಲ್ ಅನ್ನುವಂತ ನ್ಯಾಯಾಧೀಶರು ಅನ್ಯ ಧರ್ಮೀಯರು ಈ ವೀರಶೈವರನ್ನು ಸೇರಿಕೊಂಡಂಗ ಬಸವಣ್ಣವರು ಕೂಡ ಆ ಪಟ್ಟಿಯಲ್ಲಿ ಸೇರಿದ್ದಾರೆ ಅನ್ನುವಂತ ಒಂದು ಆಘಾತಕಾರಿಯಾಗುವಂತ ಮಾತನ್ನ ಹೇಳಿದ್ದಾರೆ ಅಂತ ಇವ್ರು ಬಹಳ ಕೊಂಡ್ತಾರೆ. ಇದು ಯಾವಾಗ 1909 ಇವಾಗ ಇನ್ನು ನಮ್ಮ ವಚನ ಸರಿಯಾಗಿ ಬರ್ತಾ ಇಲ್ಲ ನೋಡಿ, ಸ್ವಲ್ಪ ಅಡ್ಜಸ್ಟ್ ಮಾಡೋಂತ ನೋಡಪ್ಪ. ಹನ್ನೆರಡು ಶತಮಾನದ ಶರಣರ ಕಾಲಕ್ಕೆ ಏನು ಕಲ್ಯಾಣ ಕ್ರಾಂತಿ ಆಯ್ತು, ಅವಾಗ ನಮ್ಮ ಶರಣರು ವಚನಗಳೆಲ್ಲ ಮರೆಯಾಗಬಹುದು. ಆದ್ರಿಂದ ಶರಣರ ತತ್ವ ತಿಳ್ಕೊಳ್ಳಕ ಇವತ್ತಿ ಕೂಡ ಇನ್ನೂ ಬಹಳಷ್ಟು ಕೊರತೆ ಇದೆ. ಸುಯೋಗಕ್ಕ ಏನು ಹಳಕಟ್ಟಿ ಅಂತ ಮಹಾತ್ಮರು ಒಂದು ಪ್ರಯತ್ನದಿಂದ ನಮ್ಮ ವಚನ ಸಾಹಿತ್ಯ ಸಿಕ್ಕಿದಾವೆ. ಈಗ ನಾವು ಹೊಸ ಆಲೋಚನೆ ಮಾಡ್ಬೇಕಾಗ್ತದ.
ಆ ಕಾರಣದಿಂದ 1909ರಲ್ಲಿ ಹೇಳಿದ ಮಾತು ಇವತ್ತು ಅನ್ವಯ ಆಗುದಿಲ್ಲ. ಅದನ್ನ ನಮ್ಮ ನಾಡಿನ ಜನತೆ, ಈ ದೇಶದ ಜನತೆ ಇದ್ರ ಬಗ್ಗೆ ಸ್ಪಷ್ಟೀಕರಣ ತಿಳ್ಕೊಳ್ಳುವಂತವ್ರು ಗಮನಿಸ್ಬೇಕು ಈ ಮಾತನ್ನ. ಯಾಕಂದ್ರೆ ಆಗಿನ ಕಾಲನೇ ಬೇರೆ, ಹಳಕಟ್ಟಿಯವರು ಇನ್ನೂ ಸಂಶೋಧನೆ ಮಾಡಿಲ್ಲ ಆ ವಚನಗಳು. ಆ ಒಂದು ಕಾಲದ ಮಾತು ಸರಿಯಲ್ಲ. ಬಸವಣ್ಣವರು ಯಾವ ಧರ್ಮವನ್ನು ಸ್ವೀಕರಿಸಿಲ್ಲ. ಅವ್ರು ಹೇಳ್ತಾರೆ ನಿಜವೀರ ಶೈವ ನಾನು ಅಂತ ಹೇಳಿದ್ದಾರೆ ಅಂತ ಬಹಳ ಒತ್ತು ಕೊಟ್ಟು ದೊಡ್ಡ ಆಸ್ತಿ ಸಿಕ್ಕಿದೆ ಅನ್ನಂಗ ನಮ್ಮ ಪೂಜ್ಯರುಗಳು ಮಾತಾಡ್ತಾ ಇದಾರೆ. ಅದು ಹಂಗಲ್ಲ. ಯಾಕಂದ್ರೆ ವಚನ ಆಧಾರ ಕೊಡ್ತಾ ಇದಾರೆ. ಎಂತ ವಚನ ಅದು ಅಂತಂದ್ರೆ ಅದು ವಚನ ತಮ್ಮ ಮುಂದೆ ಇಡ್ತೀನಿ. ಈ ವಚನಗಳಲ್ಲಿ ಶರಣರ ವಚನಗಳಲ್ಲಿ 142 ಸಲ ವೀರಶೈವ ಪದ ಬಂದಿದೆ. ಆದ್ರಿಂದ ವೀರಶೈವ ಪದ ಶರಣರ ಇದೆ ಅನ್ನುವಂತ ಮಾತು ಹೇಳ್ತಾ ಅದು ಬಹಳ ಒತ್ತಡದಿಂದ ಹೇಳ್ತಾ ಇದಾರೆ. ಅವ್ರು ಬಹಳ ಹೆಮ್ಮೆಯಿಂದ ಹೇಳ್ತಾ ಇದಾರೆ. ಈ ವಚನಗಳಲ್ಲಿ ವೀರಶೈವ ಹೆಂಗ್ ಸೇರಿದ ಅನ್ನುವಂಥದ್ದು ನಾನು ಈ ಸ್ವಲ್ಪ ಒಂದು ಬಸವಣ್ಣರ ನಿಜ ವೀರಶೈವ ಅನ್ನುವಂಥದ್ದು ಅವ್ರ ವಚನದ ಬಂದಿದೆ ಅಂತಾರಲ್ಲ, ಅದನ್ನು ಮೊದಲು ಸ್ಪಷ್ಟಪಡಿಸ್ತೀನಿ. ಏನು ಅಂದ್ರ ವಚನಗಳಲ್ಲಿ ಈ ಬಸವಣ್ಣರ ಒಂದು ವಚನ ತಮ್ಮ ಮುಂದೆ ಇಡ್ತೀನಿರಪ್ಪ ನೋಡಿ ಹೇಗಿದೆ ವಚನ. ಅದು ಅಂದ್ರೆ 2 ವಚನಗಳದಾಗ ಅದು ಬಂದಿದೆ. ಆ ವಚನ ಯಾವುದು ಅಂದ್ರೆ ಹೆಚ್ಚಿನ ವಚನ ಅಂತ ಬರ್ತವೆ. ನಮ್ಮ ಬಸವಾದಿ ಶರಣರ ವಚನದ ಕಟ್ಟುಗಳಲ್ಲಿ ಇತ್ತೀಚಿನ ಅಲ್ಲಿ ಸಿಕ್ಕಿನ ವಚನಗಳಿಗೆ ಹೆಚ್ಚಿನ ವಚನ ಅಂತಾರ. ಷಟ್ಸ್ಥಲ ವಚನಗಳು ಮತ್ತು ಹೆಚ್ಚಿನ ವಚನಗಳು ಅಂತ 2 ಭಾಗ ಬರ್ತವೆ. ಷಟ್ಸ್ಥಲ ವಚನಗಳು ಅಧಿಕೃತ, ಅವುಗಳಲ್ಲಿ ಯಾವುದು ಗೊಂದಲ ಇಲ್ಲ. ಈ ಅಧಿಕೃತವಾದ ಅಲ್ಲದ ಕೆಲವೊಂದು ಹೆಚ್ಚಿನ ವಚನ ಏನು ಬರ್ತಾವ ಅಲ್ಲಲ್ಲಿ ಸಿಕ್ಕಿದ ವಚನಗಳು ಕೂಡಿಸಿ ಹೆಚ್ಚಿನ ವಚನ ಅಂತ ಮಾಡ್ಕೊಂಡಾರ. ಆ ಹೆಚ್ಚಿನ ವಚನಗಳಲ್ಲಿ ಅನೇಕರು ಕೈಯಾಡಿಸಿದವ. ಆದ್ರಿಂದ ಈ ವಚನ ಏನು ನಾನು ತಮ್ಮ ಪ್ರಸ್ತುತ ಪಡಿಸ್ತೀನಿ, ಇವ್ರು ಯಾವ ವಚನ ಹೇಳ್ತಾರೆ ಅನ್ನೋದು ಇಲ್ಲಿದೆ. ಇದು ಹೆಚ್ಚಿನ ವಚನ, ಇದು ಷಟ್ಸ್ಥಲ ವಚನ ಅಲ್ಲ. ಬಸವಣ್ಣರ ಷಟ್ಸ್ಥಲ ವಚನದಲ್ಲಿ ಎಲ್ಲಿ ಕೂಡ ವೀರಶೈವ ಪದ ಬರುವುದಿಲ್ಲ. ಹೆಚ್ಚಿನ ವಚನದಲ್ಲಿ ಇಲ್ಲಿ ಬಂದಿದೆ. ಹೇಗೆ ಬಂದಿದೆ ನೋಡಿ. ಎನ್ನ ಬಂದ ಭವಂಗಳು ಪರಿಹರಿಸಿ ನನಗೆ ಭಕ್ತಿ ಘನವನೆತ್ತಿ ತೋರಿ ಎನ್ನ ಹೊಂದಿದ ಶೈವ ಮಾರ್ಗವನ್ನು ಅತಿಗಳೆದು ನಿಜವೀರ ಶೈವಾಚಾರವನ್ನು ಅರ್ಹಿ ತೋರಿ. ನೋಡಿ ಹೇಗಿದೆ ಪದ. ಎನ್ನ ಕರಸ್ಥಲದ ಸಂಗಮನಾಥನಲ್ಲಿ ಮಾಡುವ ಜಪ ಧ್ಯಾನ ಅರ್ಚನೆ ಉಪಚರ್ಯ ಅರ್ಪಿತ ಪ್ರಸಾದ ಭೋಗಗಳಲ್ಲಿ ಸಂಧಿಸಿದ ಶೈವ ಕರ್ಮಗಳನ್ನ ಕಳೆದು, ಇದು ಬಹಳ ದಯವಿಟ್ಟು ನೆನಪಿಡಬೇಕು, ಶೈವ ಕರ್ಮಗಳ ಕಳೆದು ಭವಮಾಲೆಯ ಹರಿದು ಭಕ್ತಿ ಮಾಲೆಯ ನಿತ್ತು ಭವಜ್ಞಾನವ ಕಡೆಮೆಟ್ಟಿ ಭಕ್ತಿ ಜ್ಞಾನವ ಗಟ್ಟಿಗೊಳಿಸಿ ಭವಮಾಟ ಕೂಟವ ಬಿಡಿಸಿ ಭಕ್ತಿ ಮಾಟ ಕೂಟವ ಹಿಡಿಸಿ ಭವಶೇಷವನ್ನು ತರಿಸಿ ಭಕ್ತಿ ಶೇಷವ ನಿತ್ತು ನನಗೆ ಎನ್ನ ಬಳಿ ಬಿಡಿದು ಬಂದ ಶರಣ ಗಣಗಳೆಲ್ಲರಿಗೆಯೂ ಶಿವ ಸದಾಚಾರ ಘನವನ್ನು ಅರ್ಹಿ ತೋರಿ ಮರ್ತ್ಯ ಲೋಕದಲ್ಲಿ ಸತ್ಯ ಸದಾಚಾರವ ಹರಿಸಿ ಶಿವಭಕ್ತಿಯನ್ನು ಉದ್ಧರಿಸಿ ಕೂಡಲ ಸಂಗಮ ದೇವರಲ್ಲಿ ಚನ್ನಬಸವಣ್ಣನನ್ನಾಗು ಮಾಡಿ ಉಳಿದನಾಗಿ ಇನ್ನೆನಗೆ ಭವವಿಲ್ಲ ಬಂಧನವಿಲ್ಲದೆ ಭಕ್ತಿ ಮಾಟ ಕೂಟ ಗೊತ್ತಿನಲ್ಲಿ ನಾನು ಚನ್ನಬಸವಣ್ಣವನ್ನ ಶ್ರೀಪಾದಕ್ಕೆ ನಮೋ ನಮೋ ಎಂದು ಬದುಕಿದೆನು ಅಂತ ಇದು ಬಸವಣ್ಣನವರ ವಚನ ಅಂತ ಹೇಳಿ ಪರಿಗಣಿಸಲ್ಪಟ್ಟಂತ ವಚನ. ಈ ವಚನ ಗೊತ್ತಿದ್ದು ಗೊತ್ತಿಲ್ದೇನೋ ನಮ್ಮ ದೊಡ್ಡವರು ಕೂಡ ಇದನ್ನು ಪ್ರಕಟ ಮಾಡಿದ್ದಾರೆ. ಬಸವಣ್ಣರ ವಚನ 1093ನೇ ವಚನ. ಇದು ಕನ್ನಡ ಪುಸ್ತಕ ಪ್ರಾಧಿಕಾರ ಕರ್ನಾಟಕ ಸರ್ಕಾರ ಮಾಡಿದ್ದು. ಇದರಲ್ಲಿ ಬಂದಿದೆ ಇದು ಈಗ ಸದ್ಯ. ಈ ವಚನ 17ನೇ ಶತಮಾನದ್ದು. ಮೊದಲೇ ಗಮನಿಸ್ಬೇಕು ತಾವು. ಇದು ಈ ವಚನ 17ನೇ ಶತಮಾನಕ್ಕಿಂತ ಮೊದಲು ಇದ್ದಿಲ್ಲ. ಯಾಕಿದ್ದಿಲ್ಲ ಅಂದ್ರೆ ಇದು ಮೂಲ ವಚನಗಳ ತಾಳೆಗರಿ ಕಟ್ಟಿಯಲ್ಲಿ ಇಲ್ಲ. ತಾಳೆಗರಿಯ ಕಟ್ಟಿನಲ್ಲಿ ಇದು ಇಲ್ಲ. ಇದು ಕಾಗದ ಪ್ರತಿಯಲ್ಲಿ ಅದು 17ನೇ ಶತಮಾನದಲ್ಲಿ ಈ ವಚನ ಕಾಣಿಸ್ಕೊಳ್ತದ. ಯಾವುದೇ ತಾಡುವಲೆಯ ಕಟ್ಟಿನಲ್ಲಿ ಈ ವಚನ ಬರೋದಿಲ್ಲ. ಕೊನೆಯ ಏನು ಆಗಾಗ ಏನು ಪ್ರತಿ ಮಾಡ್ತಕ್ಕಂಥವ್ರು ಅದಾರ, ಅವಾಗ ಇಂಥವು ಕೆಲವೊಂದು ಗಡ್ಬಡಿ ಮಾಡಿದಾರೋ. ಇಲ್ಲಿ 17ನೇ ಶತಮಾನದ ಹೆಚ್ಚಿನ ವಚನದಲ್ಲಿ, ಅದು ಹೆಚ್ಚಿನ ವಚನದಲ್ಲಿ 17ನೇ ಶತಮಾನದಲ್ಲಿ ಮಾಡಿದ್ದು ಅಲ್ಲಿಂದ ಇದು ಕಾಣಿಸ್ಕೊಳ್ತದೆ. ಇದಕ್ಕ ನಾವು ಯಾಕೆ ಇದಕ್ಕೆ ಅಲ್ಲಗಳಿತೇವೆ ಅಂದ್ರೆ, ಮೊದಲನೇದಾಗಿ ಇದು ಹೆಚ್ಚಿನ ವಚನ, ಎರಡನೇದು ಇದು ಕಾಗದ ಪ್ರತಿ, ತಾಳೆಗರಿ ಅಲ್ಲ, ಕಾಗದ ಪ್ರತಿ. ಮೂರನೇದಾಗಿ ಇದು ಯಾರು ಪ್ರತಿ ಮಾಡಿ ಈ ಕಟ್ಟನ್ನು ಹಾಕಿದವ್ರು ಇರ್ತಾರೋ ಅವರು ಹೊಸ ಪ್ರತಿ ಮಾಡಿದಾಗ ಅವ್ರು ತಮ್ಮ ಹೆಸರು ಬರ್ಕೊಳ್ತಾರ. ಈ ವಚನಕ್ಕೆ ಯಾರು ಅನಾಮಧೇಯ ಇಲ್ಲಿ ಯಾರ ಹೆಸರು ಹಾಕೊಂಡಿಲ್ಲ. ಇದು ಬಹಳ ಮುಖ್ಯವಾಗಿ ಗಮನಿಸಬೇಕು. ಆದ್ದರಿಂದ ಈ ವಚನ
ನಾಲ್ಕನೇದು ದೋಷ ಏನಿದೆ ಅಂದ್ರೆ ಇದು ಅಸ್ಪಷ್ಟ ಅರ್ಥ ಇದೆ. ಯಾವುದೇ ಸ್ಪಷ್ಟವಾದ ಅರ್ಥ ಈ ವಚನಗಳಲ್ಲಿ ತಾತ್ವಿಕ ಅರ್ಥವು ಇಲ್ಲ. ಇವು 4 ಕಾರಣಗಳು. ಮೊದಲನೇದಾಗಿ ಹೆಚ್ಚಿನ ವಚನದಲ್ಲಿ ತಾವು ದಯವಿಟ್ಟು ಇದನ್ನ ರೆಕಾರ್ಡ್ ಮಾಡ್ಕೊಳ್ಳಿ. ಮೊದಲನೇದು ಹೆಚ್ಚಿನ ವಚನಗಳಲ್ಲಿ ಇದೆ. ಎರಡನೇದು ಇದು ನಮ್ದು ಯಾವುದು ಕಾಗದ ಪ್ರತಿಯಲ್ಲಿ ಇದೆ. ಮೂರನೇದು ಇದು ಅಸ್ಪಷ್ಟ ವಚನ ಇದು ಇದೆ. ನಾಲ್ಕನೇದು ಇಲ್ಲಿ ಇದು ಪ್ರತಿ ಮಾಡಿದಂತ ವ್ಯಕ್ತಿ ತನ್ನ ಹೆಸರನ್ನ ಹಾಕೊಂಡಿಲ್ಲ. ಅಲ್ಲದೇನೆ ಇದು ಅಸ್ಪಷ್ಟ ವಚನ, ಇದಕ್ಕೆ ಯಾವುದೇ ತಾತ್ವಿಕ ಅರ್ಥ ಇಲ್ಲಿ ಇಲ್ಲ ಅನ್ನೋದನ್ನ ಗಮನಿಸಿ. ಈ ವಚನ ಒಂದು ಖೋಟಾ ವಚನ. ನಾನು ಬಹಳ ಧೈರ್ಯದಿಂದ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಇವೆಲ್ಲ ದಾಖಲೆ ನೋಡಿ ಹೇಳ್ತಾ ಇದ್ದೆ, ನಾನು ಸುಮ್ಮನೆ ಹೇಳ್ತಾ ಇಲ್ಲ. ಕರ್ನಾಟಕ ಯೂನಿವರ್ಸಿಟಿ ಒಳಗೆ ನಾನು ಸಾಕಷ್ಟು ಅಲ್ಲಿ ಹೋಗಿ ಮಾಡಿ ಅನೇಕ ರೀತಿಯಿಂದ ಆದ ಫೋಟೋ ಹಾಕಿನಿ, ತಾವು ನೋಡ್ಬೋದು. ಯಾವುದು ವಚನ ಸತ್ಯ ಶೋಧ ಗ್ರಂಥದೊಳಗ ಅಲ್ಲಿ ನೋಡಿದಾಗ ನಾನು ಡಾಕ್ಟರ್ ವೀರಣ್ಣ ರಾಜರವರು ಕಲಬುರ್ಗಿ ಸರ್ ಅವ್ರು ಇದ್ದಾಗನೇ ಇದೆಲ್ಲ ಚರ್ಚೆ ಆಗಿದಾವ. ಅದು ಮಾಡ್ಬೇಕು ಅನ್ನೋದ್ರೊಳಗ ಕಲಬುರ್ಗಿ ಸರ್ ಹೋದ್ರು, ಹಂಗೆ ಉಳ್ಕೊಂಡವ, ಹಂಗೆ ಪ್ರಿಂಟ್ ಆಗಿದಾವ. ಆದ್ರಿಂದ ಇದು ಒಂದು ಖೋಟ ವಚನ. ಈ ವಚನ ಅರ್ಥ ಅಸ್ಪಷ್ಟ ಹೇಗಿದೆ ಅನ್ನೋದನ್ನ ಮೊದಲು ಹೇಳ್ತೀನಿ. ಇಂಥವು 2 ವಚನ ತಮ್ಮ ಮುಂದೆ ಇಡ್ತೀನಿ ನಾನು. ಯಾಕೆ 2 ವಚನ ಅದಾವ ಬಸವಣ್ಣವ್ರು ಹೆಚ್ಚಿನ ವಚನದಲ್ಲಿ. ಇದು ವೀರಶೈವ ಬಂದಿದ್ದು ನೋಡಿ ಹೇಗಿದೆ. ಎನ್ನ ಬಂದ ಭವಂಗಳ ಪರಿಹರಿಸಿ ಎನಗೆ ಭಕ್ತಿ ಘನವನ್ನು ಎತ್ತಿ ತೋರಿ ಎನ್ನ ಹೊಂದಿದ ಶೈವ ಮಾರ್ಗವನ್ನು ಅತಿಗಳೆದು ನಿಜ ವೀರ ಶೈವಾಚಾರವನ್ನು ಅರುಹಿ ತೋರಿ. ಇಷ್ಟ ಅರ್ಥ ಮಾಡೋಣ ಮೊದಲು ನಾವು. ತಾವೆಲ್ಲರೂ ಮಹಾಜ್ಞಾನಿಗಳಿದ್ದೀರಿ, ಅನುಭವಗಳಿದ್ದೀರಿ. ಇಲ್ಲಿ ಶೈವ ಮಾರ್ಗವನ್ನು ಅತಿಗಳೆದ ನಂತರ ನಿಜ ವೀರ ಶೈವ ಮುಂದೆ ಯಾಕೆ ಬರ್ತದೆ? ಮೊದಲನೇ ಪ್ರಶ್ನೆ ಇದು. ಅದು ಇವ್ ತಾತ್ವಿಕತೆ ಗೊತ್ತಿಲ್ಲ ಈ ವಚನ ಸೇರಿಸಿದವರಿಗೆ. ಎನ್ನ ಹೊಂದಿದ ಶೈವ ಮಾರ್ಗವನ್ನು ಅತಿಗಳೆದು ಅಂದರು. ಅತಿಗಳನ್ನು ತಿರಸ್ಕರಿಸಿ ಅಂತ ಅರ್ಥ. ಅಂದಾಗ ವೀರ ಒಂದೇ ಇರ್ಬೇಕಲ್ಲ, ಶೈವ ಯಾಕೆ ತಗೊಂಡ್ರಿ ಮುಂದ? ಯಾಕೆ ಸೇರ್ತಿಲ್ಲಿ? ನಿಜ ವೀರ ಶೈವ ಹೆಂಗ್ ಬಂತು? ಮತ್ತೆ ಮುಂದೆ ಶೈವ ಯಾಕೆ ಬಂತು ಇಲ್ಲಿ? ಇದು ಪ್ರಶ್ನಾರ್ಹ, ನಮ್ಮ ತಕರಾರು ಇದಕ್ಕೆ. ಅದಕ್ಕಾಗಿ ಈ ವಚನ ಅರ್ಥ ಸರಿಯಾಗಿ ಇಲ್ಲದಂತ ವಚನ. ಹೆಂಗ್ ಸಿಕ್ಕಾಕೊಳ್ತೇವೆ ಅನ್ನೋದು ಕೂಡ ಈ ಖೋಟಾ ವಚನಕಾರನಿಗೆ ಗೊತ್ತಿಲ್ಲ. ಇದು ಒಂದನೇದು. ಆಮೇಲೆ ಇದು ಹೇಳ್ತಾ ಏನ್ ಮಾಡ್ತಾನೆ, ಜಪ ಧ್ಯಾನ ಅಂತ. ಯಾವುದೇ ವಚನದಲ್ಲಿ ನಮಗೆ ಜಪ ಪದ ಬರಲ್ಲ. ಲಿಂಗಾಂಗ ಸಾಮರ್ಥ್ಯ, ದೃಷ್ಟಿ ಯೋಗ, ಶಿವ ಸುಖ, ಶಿವ ಸಮರಸ ಇವು ಬರ್ತವೆ ಹೊರತು ನಮ್ಮಲ್ಲಿ ಜಪ ಅನ್ನುವಂಥ ಪದ ಬರಲ್ಲ. ಇವ್ರು ಯಾವುದೋ ಒಂದು ರೀತಿ ಹೇಳಕ್ ಹೋಗಿ ಒಂದ್ ಮಾಡ್ಕೊಳಕ್ ಹೋಗ್ಯಾರ. ಆದ್ರಿಂದ ಇದು ಯಾರು ಹೇಳ್ತಾರಂತ ಬಸವಣ್ಣವ್ರಿಗೆ ನಿಜ ವೀರ ಸೇವೆ ಮಾಡ್ತಾರಂತ ಚನ್ನ ಬಸವಣ್ಣ ಮಾಡ್ತಾರಂತ್ರಿ. ಇದೆಷ್ಟು ಅಸಂಬದ್ಧರಿಪ್ಪ. ಚನ್ನ ಬಸವಣ್ಣ ಯಾರು? ಬಸವಣ್ಣವರಿಗೆ ಸಂಬಂಧಿಕರಾಗಿ ಸೋದರಳಿಯ, ಆಮೇಲೆ ಬಸವಣ್ಣವರಿಗೆ ಶಿಷ್ಯ, ಪರಮ ಶಿಷ್ಯ. ಹರತನ್ನ ರೂಪ ತೋರಬೇಕೆಂದು ಗುರು ರೂಪ ಆಗಿ ಬಂದು ಮರ್ತ್ಯದಲ್ಲಿ ಏನ್ ಮಾಡ್ತಾರಂತ ಬಸವಣ್ಣ, ಮಾಂಸಪಿಂಡನ ಅಂತ ಕಳೆದು ನಮ್ದು ಮಂತ್ರಪಿಂಡ ಮಾಡಿದ್ರು, ವಾಯು ಪ್ರಾಣಿ ಕಳೆದು ಲಿಂಗ ಪ್ರಾಣಿ ಮಾಡಿದ್ರು ಅಂತೆಲ್ಲ ಚೆನ್ನ ಬಸವಣ್ಣ ಹೇಳ್ತಾರೆ. ಮನಸ್ಥಳಕ್ಕೆ ಮಂತ್ರ ಆದ್ರಂತೆ, ತನ್ನ ಸ್ಥಳಕ್ಕೆ ಪ್ರಸಾದ ಆದ ಅಂತ ಹೇಳ್ತಾರೆ. ಆಮೇಲೆ ಪ್ರಾಣ ಸ್ಥಳಕ್ಕೆ ಲಿಂಗ ಆದ ಅಂತ ಹೇಳ್ತಾರೆ. ಪ್ರಾಣ ಕರಸ್ಥಳದ ಇಷ್ಟಲಿಂಗನು ಬಸವಣ್ಣ ಆದ್ರು ಅಂತ ಹೇಳ್ತಾರೆ. ಇದೆಲ್ಲ ಚೆನ್ನ ಬಸವಣ್ಣ ಕುರಿತು ಬಹಳಷ್ಟು ಸ್ತೋತ್ರ ಮಾಡ್ತಾರೆ. ನನ್ನ ಗುರು ಪರಮ ಗುರು ಅಂತ ಹೇಳಿ. ಇಂಥ ಚೆನ್ನ ಬಸವಣ್ಣನವರಿಗೆ ನಿಜವಾದ ವೀರಶೈವ ತಿಳಿಸ್ತಾರೇನು? ನಮ್ಮ ಬಹಳ ದೊಡ್ಡ ಹಿರಿಯ ಸಂಶೋಧಕರು ಡಾಕ್ಟರ್ ಎಂ ನಮ್ಮ ಶಿವಮೂರ್ತಿ ಅವರು ಬಹಳ ಇದನ್ನೇ ಹೇಳ್ಕೊತ ಬಂದರು. ಅವ್ರು ಯಾವಾಗ ನನ್ನ ಇದನ್ನ ಸಿಗ್ತಾರೋ ಅಂತೇಳಿ ನಾನು ಸ್ವಲ್ಪ ಬಹಳ ಆಲೋಚನೆ ಮಾಡಿದೆ. ಕರ್ನಾಟಕ ಸರ್ಕಾರ ಏನು ಬೈಬಲ್ ಮಾದರಿ 2 ತಂದ್ರಲ್ಲ ಸಂಪುಟ, ಆ ಸಂಪಾದಕ ನಾನು ಇದ್ದೀನಿ. ಅಷ್ಟೊತ್ತಿ ಕಲಬುರ್ಗಿ ಸರ್ ಇದ್ದಿಲ್ಲ, ಹೋಗ್ಬಿಟ್ಟಿದ್ರು. ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಬೇಕು ಅಂದಾಗ ಅಲ್ಲಿನ ಸರ್ಕಾರದ ಅಧಿಕಾರಿಗಳು ಏನ್ ಮಾಡಿದ್ರು, ಮುಖ್ಯಮಂತ್ರಿಗಳು ಬೇಗ ಒಪ್ಪಿಗೆ ಸಿಗಲಿಲ್ಲ, ಇಲ್ಲ ಅಪ್ಪರ ಕಡೆಯಿಂದ ಮಾಡ್ಸೋಣ ಅಂತೇಳಿ ನನ್ನ ಕಡೆ ಬಿಡುಗಡೆ ಮಾಡಿಸಿದ್ರು. ಆ ಸಂದರ್ಭದಲ್ಲಿ ವೇದಿಕೆ ಮೇಲೆ ನಾವು ಕುಂತಾಗ ಬಿಡುಗಡೆ ಚಿದಾನಮೂರ್ತಿ ಅವರು ಪಬ್ಲಿಕ್ ಜನರ ಆಡಿಯನ್ಸ್ ಅಲ್ಲಿ ಬಂದು ಕುಂತಿದ್ರು, ಪ್ರೇಕ್ಷಕರದೊಳಗೆ ಕುಂತಿದ್ರು. ಅವಾಗ ನಾನು ಅವ್ರ ಕರೀರಿ ಸರ್ ಅವ್ರಿಗೆ ಅಂದೆ. ಬಂದ್ರು ಮ್ಯಾಲ ಬಂದ ನಂತರ ಇಲ್ಲ ನಾ ಬರಲ್ಲ ರೀ, ಬೇಡ ನಾ ಗೆಸ್ಟ್ ಇಲ್ಲ ಅಂದ್ರು ಕೂಡ ಇಲ್ಲ ನಡ್ರಿ ಬಾಲತರ ಅಪ್ಪರು ಬರ್ರಿ ಅಂತೇಳಿ ಅಧಿಕಾರಿ ಕರ್ಕೊಂಡು ಬಂದ್ರು, ಕುಂತರು. ನನ್ನ ಸುದೀರ್ಘ ವಚನ ಸಾಹಿತ್ಯದ ಇಡೀ 12ನೇ ಶತಮಾನದಿಂದ ಇಲ್ಲಿವರೆಗೆ 2010 ಬಹುಶಃ ಈ ವಚನ ಬೈಬಲ್ ಮಾರಿ ಆಗೋವರೆಗೆ ಏನ್ ಬೆಳವಣಿಗೆ ಆಗಿದೆಯಲ್ಲ ಅದೆಲ್ಲ ವಿವರ ಹೇಳಿದೆ ನಾನು. ಈ ವಚನ ಕೂಡ ಅಲ್ಲೇ ನಾನು ಬಳಸೀನಿ. ಚಿದಾನಮೂರ್ತಿ ಇದನ್ನು ಹಿಡ್ಕೊಂಡು ಈ ಎಲ್ಲಾ ಆಚಾರ್ಯಗಳಿಗೆಲ್ಲ ತುಂಬಿದವ್ರು ಇವರೇ ಅಂತ ಚಿದಾನಮೂರ್ತಿ ಮುಂದೆ ಹೇಳಿದಾಗ ಯಾಕೆ ಇದು ಹೇಳಲೇಬೇಕು ನಾನು, ಯಾಕೆ ನಾನು ಹೊರಗೆ ಪ್ರಚಾರ ತಗೊಳ್ಳಲ್ಲ ಯಾವಾಗನು. ಚಿದಾನಮೂರ್ತಿ ಅವ್ರಿಗೆ ನನ್ನ ಭಾಷಣ ಆದ ನಂತರ ಸರ್ ನೀವೊಂದು 4 ಮಾಡ್ರಿ ಅಂದಿ, 4 ಮಾತಾಡ್ರಿ. ಅವ್ರಂದ್ರು ಇಲ್ಲ ನನ್ಗೆ ನಾ ಯಾಕೆ ಮಾತಾಡಿ ಸಾಕು
ಅಪ್ಪವ್ರು ಮಾತಾಡ್ರಿ, ಗುರುಗಳು ಮಾತಾಡಿ ಸಾಕಂದ್ರೆ. ಇಲ್ಲ ಸರ್ ದೊಡ್ಡವ್ರು ಇದ್ದೀನಿ ಮಾತಾಡ್ರಿ ಅಂದ್ರೆ ಅವ್ರು ಮಾತಾಡಿ ಎರಡೇ ಮಾತು ಹೇಳಿದ್ರು. ನಮ್ಮ ಪೂಜ್ಯರು ಬೆಲ್ದಾಳ್ ಶರಣರು ಇಲ್ಲಿ ಮಾತಾಡಿದ್ರು, ಅಷ್ಟು ಅಧಿಕೃತವಾಗಿ ನಾನು ಮಾತಾಡಕ್ಕಾಗಲ್ಲ. ಇದೇ ಪದ ಸರ್ಕಾರ ರೆಕಾರ್ಡ್ದಾಗ ಇದೆ, ಈಗ ಕನ್ನಡ ಸಂಸ್ಕೃತಿ ಇಲಾಖೆ ನೋಡ್ಬೋದು, ಯಾರು ಪುಸ್ತಕ ಪ್ರಾಧಿಕಾರದೊಳಗ ಹೇಳಿ. ಬಹಳ ಅದ್ಭುತ ನಿಮ್ದು ಏನದ ಒಂದು ಅಧ್ಯಯನ ಇದೆ ವಚನ ಸಾಹಿತ್ಯದು, ನನ್ಗೆ ಬಹಳ ಖುಷಿ ಆಯ್ತು ಅಂದ್ರು. ಇಷ್ಟೇ ಅಂದು ಎರಡೇ ಮಾತಿನ ಮುಗಿಸ್ಬಿಟ್ರು. ಇದು ಯಾಕೆ ಹೇಳ್ತೀನಿ ಅಂದ್ರೆ, ಚಿದಾನಂದಮೂರ್ತಿ ಇದಕ್ಕೆ ಅಧಿಕೃತ ಹಿಡ್ಕೊಂಡು ತಿರುಗಿದವ್ರಿಗೆ ನಾನು ಅವ್ರ ಗಮನಕ್ಕೆ ಇದು ತಂದಿದ್ದೇನೆ. ಅದು ನನಗೆ ಅವ್ರು ಪ್ರಶ್ನೆ ಮಾಡಿ ತಕರಾರು ಮಾಡಿಲ್ಲ. ಈಗ ನಾನು ನಾಡಿನ ತಮ್ಮೆಲ್ಲರ ಮುಂದೆ ಇಡ್ತಾ ಇದ್ದೀನಿ. ಈ ವಚನ 12ನೇ ಶತಮಾನದ ಶರಣರು ಬಸವಣ್ಣನವರು ಬರೆದಂಥದ್ದು ಅಲ್ಲ. ಮೊದಲನೇದಾಗಿ 17ನೇ ಶತಮಾನದ ಕಾಗದ ಪ್ರತಿ ಕಟ್ಟೆಯಲ್ಲಿ ಸೇರಿತ್ತು. ಅಲ್ಲಿ ನೋಡ್ಬೋದು ಕರ್ನಾಟಕ ಯೂನಿವರ್ಸಿಟಿ ಒಳಗ ಇದು ಇದೆ ಅಂತ ಡಾಕ್ಟರ್ ನಮ್ಮ ವೀರಣ್ಣ ರಾಜರು ಕೂಡ ಇಲ್ಲಿ ಅದಾರ. ಆದ್ರೆ ಅವ್ರಿಗೆ ಕೂಡ ಕೇಳ್ಬೋದು. ಇನ್ನೊಂದು ವಚನದಾಗ ಎರಡೇ ವಚನ ಹಿಡಿತಾರ ಅವ್ರು, ವೀರಶೈವ ನಿಜ ವೀರಶೈವ ಆಗಿದ ಅಂದ ಕೂಡಲೇ ಏನೋ ಹಬ್ಬ ಆದಂಗ ಆಗ್ಯದಪ್ಪ ಇವ್ರಿಗೆಲ್ಲ. ಹಂಗಿಲ್ಲ ಅದು. ಇನ್ನೊಂದು ವಚನ, ಅಂಗ ಲಿಂಗ ಸಂಘ ಸುಖ ಸಾರಾಯದ ಅನುಭವ ಲಿಂಗವಂತಂಗಲ್ಲದೆ ಸಾಧ್ಯವಾಗದು ನೋಡ. ನೋಡಿ ಮ್ಯಾಲಿನ ವಚನದಾಗ ಪೂರ್ತಿ ರಿಸಲ್ಟೇ ಕೊಟ್ಟಿದಾರ ಅವ್ರು. ಅಂಗ ಲಿಂಗ ಸಂಘ ಸುಖ ಸಾರಾಯ ಇದು ರುಚಿ, ಇದರ ಅನುಭವ, ಲಿಂಗವಂತಂಗಲ್ಲದೆ ಸಾಧ್ಯವಾಗದು ನೋಡ. ಕ್ಲಿಯರ್ ಹೇಳಿದ್ರು. ಇನ್ನು ಮುಂದೆ ವೀರಶೈವ ಹೇಳಿ ಬಿಡ್ಲಿ, ಲಿಂಗವಂತಂಗಲ್ಲದೆ ಸಾಧ್ಯವಾಗದು ನೋಡ ಅಂದ್ರೆ ಇವ್ರು ರಿಸಲ್ಟ್ ಕೊಟ್ಟಂಗ ಆಯ್ತಲ್ಲ. ಇದಕ್ಕಿಂತ ಶ್ರೇಷ್ಠ ಪದ ಇನ್ ಯಾವುದು ಇಲ್ಲ ಅನ್ನಂಗಾಯ್ತು. ಮುಂದುವರೆದಂತಾರೆ ಅಂದ್ರೆ ಈ ವಚನಕಾರಿ ಕೂಡ ಏನು ಬರಿತಾ ಇದ್ದೀನಿ ಅಂತ ಗೊತ್ತಿಲ್ಲ ಅಂತ ಅನಿಸ್ತದೆ ನಮ್ಗೆ. ಲಿಂಗ ವಂತಂಗಲ್ಲದೆ ಇದು ಸಾಧ್ಯ ಅಲ್ಲ. ಶಿವ ಸಾಮರಸ್ಯ ಲಿಂಗಾಂಗ ಸಾಮರಸ್ಯ ಸುಖ ಲಿಂಗವಂತನಿಗೆ ಗೊತ್ತೇ ಹೊರತು ಮತ್ತಾರಿಗಿಲ್ಲ ಅಂದ್ರೆ ಎಲ್ಲ ಬಂತು. ಶೈವರು ಅವರು ಇವರು ಕಾಪಲಿಕ ಅವ್ಯಾರ ಕಾಳಮುಖ ಯಾರದಲ್ಲ ಅವ್ರು ಹಿಡ್ಕೊಂಡು ಶೈವ ವೀರಶೈವ ಸಪ್ತಶೈವ ಎಲ್ಲ ಬಂತು. ಆಗಿನ ಸಪ್ತಶೈವ ಹುಟ್ಕೊಂಡಿಲ್ಲ, ಬಸವಣ್ಣ ಕಾಲಕ್ಕ ನಂತರ ಆಗಿದ ರಚನೆಗಳವು. ಏಕಲಿಂಗ ಪರಿಗ್ರಾಹಕನಾಗಿ ನಾದ ಬಳಿಕ ಆ ಲಿಂಗನಿಷ್ಠೆ ಗಟ್ಟಿಗೊಂಡು ಸ್ವಯಂ ಲಿಂಗಾರ್ಚನೆಯೋಪಚಾರ ಅರ್ಪಿತ ಪ್ರಸಾದ ಭೋಗಿಯಾಗಿ ವೀರಶೈವ ಸಂಪನ್ನನಾಗಿ ಲಿಂಗವಂತನಾದ ಬಳಿಕ. ಶಿವಸ್ವರೂಪಿಗಳೇ ಈ ವಾಕ್ಯಗಳಿಗೆ ಗಮನ ಕೊಡಿ. ಏನ್ ಹೇಳ್ತಾರವರು, ನಮಗೆ ಬೇಕಾದ ವಾಕ್ಯ ಇದು. ವೀರಶೈವ ಸಂಪನ್ನನಾಗಿ ಲಿಂಗವಂತನಾದ ಬಳಿಕ ಅಂದ್ರೆ ಏನ್ರಿಪ್ಪ ಇದು? ಬಲ್ಲವರು ಅರ್ಥ ಮಾಡ್ಬೇಕು. ಅವ ಇದಕ್ಕೆ ಗಂಟ್ಕೊಂಡು ಕುಂತವ್ರು ಇದ್ರ ಕಡೆ ಗಮನ ಕೊಡಿ ಸ್ವಲ್ಪ. ವೀರಶೈವ ಸಂಪನ್ನನಾಗಿ ಲಿಂಗವಂತನಾದ ಬಳಿಕ ಅಂದ್ರೆ MA ಪಾಸ್ ಆಗಿ PhD ಆದ ಬಳಿಕ ಅಂದ್ರೆ ಏನ್ ಅರ್ಥ? ಅದು ಯಾವ್ದು ಪದವಿ ದೊಡ್ಡದು? ಯಾವ ಪದವಿ ದೊಡ್ಡದು? MA ಆದ PhD ಮಾಡ್ದಪ್ಪ. MA ಆಗಿ PhD ಆದ ಬಳಿಕ ಅಂದ್ರೆ ಅಂದಂಗ ಆತತಿ ಇದು. ವೀರಶೈವ ಸಂಪನ್ನನಾಗಿ ಲಿಂಗವಂತನಾದ ಬಳಿಕ ನೋಡಿ ಹೆಂಗಿದೆ. ಇದು ಅಸಂಬದ್ಧ ಅರ್ಥ ಕೊಡ್ತಕ್ಕಂಥದ್ದು. ಇವರಿಗೆ ಯಾವ್ದು ಶ್ರೇಷ್ಠ ಯಾವ್ದು ಕನಿಷ್ಠ ಅನ್ನುವಂತ ಪದ ಪ್ರಯೋಗದ ಇದು ಇಲ್ಲ. ಇದು ಕೂಡ 17ನೇ ಶತಮಾನದ ವಚನ. ಇದು ಕಾಗದ ಪ್ರತಿಯ ವಚನ. ಆಮೇಲೆ ಇದು ಕೂಡ ಬರೆದವ್ರ ಹೆಸರು ಹಾಕೊಂಡಿಲ್ಲ. ಇವರು ಬರೆದವ್ರಂದ್ರೆ ಇದು ಏರ್ ಕಟ್ ಮಾಡಿದವರು ತಮ್ಮ ವಚನಗಳನ್ನ ಇಲ್ಲಿ ಹಾಕಿಕೊಂಡಿಲ್ಲ. ಜೊತೆಗೆ ಮುಂದಂತಾನೆ, ತನ್ನಂಗ ಲಿಂಗ ಸಂಬಂಧ ಕನ್ಯವಾದ ಜಡ ಭೌತಿಕ ಪ್ರತಿಷ್ಠೆಯನ್ನುಳ್ಳ ಭವಿಷ್ಯ ಕ್ಷೇತ್ರ ತೀರ್ಥಗಳಾದಿ ಯಾದ ಹಲವು ಲಿಂಗಾರ್ಚನೆಯ ಮನದಲ್ಲಿ ನೆನೆಯಲಿಲ್ಲ. ಅಂದ್ರೆ ತೀರ್ಥಕ್ಷೇತ್ರ ಹೋಗ್ಲಿಲ್ಲ ಅಂತ ಹೇಳ್ತಾರೆ. ಇದು ಸರಿನೇ. ಮಾಡಲೆಂತೂ ಬಾರದು. ಇಷ್ಟು ಗುಣ ಅಳವಟ್ಟಾದಡೆ ಆತನೀಕ ಏಕನಿಷ್ಠಾಪರನಾದ ವೀರ ಮಹೇಶ್ವರ ಇದರೊಳಗೆ ಅನುಸರಿಸಿಕೊಂಡು ನಡೆದನಾದಡೆ. ಇಲ್ಲಿ ಹೇಗಿದೆ, ಗುರುಲಿಂಗ ಜಂಗಮ ಪಾದೋದಕ ಪ್ರಸಾದ ಸದ್ಭಕ್ತಿ ಯುಕ್ತನಾದ ವೀರಶೈವ ಷಟಸ್ಥಲಕ್ಕೆ ಹೊರಗಾಗಿ ನರಕ ಕಿಳಿಯನು ಕಾಣ. ನೋಡ್ರಪ್ಪ ಹೆಂಗಿದೆ ಅಸಂಬಂಧ ಅರ್ಥ ಇದು. ನೋಡಿ ವೀರಶೈವ ನೋಡಿತು ಸದ್ಭಕ್ತಿ ಯುಕ್ತನಾಗಿ ಅಂದ ಬಳಿಕ ಮತ್ತೆ ವೀರಶೈವ ಷಟಸ್ಥಲಕ್ಕೆ ಹೊರಗಾಗುವನು ಅಂತ ಯಾಕೆ ಬೇಕು ಇಲ್ಲಿ? ವೀರಶೈವ ಅನವಶ್ಯಕವಾಗಿ ಇಲ್ಲಿ ವೀರಶೈವ ಶಬ್ದ ಸೇರಿದೆ. ಯಾಕ? ಸದ್ಭಕ್ತಿ ಯುಕ್ತನಾಗಿ ಷಟಸ್ಥಲಕ್ಕೆ ಹೊರಗಾಗುವನು ಅಂತ ಬಳಸ್ಬೇಕಾಗಿತ್ತಲ್ಲ. ಅದಕ್ಕೆ ಇವರಿಗೆ ಇಲ್ಲಿ ಯಾವ ಪದ ಸೇರಿಸ್ಬೇಕು ಅನ್ನೋದಿಲ್ಲ, ಗಡಬಡದಾಗ ತುರುಕಿ ಬಿಟ್ಟಾರ. ಇದ್ರೊಳಗೆ ಸೇರಿಸಿದ್ರೆ ಸಾಕು, ಮುಂದೆ ನಡೀತದ ನಮ್ಮದು. ಬಸವಣ್ಣವ್ರ ಮೇಲೆ ಲಿಂಗವಂತರ ಮೇಲೆ ಸವಾರಿ ಮಾಡ್ಲಿಕ್ಕೆ ಬರ್ತದೆ, ಬಸವಣ್ಣನ ಮೇಲೆ ಗುರುತ್ವ ಸ್ಥಾಪನೆ ಮಾಡ್ಲಿಕ್ಕೆ ಬರ್ತದೆ ಅನ್ನುವಂತ ಒಂದು ವಿಚಾರ ಇವ್ರು ತಲೆಗೆ ಇಟ್ಕೊಂಡು ಈ ರೀತಿ ಮಾಡಿದ್ದಾರೆ. ಅದಕ್ಕೆ ಈ ವಚನ ಏನ್ ನಮ್ಮ ಪೂಜ್ಯರುಗಳು ಹೇಳ್ತಾರೆ, ಪಾಪ ಅವರು ಹೆಚ್ಚು ವಚನ ಅಂದ್ಕೊಳ್ಳಿ ವಚನ ಅಂತ ತಿಳಿತಾರೆ. ನಾನು ವಚನದೊಳಗಿನ ಹುಳ, ನಾಡಿನ ಜನರಿಗೆ ಗೊತ್ತಿದೆ ವಚನಗಳಿಗೆ ಹೆಂಗ್ ಬಂತು, ಯಾವ ಆಕಾರಗಳು ಇರ್ತಾವ ಅದಕ್ಕೆ.
ಟ ಆಕಾರ, ಠ ಆಕಾರ, ಗ ಆಕಾರದಿಂದ ಎ ಆಕಾರದೊಳಗೆ ಬಸವನ ವಚನಗಳದಾವ. ಒಂದೊಂದು ತಾಳೆಗರಿಗೆ ಒಂದು ಆಕಾರ ಇದೆ. ಟ ಅನ್ನೋದೇ ಒಂದು ಕಟ್ಟು, ಠ ಅನ್ನೋದು ಒಂದು ಕಟ್ಟು ಇರ್ತಾವ್ರಿ. ಆ ಆಕಾರಗಳಲ್ಲಿ ವಚನ ಯಾವ್ದು ಬರ್ತದೋ ಅದು ಕರೆಕ್ಟ್. ಆಕಾರ ಇಲ್ಲದ ವಚನಕ್ಕೆ ನಾವು ಅಧಿಕೃತ ವಚನ ಅಂತ ತಿಳ್ಕೊಳ್ಳಕ್ಕೆ ಬರೋದಿಲ್ಲ. ಇದು ಖಚಿತ. ಆದ್ರಿಂದ ಈ ವಚನ ಇವೆರಡು ಕೂಡ ಅನಧಿಕೃತ ಹೆಚ್ಚಿನ ವಚನಗಳಲ್ಲಿ ಬಂದಿದೆ. ಮತ್ತು ಹೆಚ್ಚಿನ ವಚನಗಳು ಬಂದಿದ್ದ ಅಲ್ಲದೇ ಇದರ ಕಾಲಮಾನ 17ನೇ ಶತಮಾನ ಅಂತ ಸಂಶೋಧಕರು ಗುರುತಿಸಿದ್ದಾರೆ. ಆದ್ರಿಂದ ಇವು ನಮಗ ಮಾನ್ಯ ಮಾಡಲಿಕ್ಕಾಗಲ್ಲ. ಬಸವಣ್ಣ ವೀರಶೈವ ಧರ್ಮ ಸ್ವೀಕಾರ ಮಾಡಿದ್ರು ಅನ್ನುವಂಥದ್ದು ಶುದ್ಧ ಸುಳ್ಳು. ಆಮೇಲೆ ಇದ್ರಾಗ ಇದೆ, ಬಸವಣ್ಣನವರು ವೀರಶೈವ ಧರ್ಮ ಸ್ವೀಕರಿಸಿದರೆಂಬ ಸುಳ್ಳು ಸುದ್ದಿ ಅಂತ ಒಂದು ಟೈಟಲ್ ಇಂದ ಒಂದು ಅಧ್ಯಾಯ ಇದೆ ಇದ್ರೊಳಗೆ ಸಣ್ಣದು. ಅದನ್ನು ತಾವು ಈ ಸತ್ಯಶೋಧ ಗ್ರಂಥ ನೋಡಬಹುದು. ಇನ್ನ ಮುಂದ ವಚನಗಳಲ್ಲಿ ಬೇರೆ ಬೇರೆ ವಚನಗಳಲ್ಲಿ ವೀರಶೈವ ಬಂದಿದೆ ಅಂತ ನಮ್ಮ ಪೂಜ್ಯರುಗಳು ಇಲ್ಲಿ ಮುಂದಿಟ್ಟಾರ. ಆ ವಚನಗಳಲ್ಲಿ ನಾನು ತಮಗೆ ಹೇಳ್ತೀನಿ. ವಚನಗಳಲ್ಲಿ ವೀರಶೈವ ಹೆಂಗ್ ಸೇರಿಸಿದ್ರು ಅನ್ನೋದು ತಮ್ಮ ಗಮನಕ್ಕೆ ತರ್ತೀನಿ. 2 ವಚನ ಮೂಲಕ ಹೇಳ್ತೀನಿ. ಯಾಕಂದ್ರೆ ಅದರೊಂದು ಪುಸ್ತಕನೇ ಮಾಡ್ತಾ ಇದ್ದೀನಿ ಬೇರೆದೊಂದು. ಏನು ಇಲ್ಲಿ ನೋಡ್ರಿ, ವಚನಗಳಲ್ಲಿ ವೀರಶೈವ ಇಲ್ಲದಂತ ವಚನ ಒಂದು, ಭಕ್ತ ಜಂಗಮದ ನುಡಿಗಡಣದ ವೇಳಾಪ ವೆಂತಿರಬೇಕೆಂದಡೆ ಪ್ರಚ್ಛನ್ನವಾಗಿ ಲೋಕಕ್ಕೆ ಅದೃಶ್ಯವಾಗಿರಬೇಕು. ಜಲಚರಣ ಪಾದ ಪಥದಂತಿರಬೇಕು. ಶಿಶು ಕಂಡ ಕನಸಿನಂತಿರಬೇಕು. ಶಿವಾಚಾರಕ್ಕಿದು ಚಿಹ್ನ ಅಂತ ಹೇಳಿ ಮೌನಿ ಉಂಡ ರುಚಿಯ ತಿರಬೇಕು ಅಂತ ಒಂದು ವಾಕ್ಯ ಇದೆ ಅದರೊಳಗೆ. ಅಂತಲ್ಲದೆ ಹಗರಣದ ವಾದ್ಯದಂತೆ ನಗೆಗಳಿಯಾಗಿ ಇರುತ್ತಿಪ್ಪರು. ಹೇಮ ದೊರೆಯ ಮೃತಿಕೆಯಂತಿರದ್ದಂತೆ ಬೇರುಂಡ ಬಾಯ ಒಡೆದಿಪ್ಪವರ ಭಕ್ತರಂತೆಂಬೆನು ಜಂಗಮೆಂತೆಂಬೆ ಕೂಡಲ ಚೆನ್ನ ಸಂಗಮ ದೇವ ಅಂತ ಹೇಳಿ ಚನ್ನಬಸವಣ್ಣರ ಇದೊಂದು ವಚನ. ಈ ವಚನದ ಏನು ನಮಗೆ ಕಂಡು ಬರ್ತದ ಅಂದ್ರ ನೋಡಿ, ಇಲ್ಲಿ ಏನ್ ಹೇಳ್ತಾರೆ, ಇದೇ ವಚನ, ಶಿಶು ಕಂಡ ಕನಸಿನಂತಿರಬೇಕು. ಶಿವಾಚಾರಕ್ಕೆ ಇದು ಚಿಹ್ನ. ಇದು ವಾಕ್ಯ ದಯವಿಟ್ಟು ನೆನಪಿಡಿ. ಇದೇ ವಚನ ಇನ್ನೊಂದು ವಚನ ಕಟ್ಟಿನೊಳಗೆ ಹೇಗಿದೆ ನೋಡಿ, ಕೈ ಆಡಿಸಿದ ವಚನದೊಳಗೆ ಹೇಗಿದೆ ಇಲ್ಲಿ ನೋಡಿ. ಇನ್ನೊಂದು ವಚನದೊಳಗೆ ಹೆಂಗ್ ಕೊಟ್ಟಾರ ಇವ್ರು ಅಂದ್ರೆ, ಇದೇ ವಚನ ಮತ್ತೊಂದು ವಚನ ಹೇಳ್ತೀನಿ. ಇನ್ನೊಂದು ಕಡೆ ಸಿಗೋ ವಚನ, ಭಕ್ತ ಜಂಗಮದ ನುಡಿಗಡಣದ ಮೇಳಾಪ ವೆಂತಿರಬೇಕೆಂದಡೆ. ಇದೇ ವಚನ ಮೇಲೆ ಹೇಳಿದ್ದೆ, ಗಮನಿಸಿರಿ ಈ ವಾಕ್ಯವನ್ನ. ಪ್ರಚ್ಛನ್ನವಾಗಿ ಲೋಕಕ್ಕೆ ಅದೃಶ್ಯವಾಗಿರಬೇಕು. ಚರಾದಿಗಳ ಪಥದಂತಿರಬೇಕು. ಶಿಶು ಕಂಡ ಕನಸಿನಂತಿರಬೇಕು. ಮೌನಿ ಉಂಡ ರುಚಿಯಂತಿರಬೇಕು. ಇದು ಸರಿ, ಇದನ್ನ ಹೇಳಿದ್ರಪ್ಪ. ಇಲ್ಲೇನ್ ಹೇಳ್ತಾರೆ ಮುಂದೆ, ವೀರಶೈವಾಚಾರ ಸಂಪನ್ನಾದ ಸಿದ್ಧಾಂತಿಗೆ ಇದು ಚಿಹ್ನ ಅಂತಾರ. ನೋಡಿ ಎಷ್ಟು ಬಾರಿಸಿ ಮಾಡ್ಯಾರ. ಮೇಲೆ ಏನೈತ್ರಪ್ಪ, ಶಿವಾಚಾರಕ್ಕೆ ಇದು ಚಿಹ್ನ ಅಂತ ಇತ್ತದು. ಇದೇ ವಚನ ಸಾಲಿನಲ್ಲಿ ಏನ್ ಮಾಡ್ತಾರೆ, ಇಲ್ಲಿ ಸಾಕ್ಷಿ ಇದು ಏನ್ ಹೇಳ್ತಾರೆ, ಇಲ್ಲಿ ವೀರಶೈವ ಆಚಾರ ಸಂಪನ್ನನಾದ ಸಿದ್ಧಾಂತಿಗೆ ಇದು ಚಿಹ್ನ ಅಂತಾರೆ. ಇದು ಒಂದೇ ವಾಕ್ಯ ಚೇಂಜ್ ಮಾಡೋದು. ಅಲ್ಲಿ ವೀರಶೈವ ಅನ್ನೋ ಶಬ್ದ ತಂದು ಶಿವಾಚಾರ ಅನ್ನೋ ಶಬ್ದ ವೀರಶೈವ ಶಬ್ದ ತಂದು ಸೇರಿಸಿದ್ದಾರೆ. ಹೀಗೆ ಕೆಲವು ಕಡೆ ಸದಾಚಾರ ಬದ್ದಲ್ಲಿ ಶಿವಾಚಾರ ಅಂತ ವೀರಶೈವಾಚಾರ ಅಂತ ಸೇರಿಸಿದ್ದಾರೆ. ಇದು ಒಂದು ವಚನ. ಇವೆರಡು ವಚನ ತಾವು ನೋಡಿದ್ರಿ. ಈಗ ಅದರ ಇರುವಂತ ವಾಕ್ಯ ಹೆಂಗ ಇಲ್ಲಿ ವ್ಯತ್ಯಾಸ ಆಗಿದೆ ಅನ್ನೋದು. ಇನ್ನೊಂದು ವಚನ ತಾವು ಮುಂದಿಡ್ತೀನಿ. ಸೇರಿಸಿದಕ್ಕೆ ಸಾಕ್ಷಿ ಇಂಥ ಅನೇಕ ವಚನಗಳನ್ನು ನಾವು ಒಂದು ಪುಸ್ತಕನೇ ಮಾಡ್ತಾ ಇದೀವಿ. ದಯವಿಟ್ಟು ಅದನ್ನು ಗಮನಿಸ್ಬೇಕು. ಅದು ಇನ್ನು ಪಬ್ಲಿಷ್ ಆಗಿಲ್ಲ, ಆಗ್ಬೇಕು, ಮಾಡ್ತೀವಿ. ಇಷ್ಟರೊಳಗ ಬರ್ದಿಟ್ಟಿದೀವಿ, ಮಾಡ್ತೀವಿ. ಮತ್ತೊಂದು ವಚನ ನೋಡಿ, ಮಾತ ಕಲಿತು. ಯಾಕ ವೀರಶೈವ ಹೆಂಗ್ ಸೇರಿಸಿದೆ ಅನ್ನೋದಕ್ಕೆ ಸಾಕ್ಷಿ ಇದು. ಯಾಕಂದ್ರೆ ಈಗ ನಮ್ದು ಸತ್ಯಶೋಧ ಗ್ರಂಥ ಇದೆ. ಇದು 2000 ಪ್ರತಿ ಹಾಕಿದ್ರು ಕೂಡ ಎಲ್ಲಾ ವಿಷಯಗಳು ಅಷ್ಟೇ ಇರ್ತಾವ. ಒಂದು 10 ಪ್ರತಿಯಲ್ಲಿ ಬೇರೆ ವಿಷಯ ಬಂತು ಅಂದ್ರೆ ಸೇರ್ಸ್ಯಾರ ಅಂತ ಅರ್ಥ. ವಚನ ಕಟ್ಟುಗಳಲ್ಲಿ ಎಲ್ಲೆಲ್ಲಿ ಇಲ್ಲದಂತ ಈ ವಚನ ಹೆಂಗ್ ಬಂತು, ಈ ವಾಕ್ಯ ಹೆಂಗ್ ಸೇರ್ತು, ಅಲ್ಲಿ ಸದಾಚಾರ ಇದ್ರೆ ಇಲ್ಲಿ ವೀರಶೈವ ಆಚಾರ ಹೆಂಗ ಬಂತು ಅನ್ನೋದು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಆಮೇಲೆ ಇನ್ನೊಂದು ವಚನ, ಮಾತ ಕಲಿತು ಮಂಡೆ ಬೋಳಿಸಿ ಕೊಂಡಳೇನು, ವೇಷ ಲಾಂಛನಧಾರಿಯಾಗಿ ಉದರ ಪೋಷಕರಸ್ಥರಲ್ಲದೆ ಶಿವಾನುಭಾವ ಸುವಿಚಾರದ ಹೊಲವನರಿಯರು ಕಾಣಿರು. ಇದು ವಚನ, ಇದು ದೊಡ್ಡದಿದೆ. ಇನ್ನೊಂದು ಸ್ವಲ್ಪ, ಅಷ್ಟವಿಧಾರ್ಜನೆಗೆ ಷೋಡಶೋಪಚಾರಕ್ಕೆ ಸಲ್ಲದು ಸೀಮೆ ಕಲ್ಲು, ಅನ್ಯರ ಬೋಧಿಸಿ ತನ್ನುದರವು ಹೊರೆವ ಬರೀ ವೇಷ ಡಂಬಕರ ಮೆಚ್ಚ ನಮ್ಮ ಕೂಡಲ ಚೆನ್ನ ಸಂಗಮ ದೇವ ಅನ್ನುವಂತ ಈ ವಚನ. ಇದು ಚನ್ನಬಸವಣ್ಣ ವಚನ, 693ನೇ ವಚನ. R.C. ಹಿರೇಮಠ ಅವರು ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಪ್ರಕಟ ಮಾಡಿದ್ದು. ಒಂದು ಮತ್ತೊಂದು ಪ್ರಕಟ ಆಗಿದೆ ಇಲ್ಲಿ ಚನ್ನಬಸವಣ್ಣ ವಚನ 503ನೇದು ಡಾಕ್ಟರ್ B.V. ಮಲ್ಲಾಪುರ ಅವ್ರು ಮಾಡಿದ್ದು.
ಮತ್ತೊಂದು ವಚನ, ಇದೇ ವಚನ ಮತ್ತೊಂದು ಸಲ ವಚನಶಾಸ್ತ್ರ ಸಾರ್ ಭಾಗ 3ರಲ್ಲಿ 480ನೇ ವಚನ ಹಾಗೂ ಹಲಕಟ್ಟಿಯವ್ರು ಮಾಡಿದ್ದು. 4ನೇದು ಚನ್ನಬಸವಣ್ಣವರು ಷಟ್ಸ್ಥಲ ವಚನ ಮಹಾಸಂಪುಟ ಇದು ಮಾಡಿದರು. ಇದು ಪುಟ ಎಷ್ಟು ಅಂದ್ರೆ 222ನೇ ಪುಟ. ಸಂಪಾದಕರು ಡಾಕ್ಟರ್ ಎಂ ಕಲಬುರ್ಗಿ ಅವರು. ತೋಂಟದಾರ್ಯ ಸಂಸ್ಥಾನ ಮಟ್ಟದಲ್ಲಿ ಪಬ್ಲಿಷ್ ಆಗಿದೆ ಈ ವಚನ. ಇಷ್ಟು ಕಡೆ ಇದು ಪಬ್ಲಿಷ್ ಆಗಿದ್ರೊಳಗ ಏನು ಬಂದಿದೆ? ಶಿವಾನುಭಾವ ಅಂತ ಬಂದಿದೆ. ಶಿವಾನುಭಾವ ಸುವಿಚಾರದ ಹೊಲವನ್ನರಿಯದು ಅಂತ ಅನ್ನುವಂಥ ಮಾತಿಗೆ ಇದೇ ವಚನ ಮತ್ತೊಂದು ಮ್ಯಾಲಿದೆ ನೋಡ್ರಿ. ಮಾತ ಕಲಿತು ಮಂಡೆ ಬೋಳಿಸಿಕೊಂಡಳೇನೋ ಅನ್ನೋದು ಇಲ್ಲಿ ಬರ್ತದೆ. ಮತ್ತೆ ಮಾತ ಕಲಿತು ಮಂಡೆ ಬೋಳಿಸಿಕೊಂಡಳೇನೋ ವೇಷ ಲಾಂಛನ ಉದರ ಪೋಷಕನಲ್ಲದೆ ಅಂತ ಹೇಳಿ ಶಿವಾಗಮದ ಸುವಿಚಾರದ ಸುವಿಧಾನವ ಹೊಲವನ್ನರಿಯರು ಅಂತ ಮ್ಯಾಲೇನಿತ್ತು ನಮಗೆ? ಶಿವಾನುಭಾವ ಅಂತ ಇತ್ತು. ಇಲ್ಲೇನ್ ಬಂತು ನಮಗೆ? ಶಿವಾಗಮ ಅಂತ ತುರುಕಿದ್ರ ಒಳಗ. ಯಾಕ ಆಗಮದಿಂದ ವಚನ ಆಗ್ಯವ ಅನ್ನೋದು ಬಹಳ ಜಾಣತನ ಮಾಡಿದ್ರಪ್ಪ. ಪೂಜ್ಯರೇ, ತಾವು ಈ ವಚನ ಕೇಳ್ತಾ ಇದ್ರ ದಯಮಾಡಿ ನಿಮ್ಮ ಮನಸ್ಥಿತಿಯನ್ನ ತಿದ್ದುಕೊಳ್ಳಿ ಅಂತ ನಾನು ಬಹಳ ವಿನಮ್ರವಾಗಿ ಹೇಳ್ತೀನಿ. ಬಸವಾದಿ ಶರಣರ ಮೇಲೆ ಈ ರೀತಿ ಮಾಡೋದು ಸರಿಯಲ್ಲ. ನೀವು ಎಷ್ಟು ದೊಡ್ಡವರು ಅಷ್ಟು ಪೂಜ್ಯರಾಗ್ತೀರಿ. ದಯವಿಟ್ಟು ಇದು ನಾನು ತಿಳ್ಕೊಂಡಿನಿ, ಬಹುಶಃ ತಮಗೆ ಈ ವಚನಗಳ ಕಟ್ಟಿನ ಬಗ್ಗೆ ಮಾಹಿತಿ ಇಲ್ಲ ಅಂತ ಅನಿಸ್ತದೆ. ಅಥವಾ ಆಕಾರಾದಿಗಳು ಏನಾದ್ರು ಕ ಖ ಗ ಘ ಈ ಕಟ್ಟುಗಳ ಮಾಹಿತಿ ಇಲ್ಲ. ಅಥವಾ ಈ ಪ್ರತಿ ಯಾವ ಕಾಲದ್ದು ಯಾವ ಮಾತ್ರಕ್ಕೆ ಅದು ಅನ್ನುವಂತ ಮಾಹಿತಿ ಇಲ್ಲದಕ್ಕ ಇದು ಖರೆ ವಚನ ಅಂತ ನಂಬ್ಕೊಂಡು ದಯವಿಟ್ಟು ಹಿಂಗ್ ಮಾಡಬಾರ್ದು ಅನ್ನುವಂತ ವಿನಂತಿಯೊಂದಿಗೆ ಈಗ ನೀವು 2 ವಚನ ನಾನು ತಮ್ಮ ಮುಂದೆ ಇಟ್ಟಿದ್ದೇನೆ. ಇದೇ ವಚನಕ್ಕೆ ಮುಂದಿನ ಏನು ಶಿವಾಗಮ ಬಂತು, ಇಲ್ಲಿ ಶಿವಾನುಭವ ಬಂತು. ಇವೆರಡು ವಚನ ಮಾತ್ರ ನಾನು ತಮ್ಮೊಂದು ದಾಖಲೆಗಾಗಿ ಇಟ್ಟೀನಿ. ಇದೇ ತರ ಹಲವಾರು ವಚನಗಳ ಈ ಶಬ್ದಗಳನ್ನ ಒಳಗೆ ತುರುಕಿದ್ದಾರೆ. ಇನ್ನ ಇದು ವಚನಗಳಲ್ಲಿ ವೀರಶೈವ ಸೇರಿದಕ್ಕೆ ಒಂದು ಸಾಕ್ಷಿ. ಇಂಥ ಅನೇಕ ವಚನಗಳು ನಾವು ಕೊಡಬಲ್ಲೆವು ಅನ್ನೋದನ್ನ ನಮ್ಮ ಪೂಜ್ಯರ ಗಮನಕ್ಕೆ ನಾನು ತರ್ತೇನೆ. ಆಮೇಲೆ ಮುಂದ ಇನ್ನು ಬಹಳ ಅದಾವ ಇದ್ರೊಳಗೆ, ಬಹಳಷ್ಟು ನಾನು ಟೈಮ್ ಸಾಲಲ್ಲ. ಇದು ಇನ್ನು ವಚನ ಹೋಗೋದಕ್ಕಿಂತಲೂ ನಾನು ಇಲ್ಲೇ ತಮ್ಮ ಮುಂದೆ ಗಮನಕ್ಕೆ ತಂದಿನಿ. ಇಷ್ಟು ಸಾಕು ಅನಿಸ್ತದೆ. ಇದು ಶಾಂಪಲ್ ವಚನಗಳು ಹೆಂಗೆ ಸೇರಿಸಿ ಅನ್ನೋದು. ಮತ್ತೊಂದು ಗಮನ ತರ್ತೀನಿ ತಮಗೆ. ಎಲ್ಲಿ ನಿಮ್ಮ ಶರಣ ಬಲ್ಲ ಅಂತ ಹೇಳ್ತಾರ, ನಿಮ್ಮ ಶರಣ ಬಸವಣ್ಣ ಬಲ್ಲ ಅನ್ನೋ ಜಾಗದಾಗ ಬಸವಣ್ಣ ಕಟ್ ಮಾಡಿ ನಿಮ್ಮ ಶರಣ ಬಲ್ಲ ಅಂತ ಮಾಡಿದ ವಚನಗಳು ಅದಾವ. ಅದನ್ನೆಲ್ಲ ಆಯ್ಕೆ ಮಾಡಿ ನಾವು ಈಗ ನಾನು ಅಲ್ಲಮ ಪ್ರಭುದೇವರ ವಚನವನ್ನ ಸಂಪೂರ್ಣವಾಗಿ ಇದೇ ರೀತಿ ಯಾವ ವಚನಗಳು ಅದಾವಂತ 10 ದಾಖಲೆ ಇಟ್ಕೊಂಡು ನಾವು ನಮ್ಮ ಬುದ್ಧಿಯಿಂದ ಮಾಡಲ್ಲ. ನಾವು ಇವೆಲ್ಲ ಕೂಡ ದಾಖಲೆ ಇಟ್ಕೊಂಡೇ ಮಾಡ್ತೀವಿ. ಎಲ್ಲೆಲ್ಲಿ ಪಬ್ಲಿಷ್ ಆಗಿದವ, ಯಾವ ಕಟ್ಟಿ ಯಾವ ಸಂಸ್ಥೆಯಿಂದ ಪಬ್ಲಿಷ್ ಆಗಿದೆ ಅವೆಲ್ಲ ತಗೊಂಡು ಯಾವ್ದು ಕರೆಕ್ಟ್ ಕೂಡ್ತದ ಅದು ಮಾತ್ರ ಜೋಡಿಸಿ ಅಲ್ಲಂ ಪ್ರಭುದೇವ ವಚನ ಈಗಾಗಲೇ ಪರಿಷ್ಕರಣೆ ಮಾಡಿದೀವಿ. ಈಗ ವಚನಗಳ ಕೆಲವು ಸಾಲುಗಳು ಬಿಟ್ಟಾರಪ್ಪ. ಈಗ ಆಯಸದಲ್ಲಿ ಪೂರ್ವಾಚಾರಿ ಸಂಗನ ಬಸವಣ್ಣ ಕಂಡೆ ಅಂತ ಇದೆ. ಅಲ್ಲಿ ಆಯಸದಲ್ಲಿ ಪೂರ್ವಾಚಾರ್ಯ ಕಂಡೆ ಅಷ್ಟೇ ಇಟ್ಕೊಂಡಾರ ಆ ವಚನದಾಗ. ಆಯಸದಲ್ಲಿ ಪೂರ್ವಾಚಾರ್ಯ ಸಂಗನ ಬಸವಣ್ಣ ಕಂಡೆ ಅಂತಿದೆ ಪ್ರಭುದೇವ ವಚನ ಮೂಲದಲ್ಲಿ. ಅಲ್ಲಿ ಕಟ್ ಮಾಡಿದ್ದಾರೆ. ಹಿಂಗ್ ಅನೇಕ ಆಗಿದಾವ. ಆ ಕೆಲಸ ಮಾಡ್ಬೇಕು. ದೇವರು ಬಸವಣ್ಣನ ಆಯುಷ್ಯ ಕೊಟ್ರ ಆ ಗಾಯಕ ಮಾಡ್ಬೇಕು ಅಂತಿದೆ. ನಮ್ಮಲ್ಲಿ ನಮ್ಮ ಗಾಯತ್ರಿ ತಾಯಿ ಮತ್ತು ಗಂಗಾಧರ ದೇವರು ಅಂತ ಇಬ್ಬರಿಗೆ ಈ ಕೆಲಸ ಹಚ್ಕೊಟ್ಟೇನೆ ಹುಡುಕ್ರಿ ಅಂತ ಹೇಳಿ 10 ಪುಸ್ತಕ ದಾಖಲೆಗಳು ಬೇರೆ ಬೇರೆ ದಾಖಲೆ ಇಟ್ಕೊಂಡು ಆಯ್ಕೆ ಮಾಡಿ ತರ್ತಾರ. ಅಪ್ಪರೇ ಇದ್ರ ಯಾವ ವಾಕ್ಯ ಈ ಜಾಗದ ಸರಿ ಕೂಡ್ತದ ಅಂತ ಅಂದಾಗ ಆ ದಾಖಲೆ ತಗೊಂಡು ಅದ್ರ ಮಾತ್ರಕ್ಕೆ ಅದ್ರ ಸಾಕ್ಷಿ ಹಾಕಿ ಇದ್ರಾಗ ಹೀಗಿದೆ ಅಂದು ಅದಕ್ಕೆ ಒಂದು ವಾಕ್ಯನ ಅಲ್ಲಿ ಸೇರಿಸಿ ಅಲ್ಲಂ ಪ್ರಭುದೇವ ಆಗಿದೆ. ಚನ್ನಬಸವಣ್ಣ ನಡೀತಾ ಇದೆ. ಇವ್ 2 ವಚನ ಮೊದಲು ಮಾಡ್ಬೇಕು ಅನ್ನೋದು ಇದೆ. ಬಹಳ ಜನ ಅಂತಾರ ಬಸವಣ್ಣಂದು ಮಾಡ್ರಿ ಅಂತ. ಇದು ಇನ್ನೂ ಪಬ್ಲಿಷ್ ಆಗಿಲ್ಲ, ಮುಂದೆ ಮಾಡ್ಬೇಕು. ಆಮೇಲೆ ತಮ್ಮ ಗಮನಕ್ಕೆ ಮುಂದೆ ತರ್ತೀನಿ. ಈಗ ಇದು ಇಷ್ಟು ಸಾಕು ಅನಿಸ್ತದೆ ನನಗೆ. ಬಸವಣ್ಣರ ವಚನದಾಗ ವೀರಶೈವ ಅಥವಾ ಬಸವಣ್ಣ ವಚನದಾಗ ಬೇರೆ ಶರಣರ ವಚನದೊಳಗ ವೀರಶೈವ ಹೆಂಗ ಸೇರಿದೆ ಅನ್ನೋದಕ್ಕೆ ಇಷ್ಟು ಶಾಂಪಲ ಸಾಕು. ಮುಂದ ಇವ್ರು ಏನ್ ನಮ್ಮಲ್ಲಿ ಕೇಳ್ತಾರಂತಂದ್ರೆ ಲಿಂಗಾಯತ ಬಸವಣ್ಣ ವಚನದಲ್ಲಿ ಇಲ್ಲ ಅಂತ ಹೇಳೋದು ಒಂದು ಐತಿ ತಕರಾರು. ಲಿಂಗಾಯತನೇ ಬಸವಣ್ಣ ವಚನದಾಗ ಬಂದಿಲ್ಲ ಅಂತ ನಮ್ಮ ಪೂಜ್ಯರುಗಳು ಇಲ್ಲಿ ಹೇಳ್ತಾರೆ. ಅದಕ್ಕೆ ನಾನು ಆಧಾರ ಕೊಡ್ತೀನಿ. ಲಿಂಗಾಯತ ಲಿಂಗವಂತ, ಬಸವಣ್ಣರ ವಚನದಲ್ಲಿ ಹೆಚ್ಚು ಲಿಂಗವಂತ ಬಳಸಿದ್ದಾರೆ. ಲಿಂಗಾಯತ ಅನ್ನೋದು ನಿನ್ನೆ ತಮ್ಮ ಗಮನ ತಂದಿನಿ. ಕಾಯ ಲಿಂಗ ಸಂಬಂಧ ಆಗಿದ್ದಕ್ಕ ಲಿಂಗಾಯತ ಅಂತ ಕರೀತಾರೆ. ಮನಸ್ಸಿನೊಳಗ ಕಾಯ ಮತ್ತು ಮನಸ್ಸಿನೊಳಗ ಸಂಬಂಧ ಆಗಿದ್ದಕ್ಕ ಲಿಂಗ ಸ್ವಾಯತ್ತ ಅಂತ ಕರೀತಾರೆ. ನಮ್ಮ ಶರಣ ಪದಗಳದಾವು, ತಾತ್ವಿಕ ಪದಗಳು. ಆಮೇಲೆ ಕಾರಣ ಶರೀರ ಇದೆ ಭಾವದೊಳಗ, 3ನೇ ಅಂಗದೊಳಗ. ಆ ಭಾವದೊಳಗ ಲಿಂಗ ಸಂಬಂಧ ಆಗಿ ಭಾವಲಿಂಗ ಸಂಬಂಧ ಆಯ್ತು ಅಂದ್ರೆ ಅದಕ್ಕೆ ಲಿಂಗ ಸನ್ನಿಹಿತ ಅಂತ ಕರೀತಾರೆ. ಲಿಂಗ
ಆಯತ, ಲಿಂಗ, ಸ್ವಾಯತ, ಲಿಂಗ, ಸನೀತ 3 ಅಂಗಗಳಿಗೆ 3 ಲಿಂಗಗಳು ಸಂಬಂಧ ಆದಾಗ ಬರ್ತವೆ. ಈ 3 ಅಳವಡಿಸ್ಕೊಂಡು ಪರಿಪೂರ್ಣ ಲಿಂಗಮಯ ಆದವನಿಗೆ ಲಿಂಗವಂತ ಅಂತ ಕರೀತಾರೆ. ಅದಕ್ಕೆ ಚನ್ನಬಸವಣ್ಣ ಏನಂತಾರೆ ಚನ್ನಬಸವಣ್ಣವರು? ಶೀಲವಂತರಲ್ಲ ಶೀಲವಂತರಯ್ಯ, ಭಾಷಿವಂತರಲ್ಲ ಭಾಷಿವಂತರಯ್ಯ, ನೇಮವಂತರ ನೇಮವಂತರಯ್ಯ ಅಂತ ಹೇಳಿ ಕೊನೆಗೆ ಏನಂತಾರೆ? ಕೂಡಲ ಚನ್ನ ಸಂಗಮ ದೇವ ಸಂಗನ ಬಸವಣ್ಣನೊಬ್ಬನೇ ಲಿಂಗವಂತನಯ್ಯ ಅಂತಾರೆ. ಇದು ನಾನು ತಮ್ಮಂದು ಯಾಕೆ ಪ್ರತಿಪಾದನೆ ಮಾಡ್ತೀನಿ ಅಂದ್ರೆ, ಲಿಂಗಾಯತ ಅನ್ನುವಂಥದ್ದು ಒಂದು ಸರಳ, ಯಾರು ಬೇಕಾದರೂ ಒಂದಿಷ್ಟು ಒಳ್ಳೆ ಸತ್ಯ ಸದಾಚಾರವಂತರು ಹೇಳ್ಕೊಂಡು ಹೋಗ್ಬಹುದು. ಲಿಂಗವಂತ ಆಗಕ್ಕೆ ಸಾಧ್ಯ ಇಲ್ಲ, ಇದು ಬಹಳ ಅನುಭವಿ ಬೇಕಾಗ್ತದ. ಅದಕ್ಕೆ ಬಸವಣ್ಣ ವಚನದಲ್ಲಿ ಬರೋದು ಲಿಂಗವಂತ ಹೆಚ್ಚು ಬರ್ತದ. ಇವರು ಲಿಂಗಾಯತ ಬಸವಣ್ಣ ವಚನದಲ್ಲಿ ಬಂದಿಲ್ಲ ಅನ್ನೋರಿಗೆ ಇಲ್ಲಿ ನೋಡಿ ಸಾಕ್ಷಿ ಕೊಡ್ತೀನಿ ನಾನು. ಯಾಕೆ ಅದೊಂದು ವಿಷಯ ಇದೆ ಅವರು ಎತ್ತಿದ ಪ್ರಶ್ನೆಯಲ್ಲಿ. ಏನು? ಅಕ್ಕಮಾದೇವಿ ಅನುಭವ ಮಟ್ಟಕ್ಕೆ ಬಂದಾಗ ಮಹಾಗುರು ಬಸವೇಶ್ವರರು ಆ ಕಾಲಕ್ಕ ಅಕ್ಕನ ಒಂದು ವರ್ಣನೆ ಮಾಡ್ತಾ ಮಾಡ್ತಾ ಹೇಳ್ತಾರೆ, ಹೆಂಗೂಸಿನ ದೇಹವ ನೋಡಿರೆ ಪುರಾತನದು, ಭಾರತ ನಂಗವ ನೋಡಿರೆ ಪುರಾತನದು, ಬ್ರಹ್ಮವನಾಚರಿಸಿ ತನ್ನ ಮರದಿಪ್ಪ ತನ್ನ ಮರದಿಪ್ಪದ ನೋಡಿರೆ ಲಿಂಗವಂತರು ಅಂತ ಬಳಸ್ತಾರೆ. ತನ್ನ ಮರದಿಪ್ಪದ ನೋಡಿರೆ ಲಿಂಗವಂತರು. ಈ ವಚನದಲ್ಲಿ ಲಿಂಗವಂತರು ಅನ್ನುವಂತ ಪದ ಬಸವಣ್ಣವ್ರಿಗೆ ಬಂತಲ್ಲ. ಈಗ ನಮಗೆ ಇನ್ನು 2 ವಚನ ಬಸವಣ್ಣವ್ರಿಗೆ ಇಲ್ಲಿ ಕೊಡ್ತೀನಿ, ತಮ್ಮ ಮುಂದೆ ಇಡ್ತೀನಿ. ನಮ್ಮ ಪೂಜ್ಯರಿಗೆ, ತಮಗಲ್ಲ. ಬಸವಣ್ಣ ಲಿಂಗವಂತ ಅಂದಿಲ್ಲ, ಲಿಂಗಾಯತ ಅಂದಿಲ್ಲ ಅಂದ್ರೆ ಲಿಂಗಾಯತದ ಬೆಳವಣಿಗೆನೇ ಲಿಂಗವಂತ ಅದು. ಇಲ್ಲಿ ನೋಡಿ ಬಸವಚನ, ತಂದೆ ಮಕ್ಕಳಿಗೆ ಬುದ್ಧಿ ಹೇಳುವಲ್ಲಿ ತಪ್ಪಿಗೆ ಮುನಿವನಲ್ಲದೆ ಪ್ರಾಣಕ್ಕೆ ಮುನಿಯ. ಲಿಂಗವಂತನು ಲಿಂಗವಂತರಿಗೆ ಬುದ್ಧಿ ಹೇಳುವಲ್ಲಿ ಅವಗುಣಕ್ಕೆ ಮುನಿವನಲ್ಲದೆ ಲಾಂಛನಕ್ಕೆ ಮುನಿಯ. ತಮ್ಗೆ ಗೊತ್ತಿದ್ದ ವಚನನೇ ಇದು. ಮತ್ತೆ ಲಿಂಗವಂತ ಇಲ್ಲ ಅಂತ ಹೆಂಗಂತೀರಾ ನೀವು? ಬಸವಣ್ಣ ವಚನ ಇಲ್ಲ ಅಂತ ಹೆಂಗಂತೀರಾ? ವೀರಶೈವನೇ ಇಲ್ಲ ಬಸವಣ್ಣ ವಚನದಾಗ. ಈ ಖೋಟ ವಚನ ಹೇಳ್ಕೊಂಡು ಹೊಂಟಾರ ಇವ್ರು. ಇದು ಖೋಟ ವಚನ, ಹೆಚ್ಚಿನ ವಚನ ಖೋಟ ವಚನ. 17ನೇ ಶತಮಾನದ ಕಾಗದ ಪ್ರತಿ, ಅದು ಬರದವನ ಹೆಸರು ಇಲ್ಲ ಅಲ್ಲಿ, ಅನಾಮಧೇಯ ಅಂತ ತೋರಿಸ್ತಾರೆ. ಆದ್ರಿಂದ ಲಿಂಗವಂತ. ಇನ್ನೊಂದು ವಚನ ಬಸವಣ್ಣವ್ರದೇ, ಲಿಂಗ ವಶದಿಂದ ಬಂದ ನಡೆಗಳು, ಲಿಂಗ ವಶದಿಂದ ಬಂದ ನುಡಿಗಳು, ಲಿಂಗವಂತರು ನಾವು ಅಂದಲದೇಕೆ. ನೋಡ್ರಿ, ಲಿಂಗ ವಹಿಸಿದಂತಿರಬೇಕಲ್ಲದೆ ಕೂಡಲ ಸಂಗಮದೇವ ಭಕ್ತರ ಹಿಮಾನ ತನ್ನದೆಂಬನಾಗಿ ಬಂತು. ನೋಡ್ರಿ, ಲಿಂಗವಂತರು ನಾವು ಅಂದಲಬೇಕೆ ಬಂತಲ್ರಿಪ್ಪ. ಬಸವಣ್ಣರ ವಚನದ ಲಿಂಗವಂತ ಬಂತ ಇಲ್ಲೋ? ಅದಕ್ಕೆ ಲಿಂಗವಂತನೇ ಬಸವಣ್ಣರು ಅಧಿಕೃತ. ಅವ್ರು ಬಹಳ ದೊಡ್ಡ ಮಹಾತ್ಮರು ಬಸವಣ್ಣವರು. ಅದು ಲಿಂಗವಂತಕ್ಕೆ ಬಹಳ ಮಹತ್ವ ಕೊಟ್ರೆ. ಇನ್ನು ಉಳಿದಂತ ಅನೇಕ ವಚನಗಳು ನನ್ನಲ್ಲಿ ಅದಾವ. ಲಿಂಗವಂತ ತೋರಿಸೋ ಎಲ್ಲಾ ಶರಣರಲ್ಲಿ ಬಂದಿದೆ. ಅಷ್ಟೆಲ್ಲ ಹೋಗೋದಿಲ್ಲ ನಾನು. ಉಳಿದು ನಿಮಗೆ ಬೇಕಾದ್ರೆ 108 ವಚನಗಳಲ್ಲಿ ಲಿಂಗವಂತ ಲಿಂಗಾಯತ ಬಂದಿದೆ ಶರಣರ ವಚನಗಳಲ್ಲಿ. ಅದನ್ನ ನಾವು ಪಟ್ಟಿ ಮಾಡಿ ಇಟ್ಟಿದ್ವಿ ಇಲ್ಲಿ. ಇಷ್ಟೆಲ್ಲ ಹೇಳೋದು ಬೇಡ, ಸಮಯದ ಅಭಾವ ಇದೆ. ಅದಕ್ಕೋಸ್ಕರವಾಗಿ ನಾನು ಇನ್ನು ಅವರು ಕೇಳೋ ಪ್ರಶ್ನೆಗಳಲ್ಲಿ ಕೆಲವೊಂದು ಅದಾವ. ಏನಂದ್ರೆ ಲಿಂಗಾಯತ ವಚನದಲ್ಲಿ ಇಲ್ಲ ಅನ್ನೋದಕ್ಕೆ ಉತ್ತರ ಸಿಕ್ತು. ವೀರಶೈವರ ಆಚರಣೆ ವೇದ ಆಗಮಗಳಲ್ಲಿ ಇದೆ ಅಂತ ಏನು ಹೇಳ್ತಾರಲ್ಲ, ಅದು ವೇದ ಆಗಮಗಳಲ್ಲಿ ಇಲ್ಲ. ವೀರಶೈವ ಅನ್ನುವಂಥ ಪದ ಅವರು ವೀರಭದ್ರ ಅನ್ನೋದು, ಆಮೇಲೆ ಷಣ್ಮುಖ ಅನ್ನೋದು, ಆಮೇಲೆ ಈ ರೇವಣ ಅನ್ನೋದು, ರೇಣುಕಯ್ಯ ಅನ್ನೋದು, ಈ ಎಲ್ಲ ಕೆಲವು ಪದಗಳದಾವ. ವಿಭೂತಿ ಅನ್ನೋದಾಗ್ಲಿ, ಓಂ ನಮ ಶಿವ ಪದ ಆಗ್ಲಿ ವೀರಶೈವ ಪದ ಅಂತ ಕರೀತಾರೆ. ಈ ವೀರಶೈವ ಅನ್ನುವಂಥ ಪದ ಈ ಒಳಗಿರುವಂತ ಶಬ್ದಗಳು ಏನದಾವಲ್ಲ, ಇವೆಲ್ಲ ಶೈವರಲ್ಲಿ ಕೂಡ ಅದಾವ. ಅವು ಹಿಡ್ಕೊಂಡು ನೀವು ಗಂಟು ಬಿದ್ದು ಇದು ವೀರಶೈವ ಪದ ಅಂತ ಅನ್ನಕ್ ಬರಲ್ಲ ಹಂಗ. ಆದ್ರಿಂದ ಇವು ಸಂಬಂಧ ಅಲ್ಲ ಅವ್ರು ಕೇಳುವಂತ ಪ್ರಶ್ನೆ. ವೀರಶೈವ ಆಚರಣೆಗೆ ಶಾಸನಗಳದಾವಂತ್ರಿ. ಕ್ರಿಸ್ತ ಪೂರ್ವದಿಂದ ಹಿಡಿದು 6, 7, 8, 10ನೇ ಶತಮಾನದ ಒಳಗೆ 10ರಿಂದ 19ನೇ ಶತಮಾನದೊಳಗೆ ಶಾಸನಗಳಲ್ಲಿ ವೀರಶೈವ ಪದ ಸಂಬಂಧಪಟ್ಟ ಪದ ಬಂದವಂತಾರ. ವೀರಶೈವ ಬರಲ್ಲ, ವೀರಶೈವಕ್ಕೆ ಸಂಬಂಧಪಟ್ಟ. ವಿಭೂತಿ ಬಂದ್ರೆ ವೀರಶೈವ ಅಂತಾರೋ, ಅದು ಒಂದಿದ್ರೆ ಸಾಕೆ. ಗಣಪತಿ ಬಂದ್ರೆ ವೀರಶೈವನ ಅಂತಾರೋ, ಈರಭದ್ರ ಬಂದ್ರೆ ವೀರಶೈವನ ಅಂತಾರೋ. ಹಿಂಗಲ್ಲ ಅದು. ಪ್ರಸಾದ ಬಂತು, ವೀರಶೈವನ ಅನ್ನೋದು. ಓಂ ನಮಃ ಶಿವಾಯ ಬಂತು, ವೀರಶೈವನ ಅನ್ನೋದು. ಹಂಗಲ್ಲದು. ವೀರಶೈವ ಅಧಿಕೃತ ಬರಬೇಕು ಶಬ್ದ, ಅದು ಇಲ್ಲ. ಇದು ಯಾಕೆ ಹೇಳ್ತಾ ಇದ್ದೀನಿ ಮಾತಂದ್ರೆ, ಕ್ರಿಸ್ತ ಶಕ ಪೂರ್ವದಿಂದ ಹಿಡಿದು 19ನೇ ಶತಮಾನದವರೆಗೆ ಈ ವೀರಶೈವ ಪದ ಬಂದಿದೆ ಅಂತ ಹೇಳ್ತಾ ಅವರು ಲೆಕ್ಕ ಎಷ್ಟೊತ್ತು ಕೊಡ್ತಾರಂತಂದ್ರೆ, ನೋಡಿ ಹೆಂಗ್ ಕೊಡ್ತಾರಂದ್ರ, ಇಲ್ಲಿ ಕೂಡೋದು 2013
1513ನೇ ಶತಮಾನದಲ್ಲಿ ಒಂದು ಶಾಸನ ತೋರಿಸ್ತಾರ. ಅದಕ್ಕೆ ಪೂರ್ವ ತೋರ್ಸಲ್ಲ, ಹೇಳೋದು ಕ್ರಿಸ್ತ ಪೂರ್ವದಿಂದ ಹಿಡಿದು 19ವರೆಗೆ ಅಂತ ಹೇಳ್ತಾರೆ. ಶಾಸನಗಳು ಹಿಂಗ ಅದಾವಂತ. ಇಲ್ಲಿ ಅವ್ರಿಗೆ ಲೆಕ್ಕ ಏನ್ ಕೊಟ್ಟರೆ ಅದ್ರ ನಿಮ್ಮ ಕೈ ಇದೆ ಆ ಪ್ರತಿ ಅವ್ರು ಹೇಳಿಕೆ ಕೊಟ್ಟಿದ್ರಾಗ 1513 ಅಂದ್ರೆ 16ನೇ ಶತಮಾನ ಆಯ್ತು. ಅಲ್ಲಿನ ಶಾಸನ ಮಾತ್ರ ಅಂಕಿ ಹಚ್ಚಿದ್ದಾರೆ. ಇಲ್ಲಿ 17ನೇ ಶತಮಾನ 17ರಿಂದ 79 ಅಂದ್ರೆ ಇದು 18ನೇ ಶತಮಾನದ ಆಯ್ತು. ಕೊನೆ ಭಾಗ ಇದು 17ನೇ ಶತಮಾನ 79ನೇ ಶಾಸನ ಇದು ಅವ್ರು ಕೊಡೋದು, ದಾಖಲೆ ಕೊಡೋದು. ಆಮೇಲೆ 1822ನೇ ಶಾಸನ ಅಂತ 3 ಶಾಸನಗಳು ಅವ್ರು ತಾವು ಕೊಟ್ಟ ಪಟ್ಟಿಯಲ್ಲಿ ಮಣ್ಣು ಬಿಡುಗಡೆ ಮಾಡಿದ್ದಾರೆ. ಯಾವಾಗ ಕ್ರಿಸ್ತ ಪೂರ್ವ ಅಂತೀರಂದಾಗ ಆಗಿನ ಶಾಸನ ಯಾಕೆ ತೋರಿಸಿಲ್ಲ ಇಲ್ಲಿ? ನಾನು ಹೇಳಿದನಲ್ಲ 13ನೇ ಶತಮಾನದ ನಂತರ ವೀರಶೈವ ಪದ ಒಳಗೆ ಸೇರ್ಕೋತು ಅಂತ. ನಮ್ಮ ಕಲಬುರಗಿಯವರ ಪ್ರಕಾರ 1368ರಲ್ಲಿ ಎಲ್ಲಿ ಸೇರ್ತು? ಭೀಮಕವಿಯ ಬಸವಪುರಾಣದಲ್ಲಿ ಸೇರ್ತು. ಅದಕ್ಕಿಂತ ಪೂರ್ವದಲ್ಲಿ ಸಂಸ್ಕೃತ ಗ್ರಂಥದಲ್ಲಿ ಸೇರಿದ್ದು ವೀರ ಮಹೇಶ್ವರಾಚಾರ ಕ್ರಿಯಾಸಾರದಲ್ಲಿ ಸೇರಿದೆ ಅಂತ ನಾವು ನಿನ್ನೆ ವ್ಯಕ್ತಪಡಿಸಿನಿ ಆ ಮಾತನ್ನ. ಅದಕ್ಕೆ ಪೂರ್ವದಲ್ಲಿ ಎಂದಿಗೂ ಸಿಗಲ್ಲ. ಅವ್ರು ಸಿದ್ಧಾಂತ ಶಿಖಾಮಣಿ ಅಥವಾ ಅದಕ್ಕೆ ಪೂರ್ವದಲ್ಲಿದ್ದ ಆಗಮ ಅಂತಾರ. ಆಗಮ ನಿನ್ನ ಕೊಟ್ಟಿಯವು ಅಂತ ನಿನ್ನೆ ಹೇಳಿನಿ. ಅವೇ ಆಗಮ ನಿಮ್ ಮುಂದೆ ಇಡ್ತೀನಿ. ಆ 28 ಆಗಮದೇ ನಾವು ಆ ಪಟ್ಟಿ ಇಡ್ತೀನಿ. ಇವ್ರು ಪ್ರಿಂಟ್ ಮಾಡಿದ ಆಗಮ ಬಿಟ್ಟು ಬೇರೆ ಆಗಮಗಳಲ್ಲಿ ಇದೆಯಾ ಅನ್ನೋದು ಸಾಕ್ಷಿ ತೋರಿಸಿ ನಮ್ಗೆ. ಆದ್ರಿಂದ ಇದು ಸಂಬಂಧ ಸ್ವಾತಂತ್ರ್ಯ ಅಲ್ಲ. ವೀರಶೈವ ಪದ ಜಾರಿಯಲ್ಲಿ ಬಂದಿದ್ದು ಯಾವಾಗ ಈ ಕೆಳದಿ ಅರಸರದೇನು ಬಂತಲ್ಲ, ಕೆಳದಿ ಅರಸರ ಕಾಲಕ್ಕೆ ಮಾತ್ರ ಬಹಳಷ್ಟು ಗ್ರಂಥ ಬಂದು. ವೀರಶೈವ ಅಭ್ಯುದಯನು, ವೀರಶೈವ ಚಂದ್ರಿಕನು, ಇನ್ನು ಏನೇನೋ ಬಹಳಷ್ಟು ಒಂದು ಪಟ್ಟಿನೇ ಇದೆ. ಅದು ಅವಾಗ ಬಂದವೆ. ಅದಕ್ಕೆ ಪೂರ್ವದಲ್ಲಿ ಇಲ್ಲ ಇವು. ಇನ್ನು ಸಿದ್ಧಾಂತ ಶಿಖಾಮಣಿ ನಮ್ಮ ಧರ್ಮ ಗ್ರಂಥ ಅಂತಾರೆ, ಒಂದ್ ಕಡೆ ಆಗಮ ಧರ್ಮ ಗ್ರಂಥ ಅಂತಾರೆ. ಯಾವುದು ಆಗಮವೋ ಸಿದ್ಧಾಂತ ಶಿಖಾಮಣಿಯೋ ಅದು ಹೇಳ್ಬೇಕು ಮೊದಲ. ಸಿದ್ಧಾಂತ ಶಿಖಾಮಣಿ ಇದು 15ನೇ ಶತಮಾನದ ನಂತರದ್ದು. ಶಿವಯೋಗಿ ಶಿವಾಚಾರ್ಯ ಸಿದ್ಧಾಂತ ಹೇಳ್ತಾರೆ. ಶಿವಯೋಗಿ ಶಿವಾಚಾರ್ಯ ಅನ್ನೋ ವ್ಯಕ್ತಿ ಇದ್ದದ್ದೇ ನಮ್ಮ ಡೌಟು. ಯಾಕೆ ಸಿದ್ಧಾಂತ ಶಿಖಾಮಣಿ ಬಿಟ್ರೆ ಅವನ ಹೆಸರು ಮತ್ತೆ ಎಲ್ಲಿ ಬರೋದಿಲ್ಲ. ಯಾವ್ದಾರ ಸಾಹಿತ್ಯ ಹೇಳ್ಬೇಕಲ್ಲ, ಮತ್ತೊಂದು ಸಾಹಿತ್ಯ ಹೇಳ್ಬೇಕಲ್ಲ ನಮಗೆ. ಶಿವಯೋಗಿ ಶಿವಾಚಾರ್ಯ ಅಂತ ಅವನು ಹುಟ್ಟಿನ ಬಗ್ಗೆ ಸಾಕಷ್ಟು ಅನುಮಾನಗಳದಾವೆ. ಅದಕ್ಕೆ ನಾನು ಆ ವಿಷಯ ನೀವು ಈ ನಮ್ಮ ಸತ್ಯ ಶರಣರು ಸತ್ಯಶೋಧ ಗ್ರಂಥ ನೋಡ್ರಿ, 400ಕ್ಕೆ ಮಿಕ್ಕಿ ಪುಟಗಳವರೆಗೆ ಕೇವಲ ಸಿದ್ಧಾಂತ ಶಿಖಾಮಣಿ ಕೂರೇ ಚಿಂತನೆ ಆಗಿದೆ. ಇದ್ರೊಳಗೆ ಅಷ್ಟು ಸಂಶೋಧನೆ ಆಗಿದೆ. ನಿಮ್ಗೆಲ್ಲ ಡೌಟ್ಗಳಲ್ಲಿ ಸಿಗ್ತವೆ. ನಮ್ಮ ಪೂಜ್ಯರು ಕಾಶಿ ಜಗದ್ಗುರುಗಳವರು ಸಿದ್ಧಾಂತ ಶಿಖಾಮಣಿ ಬಸವಣ್ಣ ಓದಿದ್ದಾರೆ ಅಂತ ಹೇಳ್ತಾರೆ. ಹೆಂಗ್ ಓದ್ಯಾರಂತ ಅವರು ಒಂದು ವಚನ, ಬಸವಣ್ಣರ ವಚನದಾಗ ಪ್ರಸಾದ ದೇವಸ ಭಕ್ತಿ ಪ್ರಸಾದೋ ಭಕ್ತಿ ಸಂಭವ ಯಥೈವಾಂಕುರತೋ ಬೀಜಂ ಬೀಜತೋ ಯಥಾಂಕುರ ಅಂತ ಒಂದು ಶ್ಲೋಕ ಇದೆ. ಈ ಶ್ಲೋಕ ಬಸವಣ್ಣ ವಚನದಾಗ ಇದೆ, ನಾನು ಒಪ್ತೀನಿ. ಇದೇ ಶ್ಲೋಕ ಸಿದ್ಧಾಂತ ಶಿಖಾಮಣಿಯಲ್ಲಿ ಇದೆ, ತಾವು ಗಮನಿಸಿರಿ ದಯವಿಟ್ಟು. ಆದ್ರಿಂದ ಸಿದ್ಧಾಂತ ಶಿಖಾಮಣಿ ಬಸವಣ್ಣ ಓದಿದ್ರು ಈ ಶ್ಲೋಕ ಅವ್ರು ತಕೊಂಡಾರ ಅಂತ ಅವ್ರ ತಕರಾರು. ಇದ್ರ ಮ್ಯಾಲ ಪರಂ ಪೂಜ್ಯ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಜಂಗಮವಾಡಿ ಮಠ ಕಾಶಿ ಅವರು PhD ಮಾಡಿದ್ದಾರೆ ಇದ್ರ ಮೇಲೆ. ಇದೇ ವಿಷಯ ಸಿದ್ಧಾಂತ ಶಿಖಾಮಣಿ ಸಮೀಕ್ಷಾ ಆ ಟಾಪಿಕ್ ಹೆಸರು. ಅದನ್ನ ನಮ್ಮ ಇಮ್ಮಡಿ ಶಿವಬಸವ ಮಹಾಸ್ವಾಮಿಗಳು ಪರಂ ಪೂಜ್ಯರು ಬಹಳ ದೊಡ್ಡ ಕೆಲಸ ನಮ್ಗೆ ಗಮನಕ್ಕೆ ತಂದಾಗ ಇದನ್ನ ನಾನು ಬಹಳ ವಿಸ್ತಾರವಾಗಿ ತಗೊಂಡಿನಿ. ಅದನ್ನು ಈ ಶ್ಲೋಕ ಸಿದ್ಧಾಂತ ಶಿಖಾಮಣಿ ಮೂಲದ ಅಲ್ಲ. ಈ ಶ್ಲೋಕ ಮೂಲ ಇರುವಂತದ್ದು ಶಿವಪುರಾಣದ್ದು. ಶಿವಮಹಾಪುರಾಣ ಅಂತ ಬೃಹತ್ ಗ್ರಂಥ ಇದೆ. ನಮ್ಮ ಬಸವ ಮಹಾಮನಿ ಯಾರು ಬಂದ್ರು ನಾನು ತೋರಿಸ್ತೀನಿ. ಅಲ್ಲಿ ಹೇಗಿದೆ ಇದೆ ಶ್ಲೋಕ. ವಿದ್ಯೇಶ್ವರ ಸಂಹಿತೆ ಅಂತ ಒಂದು ಅಧ್ಯಾಯ ಇದೆ, ಅದರೊಳಗೆ 14ನೇ ಶ್ಲೋಕ ಇದೆ. ಮತ್ತೊಂದು ಇನ್ನೊಂದು ಅಧ್ಯಾಯದೊಳಗೆ 30ನೇ ಶ್ಲೋಕ ಇದೆ. ಈ ತರ ಶಿವಪುರಾಣದಲ್ಲಿ ಇದ್ದಂತ ಶ್ಲೋಕ ಇದು. ಸಿದ್ಧಾಂತ ಶಿಖಾಮಣಿ ಹಲವಾರು ಪುರಾಣಗಳಿಂದ ಹಲವಾರು ಈ ಕೊಟ್ಟಿ ಆಗಮಗಳಿಂದ ಶ್ಲೋಕಗಳು ಕದ್ಕೊಂಡು ಅವೆಲ್ಲ ತಕೊಂಡು ಸಂಕಲನ ಗ್ರಂಥ ಮಾಡಿದ್ದಾರೆ. ಬರ್ದಿದ್ದಲ್ಲ ಅದು ಸಿದ್ಧಾಂತ ಶಿಖಾಮಣಿ, ಒಂದು ಸಂಕಲನ ಗ್ರಂಥ. ಯಾರು ರಚನೆ ಮಾಡಿದ್ದಲ್ಲ, ಅವ್ರು ರಚನೆ ಮಾಡಿಕೊಂಡು ಈ ಶಿವಪುರಾಣದಲ್ಲಿ ಕೂಡ ವಾಯುವ್ಯ ಸಂಹಿತೆಯಲ್ಲಿ ಕೂಡ ಇದು 30ನೇ ಶ್ಲೋಕ. ಅದು ವಿದ್ಯೇಶ್ವರ ಸಂಹಿತೆಯ 14ನೇ ಶ್ಲೋಕ ಶಿವಪುರಾಣದಲ್ಲಿ, ವಾಯುವ್ಯ ಸಂಹಿತೆಯ 30ನೇ ಶ್ಲೋಕ. ಇದು ಸಿದ್ಧಾಂತ ಶಿಖಾಮಣಿ ತಕೊಂಡು ತನ್ನೊಳಗೆ ಸೇರಿಸ್ಕೊಂಡು ಇದು ಬಸವಣ್ಣ ವಚನದಾಗಿದೆ ಅಂದ್ರೆ ಸಿದ್ಧಾಂತ ಶಿಖಾಮಣಿ ಬಸವಣ್ಣ ಓದಿದ್ರು ಅಂತ ತಿಳ್ಕೊಂಡು ಇದ್ರ ಮೇಲೆ PhD ಮಾಡ್ರಿ. ಯಪ್ಪ ಏನ್ ಕೇಳ್ತೀರಿ ಕತಿ. ಇದು ಸಿದ್ಧಾಂತ ಶಿಖಾಮಣಿ ಬಸವಣ್ಣ ವಚನದಾಗೆ ಇದು ಇದೆ, ಶ್ಲೋಕ ಇದೆ ಸಿದ್ಧಾಂತ ಶಿಖಾಮಣಿ ಅನ್ನಕ್ಕೆ. ಇದಕ್ಕಿಂತ ದೊಡ್ಡ ಪ್ರಮಾಣ ಏನ್ ಬೇಕು ಅಂತ ಸಿದ್ಧಾಂತ ಶಿಖಾಮಣಿ ಪ್ರವಚನ ಪ್ರಭೆ ಅಂತ ಪರಂ ಪೂಜ್ಯ ಕಾಶಿ ಜಗದೊಳಗೆ ಮಾಡ್ಯಾರ 2 ಗ್ರಂಥ, ಅದರ ಬರೀತಾರ. ಇದಕ್ಕಿಂತ ದೊಡ್ಡ ಆ ದಾಖಲೆ ಇನ್ನೇನ್ ಬೇಕ್ರಿ? ಬಸವಣ್ಣ ಹೇಳ್ಯಾರ. ನೋಡ್ರಿ ಇಲ್ಲಿ ನೋಡ್ರಿ, ಈಗ ಬಸವಣ್ಣ ವಚನ ನೋಡ್ರಿ, ಈಗ ಸಿದ್ಧಾಂತ ಶಿಖಾಮಣಿ ಪುಣ್ಯಾತ್ಮರೇ ಶಿವಪುರಾಣ ನೋಡ್ರಿ, ಅನುಭವ ಸೂತ್ರ ನೋಡ್ರಿ, ಅದ್ರಾಗೂ ಇದೆ. ಕೈವಲ ಸಾರದ ನೋಡ್ರಿ, ಅದರಾಗೂ ಇದೆ. ಶೈವ ರತ್ನಾಕರ್ ನೋಡ್ರಿ, ಅದರಾಗೂ ಇದೆ. ಕ್ರಿಯಾ ಸಾರ್ ನೋಡ್ರಿ, ಅದರಾಗೂ ಈ ಶ್ಲೋಕ ಇದೆ.
ಹಲವಾರು ಪಟ್ಟಿನೇ ಈ ನಮ್ಮ ಸತ್ಯ ಶೋಧಕ ಅಂತ ನಾನು ಇಟ್ಟಿನಿ. ಇಷ್ಟ್ರಾಗ ಬರ್ತದೆ ಹೊರತು ಇವ್ರು ಯಾರು ಕೂಡ ಸಿದ್ಧಾಂತ ಶಿಖಾಮಣಿ ತಗೊಂಡಿವಂತ ಹೇಳಿಲ್ಲ. ಇವರೆಲ್ಲ ಶಿವಪುರಾಣ ಆ ಪುರಾಣದ ಮಾತ್ರ ಹೇಳ್ತಾರೆ ಹೊರತು ಹೇಳಲ್ಲ. ಅದಕ್ಕಾಗಿ ಸಿದ್ಧಾಂತ ಶಿಖಾಮಣಿ ಓದಿದ್ರು ಬಸವಣ್ಣ ಅಂತ ಹೇಳಿನೇ ಬಸವಣ್ಣ ವೀರಶೈವ ಧರ್ಮ ಸ್ವೀಕಾರ ಮಾಡಿದ್ರು. ಅವ್ರ ಮ್ಯಾಲ ಇದು ಪ್ರಭಾವ ಬೀರಿತ್ತು. ಅಷ್ಟೇ ಅಲ್ಲ, ಪೂಜ್ಯ ಕಾಶಿ ಜಗದೂರು ಹೇಳ್ತಾರೆ ಬಸವಣ್ಣ ಮೇಲೆ ಪ್ರಭಾವ ಬೀರಿತ್ತು, ಪ್ರಭುದೇವ್ರ ಮೇಲೆ ಪ್ರಭಾವ ಬೀರಿತ್ತು, ಸಿದ್ಧಾಂತ ಶಿಖಾಮಣಿ ಚನ್ನಬಸವಣ್ಣ ಬೇರಿತ್ತು, ಅಕ್ಕಮಾದಿ ಮೇಲೆ ಬೇರಿತ್ತು, ದೇವರ ದಾಸಿ ಮೇಲೆ ಬೇರಿತ್ತು ಅಂತ ಬರ್ದಾರ ಅದ್ರೊಳಗ. ಎಷ್ಟ್ರಿ ಏಟ್ ಅನ್ಯಾಯ ಮಾಡೋದ್ರಿ ನಮ್ಗ. ನಮ್ಮ ಶರಣ ಮೇಲೆ ಎಷ್ಟಂತ ಅನ್ಯಾಯ ಮಾಡ್ತೀರಾ? ನಮ್ಮ ಶರಣದಲ್ಲಿರುವಂತ ಲಿಂಗಾಂಗ ಸಾಮರ್ಥ್ಯ ನಿಮ್ಮಲ್ಲಿ ಇದೆಯಾ? ಸಿದ್ಧಾಂತ ಶಿಖಾಮಣಿ ಲಿಂಗಾಂಗ ಸಾಮರ್ಥ್ಯ ಹೇಳೋದಿಲ್ಲ, 101 ಸ್ಥಳ ಹೇಳ್ತದೆ. ಈ 101 ಸ್ಥಳ ಎಲ್ಲಿಂದ ತಗೊಂಡಾರೆ? 101 ಸ್ಥಳ 12 ಶತಮಾನ ಶರಣರದು. ಅದ್ರ ನಂತರ ಹುಲಿಗೆರೆಯ ಮಹಾದೇವಯ್ಯ 101 ಸ್ಥಳದ ಏಕೋತ್ತರ ಶತಸ್ಥಲ ಮಾಡಿದ್ರು. ಅವನ ಶಿಷ್ಯ ಜಕ್ಕಣ್ಣ ಏಕೋತ್ತರ ಶತಸ್ಥಲ ಏನದ ಅವನು ಏಕೋತ್ತರ ಶತಸ್ಥಲಿ ಅಂತ ಹೇಳಿ ಸಂಸ್ಕೃತದಲ್ಲಿ ಬರ್ದ. ಯಾರು? ಜಕ್ಕಣ್ಣಾರ್ಯ. ಅದರಲ್ಲಿ ಬರ್ದ ಸುಲಕ ಬರೀತಾನೆ ಏನಂತ, ಈ 101 ಸ್ಥಳಗಳನ್ನ ಕೊಟ್ಟವ್ರು ಯಾರು? ಜಂಗಮ, ಗುರು, ಲಿಂಗ ಸ್ವರೂಪಿಯಾಗಿರುವಂತ ಬಸವಣ್ಣ, ಚನ್ನಬಸವಣ್ಣ ಮತ್ತು ಪ್ರಭುದೇವರು ಅಂತ ಹೇಳ್ತಾನೆ. ಅದರ ಕ್ಲಿಯರ್ ಇದೆ. ಇದು ವಚನಗಳ ಆಧಾರ ಅಂತ ಬರ್ದಾರ. ಅದಕ್ಕೆ ಅದು ಬಿಟ್ರು, ಅದು ಸಂಸ್ಕೃತ ಬಳಸ್ಕೊತಿದ್ರು. ಯಾವಾಗ ಬಸವಣ್ಣ ಮೂಲದಿಂದ ಬಂತೋ, ವಚನಗಳ ಮೂಲ 101 ಸ್ಥಳ ಅಂತ ಬಂತೋ, ಇದನ್ನು ಬಿಟ್ಕೊಟ್ಟು ಇದರದೇ ಕಾಪಿ ಹೊಡೆದು ಸಿದ್ಧಾಂತ ಶಿಖಾಮಣಿ ಮಾಡ್ಕೊಂಡ್ರಪ್ಪ. ಬೇರೆ ಬೇರೆ ಶ್ಲೋಕಗಳು ತಗೊಂಡು ಇದ್ರ ಶ್ಲೋಕ ಬಳಸಿಲ್ಲ. ಈ ಆಧಾರ ಮೇಲೆ ಶ್ಲೋಕಗಳು ತಾವು ಸೃಷ್ಟಿ ಮಾಡಿದ್ರು, ಕೆಲವೊಂದು ಪುರಾಣಗಳನ್ನು ತಗೊಂಡ್ರು. ಹಿಂಗಾಗಿದೆ. ಅದಕ್ಕೆ ನಮ್ಮ ಪರಮ ಪೂಜ್ಯ ಲಿಂಗೈಕ್ಯ ಇಮ್ಮಡಿ ಡಾಕ್ಟರ್ ಇಮ್ಮಡಿ ಶಿವಬಸವ ಸ್ವಾಮಿಗಳು ಹೇಳ್ತಾರೆ, ಈ ನಮ್ಮ ಏಕೋತ್ತರ ಶತಸ್ಥಲಿ ಅನ್ನೋದ್ರ ಸಂಪಾದಕರು ಕಲಬುರ್ಗಿಯವರು ಇದ್ರು. ಆ ವ್ಯವಸ್ಥೆ ಇವರಿಗೆ ವಹಿಸಿದ್ರು. ಅದು ಅದ್ರ ಬರೀತಾರ ಕೊನೆಗೆ ಪ್ರಸ್ತಾವನೆ ಏನು ಬರೀತಾರೆ, ಸಿದ್ಧಾಂತ ಏಕೋತ್ತರ ಶತಸ್ಥಲಿ ಸಿದ್ಧಾಂತ ಶಿಖಾಮಣಿಯ ತಾಯಿ ಅಂತಾರ. ಬಂತ ತಮ್ಗೆಲ್ಲ ಉತ್ತರ? ಏಕೋತ್ತರ ಶತಸ್ಥಲಿ ಜಕ್ಕಣಾರಿ ಎಂದು ಯಾರ್ದಿದು? ಜಕ್ಕಣಾರಿ ಏಕೋತ್ತರ ಶತಸ್ಥಲಿ. ಈ ಪುಸ್ತಕ ಸಿದ್ಧಾಂತ ಶಿಖಾಮಣಿಯ ತಾಯಿ ಅಂತಾರ. ಮುಗಿತಲ್ಲ ಇಲ್ಲಿಗೆ. ಆದ್ರಿಂದ ಇದು ವೀರಶೈವ ಲಿಂಗಾಯತ ಬಸವಣ್ಣ ಸ್ವೀಕಾರ ಮಾಡಿದ್ರು. ಹಂಗ್ ಮಾಡಿ ದಯವಿಟ್ಟು ಇಂಥವೆಲ್ಲ ಬಳಸಬಾರ್ದು ಅನ್ನುವಂತ ಮಾತನ್ನ ತಾವು ನಾನು ವಿನಂತಿ ಮಾಡ್ಕೊಳ್ತೇನೆ. ಸಮೀಪ ಬಂದಂಗೆ ಕಾಣ್ತದ. ಆಮೇಲೆ ಈ ಇವ್ರು ಹೇಳುವಂತ ಶಾಸನಗಳದ್ದು ಹೇಳಿ ನಾನು, ಶಾಸನಗಳದ್ದು ಮುಗಿತು. ಎಷ್ಟು ಪ್ರಶ್ನೆ ಎತ್ತಿದಾರೆ ಅಷ್ಟರೊಳಗೆ ಶಾಸನ ಮುಗಿತು. ಆಮೇಲೆ 1909 ಯಾರೋ ಒಬ್ಬರು ಯಾರು KX ಪಾಟೀಲ್ ಅನ್ನುವಂತ ನ್ಯಾಯಾಧೀಶರು ಹೇಳಿದ್ರು, ಬಸವಣ್ಣ ಕೂಡ ಎಲ್ಲರಂಗ್ ಬಂದು ಸ್ವೀಕಾರ ಮಾಡಿದ್ದಾರೆ, ವೀರಶೈವ ಧರ್ಮ ಆ ಪಟ್ಟಿಯಲ್ಲಿ ಇದೆ ಅಂತ ಹೇಳಿದಾರೆ ಅಂತ ಹೇಳ್ತಾರೆ. ಇದು ಈಗಾಗಲೇ ನಾವು ಈಗ ಕೋಟ್ ಮಾಡಿದೀವಿ. ಬಸವಣ್ಣನವರಿಗೆ ಇನ್ನೊಬ್ಬ ಗುರು ಇಲ್ಲ. ಬಸವಣ್ಣ ಯಾವ ಧರ್ಮ ಸ್ವೀಕಾರ ಮಾಡಿಲ್ಲ. ಬಸವಾದಿ ಶರಣರ ಪರಂಪರೆ ಬರುವಂತ ಲಿಂಗಾಯತ ಲಿಂಗವಂತ ಶರಣ ಪರಂಪರೆಯಲ್ಲಿ ಬರೋದು ಹೋಗೋದು ಇಲ್ಲ. ಇದು ಮತಾಂತರ ಅಲ್ಲ. ಇದು ದಯವಿಟ್ಟು ಗಮನಿಸ್ಬೇಕು ನಾನು ಹೇಳೋ ಮಾತನ್ನ. ಮತಾಂತರ ಒಬ್ಬ ಕ್ರಿಶ್ಚಿಯನ್, ಒಬ್ಬ ಚರ್ಚಿಗೆ ಹೋಗೋ ಮನುಷ್ಯ ಅಥವಾ ಒಬ್ಬ ಗುಡಿಗೆ ಹೋಗುವಂತ ಮನುಷ್ಯ ಚರ್ಚಿಗೆ ಹೋದ್ರೆ ಮತಾಂತರ ಆಗ್ತಾನೆ. ಒಬ್ಬ ಮಂದಿರಕ್ಕೆ ಹೋಗುವಂತ ಮನುಷ್ಯ ಮಸೀದಿಗೆ ಹೋದ ಅಂದ್ರೆ ಮತಾಂತರ ಆಗ್ತಾನೆ. ಅಥವಾ ಮಂದಿರಕ್ಕೆ ಹೋಗುವ ಮಸೀದಿ ಬಂದ ಅಂದ್ರೆ ಮತಾಂತರ ಆಗ್ತಾನೆ. ಆದ್ರೆ ನನ್ನ ಅಂಗಗಳಿರುವಂತ ಲಿಂಗ ಅದು ಹೊರಗವವು. ಆ ಮಂದಿರ ಆಗಲಿ ಮಸೀದಿ ಹೊರಗದವೆ, ಚರ್ಚು ಹೊರಗದವೆ. ನಮ್ಮ ಅಂಗದಲ್ಲಿರುವಂತ ನಿರವಯ ಪರವಸ್ತುವನ್ನ ಶಿರಸ್ಥಳ ಲಿಂಗ ತಂದು ಕರಸ್ಥಳಕ್ಕೆ ಕೊಡ್ತಕ್ಕಂಥದ್ದು ಏನಿದೆಯಲ್ಲ, ಇದು ಹೊರಗಿಂದಲ್ಲ. ಯಾರು ಬೇರೆ ಬೇರೆ ದೇವಾಲಯಕ್ಕೆ ಹೋಗೋರು, ಮಸೀದಿಗೆ ಹೋಗೋರು, ಚರ್ಚಿಗೆ ಹೋಗೋರು, ಮತ್ತೊಂದು ವೇದಾಂತ ಹೇಳೋರು, ಯಾವುದೋ 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 ಪರಂಪರೆಯವರು ಬಂದು ಒಂದ್ ವೇಳೆ ಶರಣ ಪರಂಪರೆಗೆ ಬಂದ್ರು ಅಂದ್ರೆ, ಲಿಂಗಾಂಗ ಸಾಮರಸ್ಯ ಕಡೆ ಹೊರಳಿದ್ರು ಅಂದ್ರೆ ಆ ವ್ಯಕ್ತಿ ಮತಾಂತರ ಆಗುದಿಲ್ಲ, ಆತ ಸ್ವತಂತ್ರ ಆಗ್ತಾನೆ. ಯಾಕೆ ಸ್ವತಂತ್ರ? ಅವನು ಒಳಗಿನ ದೇವರೇ ಕೊಡ್ತಾರ ಅವ್ರು ಗುರುಗಳು. ಶಿರಸ್ಥಳದ ಲಿಂಗವನ್ನ ಕರಸ್ಥಳಕ್ಕೆ ಕೊಟ್ರು. ನಮ್ಮ ವಚನ ಸಾಕಷ್ಟು ಬರ್ತವೆ. ಇದು ಮತಾಂತರ ಅಲ್ಲ. ಅವ್ರು ಬಂದು ನಮ್ ಧರ್ಮ ಸ್ವೀಕಾರ ಮಾಡಿದ್ರು, ಇವ್ರದ್ದು ಬಂದು ನಮ್ ಧರ್ಮ ಸ್ವೀಕಾರ ಮಾಡಿದ್ರು ಅಂದ್ರೆ ಅವೆಲ್ಲ ನಿಜವಾದ ಧರ್ಮ ಆಗಲ್ಲ. ನಮ್ದು ಸ್ವತಂತ್ರ. ವಿಶ್ವದ ಚರಿತ್ರೆಯಲ್ಲಿ ಯಾರು ಎಷ್ಟೇ, ನನಗೆ 16 ಧರ್ಮದ ಪ್ರಪಂಚದ 16 ಧರ್ಮದ ಅಧ್ಯಯನ ಇದೆ. ದಯವಿಟ್ಟು ಗಮನಿಸಿರಿ. ನನ್ನ ಪರಿಚಯ ಇನ್ನೂ ನಿಮ್ಗೆ ಸರಿಯಾಗಿ ಆಗಿಲ್ಲ. ನಮ್ಮ ಪೂಜ್ಯರು ನಮ್ಮ ಯಾರು ನಮ್ಮ ಶ್ರೀಕಾಂತ್ ಸ್ವಾಮಿ ಅವರು ನನ್ನ ಬಾಲ್ಯದೊಂದು ಏನೋ ಒಂದ್ 2 ಘಟನೆ ಹಾಕಿ ಸಮಾಜ ಬಂದು ಬಿಟ್ಟಾರ. ನಾನು 16 ಧರ್ಮದ ಜಗತ್ತಿನ ಎಲ್ಲಾ ಧರ್ಮದ ಅಧ್ಯಯನ ಇದೆ ನನಗೆ. 4 ವೇದಗಳು 18 ಪುರಾಣಗಳು ಬಿಟ್ಟು ಬೇರೆ ಧರ್ಮದ ಅಧ್ಯಯನ ಇದೆ. ಆದರೆ ಯಾವುದೇ ಧರ್ಮಗಳಲ್ಲಿ, ಯಾವುದೇ ಶೈವ ಇರಲಿ, ವೀರಶೈವ ಇರಲಿ, ಮತ್ತೊಂದಿರ್ಲಿ, ಅದು ಕ್ರೈಸ್ತ ಇರ್ಲಿ, ಇಸ್ಲಾಂ ಇರ್ಲಿ, ಮತ್ತೊಂದಿರ್ಲಿ, ಮನುಷ್ಯನ ಒಳಗೆ ದೇವರದನ ಆ ದೇವರನ್ನ ಅರಳಿಸಿಕೊಂಡು
ನೀನ್ ಅಂಗದ ಮೇಲೆ ಧರಿಸಿಕೊಂಡು ಆ ಅಂಗವೆಲ್ಲ ಲಿಂಗ ಮಾಡ್ಕೊಂಡು ನೀನೇ ಸ್ವಯಂ ಲಿಂಗ ಆಗು, ಸ್ವಯಂ ದೇವರಾಗು ಅಂತ ಹೇಳುವಂತ ಸಿದ್ಧಾಂತ ಇರೋದು, ಆ ಮೌಲ್ಯ ಇರೋದು ಎಲ್ಲಿದೆ ಅಂದ್ರೆ ಕೇವಲ ಬಸವಾದಿ ಶರಣರಲ್ಲಿ ಇದೆ, ಲಿಂಗವಂತರಲ್ಲಿ ಇದೆ, ಅದು ಶರಣ ಪರಂಪರೆಯಲ್ಲಿ ಇದೆ ಅದು ಅನ್ನೋ ಮಾತನ್ನ ನನ್ನ ಅಭಿಮಾನದ ಈ ಮಾತನ್ನ ತಮ್ಮ ಎದುರಿಗೆ ಇಡಬಯಸ್ತೀನಿ. ಆಮೇಲೆ ಈ ಶರಣ ಸಾಹಿತ್ಯದ ಮೇಲೆ ಸುಳ್ಳು ಸಾಹಿತ್ಯ ರಚನೆ ಆಗಿದೆ ಅಂತೇನು ಹೇಳಿ ತಾವು ಇಟ್ಟಿರಿ ವಿಷಯ, ಅದಕ್ಕೆ ಇಲ್ಲಿವರೆಗೆ ನಾನು ಬಂತು ಅಂತ ಅನಿಸ್ತೀನಿ. ಆ ವಿಷಯ ಇಂಥ ಬಹಳಷ್ಟು ಬಂದಿದ್ದಾವೆ. ಅಧಿಕೃತವಾಗಿ ವೀರಶೈವ ಹೆಂಗ್ ಸೇರಿಸಿ ಅನ್ನೋದು ಬಂತು ಇವತ್ತ. ಆಮೇಲೆ ಬೇರೆ ಬೇರೆ ಬಸವಣ್ಣವ್ರು ವೀರಶೈವ ಧರ್ಮ ಸ್ವೀಕಾರ ಮಾಡಿದ್ರು ಅನ್ನೋದು ಸುಳ್ಳು ಅನ್ನೋದು ಬಂತು. ಈ ವಚನ ಹ್ಯಾಂಗ್ ಖೋಟ ಅನ್ನೋದು ಬಂತು. ಈ ಆಗಮ ಇವರೇನು ಶಾಸನ ತೋರಿಸ್ತಾರಲ್ಲ, ಈ ಶಾಸನ ಕೂಡ ಅಧಿಕೃತ ಅಲ್ಲ ಅನ್ನೋದು ಬಂತು. ಯಾಕ ಕ್ರಿಸ್ತ ಪೂರ್ವದ ಶಾಸನ ಅಲ್ಲಿಂದ ಹಿಡಿದು 19ನೇ ಶತಮಾನದಲ್ಲಿ ಅಂತ ಹೇಳ್ತಾರೆ, ಮತ್ತೆ 14ನೇ ಶತಮಾನ ಈಚೆಗೆ ಶಾಸನ ತೋರಿಸ್ತಾರ. ಇದು ಹೆಂಗೆ? ಅವು ತರಬೇಕಲ್ಲ ಶಾಸನಗಳು, ಎಲ್ಲಿ ಅದಾವೋ? ಆದ್ರಿಂದ ಇವೆಲ್ಲ ಇಂಥವು ದಯವಿಟ್ಟು ಇಂಥ ಕೆಲಸ ಮಾಡಬಾರ್ದು ಅನ್ನುವಂಥ ಮಾತನ್ನು ಹೇಳ್ತಾ, ವೀರಶೈವ ಬಾಹ್ಯ ದೇವರನ್ನು ಕೊಡ್ತದ. ವೀರಶೈವ ಶೈವಕ್ಕೆ ವೀರಶೈವ ಅಂತಾರಪ್ಪ, ಅದು ಅದೇ ಬಂದಿದ್ದು ಮುಷ್ಕಿಲಿ. ಇಲ್ಲಿ ನಮಗೆ ತೊಂದರೆ ಏನು ಬಂದಿದೆ ಅಂದ್ರೆ ಇವರಿಗೆ ನಿಜವಾದ ಲಿಂಗಾಯತ, ಲಿಂಗವಂತ, ಶರಣ ಪರಂಪರೆ, ಬಸವ ಪರಂಪರೆ ಆ ತಾತ್ವಿಕತೆ ಗೊತ್ತಿಲ್ಲ. ನಾವು ದೇವರನ್ನು ಹೊರ ಹುಡ್ಕೋದಿಲ್ಲ. ನಮ್ಮ ದೇವರು ಅಂತರಂಗದೊಳಗದಾನ. ಕಲ್ಲೊಳಗೆ ಹೊನ್ನುಂಟು, ಮರದೊಳಗೆ ಅಗ್ನಿ ಉಂಟು, ಹಾಲೊಳಗೆ ತುಪ್ಪ ಉಂಟು, ಅಂತರ್ಯಾಮಿ ಶಿವಾನಿಯಂ. ಇದು ನಮ್ಮ ಬಸವ ಪರಂಪರೆ. ಒಳಗಿನ ದೇವರನ್ನ ಅಂಗಲಿಟ್ಟು, ದೃಷ್ಟಿ ಇಟ್ಟು, ಮನಸ್ಸಿಟ್ಟು, ಭಾವ ಇಟ್ಟು, ಪ್ರಾಣ ಲಿಂಗದಲ್ಲಿ ಬೆರೆಸಿ ಶಿವಯೋಗ ಸಾಧಿಸುವುದರಿಂದ ಒಳಗಿನ ತತ್ವಜ್ಞಾನ ತಂತಾನೇ ಮೂರನೇ ಕಲಿತಾವ. ಹೆಂಗ್ ಮತ್ತು ನನಗೆ ಇದೆಲ್ಲ ನಾನು ಹೇಳ್ತಾರೆ ಹೇಳಬಾರ್ದು ಅಂತ ಸುಮ್ಮನೆ ಕೂತೀನಿ. ನಾನು ಹೆಂಗೆ ಇದು ಅಳವಡಿಸ್ಕೊಂಡಿರ್ಬೇಕಪ್ಪ? ಇದು ಏನಿಲ್ಲ. ಶಿವಯೋಗದ ಬಾಲ್ಯದ 19ನೇ ವರ್ಷದಿಂದ ನಾನು ಶಿವಯೋಗದ ಅಮುಖವಾಗಿ ದಿವಸ 3 ಗಂಟೆಗೆ 10 ತಾಸು ಕೂಡ್ತಿದೆ ಶಿವಯೋಗದೊಳಗ. ನಮ್ಮ ತೋಟದೊಂದು ಗವಿ ಮಾಡ್ಕೊಂಡು ಅಲ್ಲಿ 4 ಗಂಟೆ 3 ಗಂಟೆಗೆ ಒಳಗೆ ಹೋಗಿ 1 ಗಂಟೆಗೆ ಹೊರ ಬರ್ತಿದ್ದೆ. ಹಲವಾರು ವರ್ಷ ಕಳೆದವ್ರಿ. ಆವಾಗ ತಾನೇ ಒಳಗಿನ ಲಿಂಗಯ್ಯ ಅರಳಿ ಆ ಬಸವ ಕೃಪೆಯಿಂದ, ಅಕ್ಕಮಹಾದೇವ ಕೃಪೆಯಿಂದ, ಶಿವಯೋಗದಿಂದ ಇಷ್ಟೆಲ್ಲ ಜ್ಞಾನ ಅರಳಿದ್ದು. ಇದು ನಮ್ಮ ಶರಣರು ದಾಖಲೆ ಏನು? ನಾವು ಕುರಿ ಕಾಯೋರು, ದನ ಕಾಯೋರು, ಕಸ ಹೊಡೆಯೋರು, ಮೆಟ್ಟವರು ಹೆಂಗ್ ವಚನ ಬರ್ತಾರೆ ಮತ್ತ ಅವರು? ಹೆಂಗ್ ವಚನ ಹೆಂಗ್ ಬರ್ತಾರೆ ಮತ್ತ ಅವರು? ಕಲ್ತಿದ್ರ? ಯೂನಿವರ್ಸಿಟಿಗೆ ಹೋಗಿದ್ರ? ಆದ್ರಿಂದ ನಮ್ಮ ಬಸವಾದಿ ಶರಣರು ಹೇಳೋದು, ತನ್ನ ಅರಳಿಸಿಕೊಂಡು ವ್ಯಕ್ತಿಯೇ ನೀನು ಸ್ವತಂತ್ರನಾಗು. ಈ ಪ್ರಪಂಚ ಮುಂದೊಂದು ದಿವಸ ಬಸವ ತತ್ವ ತಿಳ್ಕೋಬೇಕು. ನಾವು ಸರಿಯಾಗಿ ಬಸವ ತತ್ವ ತಿಳಿದಲ್ಲಿ ಎಡವಿದ್ದೇವೆ. ಬಸವ ತತ್ವವನ್ನ ನಾವು ಶರಣ ತತ್ವವನ್ನ ಸರಿಯಾಗಿ ಪರಿಚಯ ಮಾಡಲಿಲ್ಲ. ನಮ್ಮನ ಒಳಗೆ ಚೌಕಟ್ಟು ಹಾಕೊಂಡ್ ಕುಂದೆ ನಮ್ಮದು ತಿಳ್ಕೊಳ್ಳೋದಿಲ್ಲ, ಆಚರಣೆ ಮಾಡೋದಿಲ್ಲ. ಸುಮ್ಮನೆ ನಮ್ಮದು ಅನ್ನೋದಪ್ಪ. ಕೊಳ್ಳ ಲಿಂಗ ಧರಿಸೋದು, ಮತ್ ಹೋಗೋದು ಟುಮ್ಕಿ ಹೊಡೋದು. ಎಲ್ಲಿ? ಅಲ್ಲಿ ಹೋದ್ರು ನೋಡಿ ಮೊನ್ನೆನ ಪಾಪ ಹೋಯ್ತದಂತ. ಎಲ್ಲೇ ಹೋದ್ರಲ್ಲಪ್ಪ, ಹರಿಯಲ್ಲಿನ ಪಾಪ ಹರಿಯಲಿ ಪೋಪುದೇ. ಮೀಪರಿ ಪೋಪರೆ ಪಾಪ ವಿನದ ಕೆಸರೇ. ನಮ್ ಶರಣರು ಕೇಳ್ತಾರ, ಮೀಪರೆ ಮೈಯ ಮನ ಪೋಪದು ಆ ಪಾಪ ಲೇಪವಾಗಿಕ್ಕೂ ಸರ್ವಜ್ಞ ಅಂತ. ಅಕ್ಕ ಹೇಳ್ತಾರೆ, ನಮ್ಮ ಒಳಗೆ 5 ತೀರ್ಥದವಂತ: ನಡೆ ಶುಚಿ, ನುಡಿ ಶುಚಿ, ತನು ಶುಚಿ, ಮನ ಶುಚಿ, ಭಾವ ಶುಚಿ. ಇಂತಿ 5 ಪಂಚ ತೀರ್ಥವನ್ನು ಒಳಗೊಂಡು ಮರ್ತದಲ್ಲಿ ನಿಂದ ನಿಮ್ಮ ಶರಣನ ಮಹಾಪಾದ ತೋರಿ ಬದುಕಿಸಾ ಚೆನ್ನ ಮಿಲಿಕಾದ. ಏನ್ ಮಾತ್ರ ಇದು? ನಮ್ಮೊಳಗೆ ಜಗತ್ತಿದೆ, ನಮ್ಮೊಳಗೆ ತೀರ್ಥ ಇದೆ, ನನ್ನೊಳಗೆ ಲಿಂಗಯ್ಯ ಅದಾನ, ನಮ್ಮೊಳಗೆ ದೇವರದಾನ. ಅವನು ಅರಳಿಸ್ಕೊಂಡು ನೀವೇ ಸ್ವಯಂ ಲಿಂಗಿ ಆಗ್ಬೇಕು ಅನ್ನೋದೇ ಬಸವ ಸಿದ್ಧಾಂತ, ಶರಣ ಸಿದ್ಧಾಂತ, ಲಿಂಗವಂತ ಸಿದ್ಧಾಂತ. ಇದಕ್ಕೂ ನೀವು ವೀರಶೈವ, ಶೈವ ಮೂಲದ ವೀರಶೈವ ತಂದು ದಯವಿಟ್ಟು ಜೋಡಿಸ್ಬೇಡ್ರಿ. ನೀವು ಯಾವ ಟಿಪ್ರಿ ಲಗ ಹೊಡೆದ್ರು ಕೂಡ ಲಿಂಗವಂತಕ ಲಿಂಗಾಯತಕ್ಕೆ ಇದು ಸರಿ ಸಮಾನ ಆಗೋದೇ ಇಲ್ಲ. ಅದು ನೀವು ಭೂಮಿಗಿಂದರ ಹೇಳ್ರಿ ಅಥವಾ ಲಿಂಗದಾಗಿಂದರ ಹೇಳ್ರಿ, ಲಿಂಗದ ಮನುಷ್ಯ ಹೆಂಗ್ ಹುಡ್ತಾನ್ರಿ ಅಪ್ಪ? ನಾವೆಲ್ಲ ಲಿಂಗೋದ್ಭವರೇ. ಗುರು ಬಸವೇಶ್ವರರು ನಮ್ಮ ವಚನ ಸಾಹಿತ್ಯದ ಮೂಲಕ ಅನುಭವ ಮಂಟಪದಲ್ಲಿ ಬಹು ದೊಡ್ಡ ಸಮಾನತೆ ಕೊಟ್ಟಾರ. ಏನು ಅಂದ್ರೆ, ಒಂದೇ ವಸ್ತು ಪರಮಾತ್ಮ ಜೀವಾತ್ಮನಿಂದ ಆಯ್ತು, ಒಂದೇ ವಸ್ತು ಎರಡಾಯ್ತು. ಏನೆಂಬೆ ನೇನೆಂಬೆ ಒಂದು ಎರಡಾದುದ. ಬಸವಣ್ಣವ್ರು ಹೇಳ್ತಾರೆ ಮಾತನ್ನ. ಒಂದೇ ಎರಡಾಗಿದ್ರಿ, ಮೂಲ ವಸ್ತು ಒಂದಾಗಿ ಒಂದು ಜೀವ ಆಗ್ಯದ, ಒಂದು ಶಿವ ಉಳ್ದದ. ಒಂದು ಅಂಗ ಆಗ್ಯದ, ಒಂದು ಮೂಲ ವಸ್ತು ಲಿಂಗ ಆಗಿ ಉಳ್ದದ. ಒಂದು ಆತ್ಮ ಆಗ್ಯದ, ಇನ್ನೊಂದು ವಸ್ತು ಪರಮಾತ್ಮ ಆಗಿ ಉಳ್ದದ. ನಮ್ ಎಲ್ಲರಿಗೂ ಕೂಡ ಲಿಂಗೋದ್ಭವ ಮಾಡಿದರು ಮಹಾಗುರು ಬಸವೇಶ್ವರರು. ಇವ್ರು ಯಾರೋ ಲಿಂಗದ ಎದ್ದ ಹಾಗೆ ಹುಟ್ಟಾಕ್ ಬರ್ತಾರೆ ಅಪ್ಪ ಮನುಷ್ಯರು. ನಾನು ಯಾರನ್ನ ಟೀಕೆ ಮಾಡಲ್ಲ, ಅದು ಸಾಧ್ಯವೇ ಇಲ್ಲ. ಅದು ಎಂದೆಂದು ಸಾಧ್ಯ ಇಲ್ಲ. ಕಟ್ಟು ಕಥೆಗಳು. ರೇವಣಕ್ಕ ನೀವು ರೇವಣ ಸಿದ್ಧರಿ ಕೂಡ ಅವ್ವಪ್ಪ ಇದ್ರು, ಇದ್ರ ದಾಖಲೆ ಮಾಡಿ ನಾನು ನೀವು ನೋಡ್ರಿ. ನೀವು ಅದೆಲ್ಲ ಯಾರು ಹೆಂಗ್ ಹೇಳ್ತಾರ, ಬರ್ತಾ 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 ಒಬ್ಬ ಮಾತ್ರ ದಾಖಲೆ ಮಾಡ್ತಾನೆ, ಚಿಕ್ಕನಿಗೆ ತಾಯ್ತಿಂದ ಹೋಗ್ತಾರಂತ ಹೇಳ್ತಾನೆ. ಇದು ಎಲ್ಲ ಯಾರೇ ಲಿಂಗದಾಗ ಹುಟ್ಟಲ್ಲ, ಅವರು ಲಿಂಗೋದ್ಭವರೇ.
ನಮ್ಮಂಗ ಅವ್ರು ಲಿಂಗೋದ್ಭವ್ರೆ ಅಂದ್ರೆ ಈಗ ತೋರ್ಸೋ ಸ್ಥಾವಲಿಂಗದ ಹುಟ್ಟಲ್ಲ ಹಂಗ ಕಲ್ಪನೆ ಅದು ಪಾಪ ಎಜುಕೇಶನ್ ಇತ್ತಲ್ಲ ಜನರಿಗೆ ತಿಳಿಬೇಕಾದ್ರೆ ಯಾವ್ದೋ ಸಂಕೇತ ಹಾಕಿ ತೋರಿಸ್ಬೇಕಾಗಿತ್ತು. ಇಂಥ ಅವ್ರ ಮಹಾತ್ಮರಿದ್ರು ಅದ್ರ ಏನ್ ಎರಡು ಮಾತಿಲ್ಲ. ಲಿಂಗೋದ್ಭವ್ರದ್ದು ಹಿಂಗ್ ತೋರಿಸಿದ್ರೆ ಜನ ನಂಬ್ತಾರ ಅಂತ ಒಂದು ಮಾಡಿದ್ದೇ ಹೊರತು ಅದಕ್ಕೆ ದಯವಿಟ್ಟು ಮಹಾಜ್ಞಾನಿಗಳು ತಾವು ಬಹಳ ದೊಡ್ಡವರು ಅದಕ್ಕೆ ಗಂಟು ಬೆಳಿಬೇಡ. ಈಗ ನಮ್ಮ ಈ ಕೇಳ್ತಕ್ಕಂಥವ್ರು ಕೂಡ ಮತ್ತೆ ಈ ಜಗತ್ತಿನ ಹುಟ್ಟಿದಂತ ಎಲ್ಲರೂ ಕೂಡ ಎಲ್ಲರೂ ನಮ್ಮ ಶರಣರ ಭಾಷೆಯಲ್ಲಿ ಲಿಂಗೋದ್ಭವರೇ. ಅಂದ್ರೆ ಪರಮಾತ್ಮನಿಗೆ ದೇವ್ರಿಗೆ ಯಾರನ್ನ ಹೆಸರು ಕರ್ಕೋರಿಪ್ಪ, ಶಿವಾರನ್ರಿ, ಪರಮಾತ್ಮ ಆದವ್ರನ್ರಿ, ದೇವ್ರಂತನ ಕರೀರಿ, ಮಹಾಘನ ಅಂತ ಕರೀರಿ, ಏನಾರ ಕರೀರಿ, ಅಥವಾ ಬೈಲಂತ ಕರೀರಿ, ಅಥವಾ ಶೂನ್ಯ ಅಂತ ಕರೀರಿ, ಆ ವಸ್ತುವಿನ ವಂಶಸ್ಥರೇ ನಾವು. ಆದ್ರೆ ನಾವೆಲ್ಲ ಲಿಂಗೋದ್ಭವರೇ. ಇದನ್ನ ಅರ್ಥ ಮಾಡ್ಕೊಂಡು ಸ್ವಯಂ ಲಿಂಗಿ ಆಗುವಂತ ತತ್ವನ ಅಳವಡಿಸ್ಕೋಬೇಕು. ಸ್ವಯಂ ಲಿಂಗಿ ಆಗುವಂತ ತತ್ವ ಕೊಟ್ಟಂತರು ಬಸವಾದಿ ಶರಣರು. ಅದಕ್ಕೆ ಲಿಂಗವಂತ, ಲಿಂಗ ಆಯತ ಅಂದ್ರೆ ವೀರಶೈವ ಅರ್ಥ ತಂದು ಲಿಂಗಾಯತ ಜೋಡ್ಸಕ್ ಹೋಗ್ಬೇಡ ದಯವಿಟ್ಟು. ವೀರ ಶೈವ, ವೀರ ಯಾದಕ್ಕಂತಾರೆ ವೀರತನ ಮಾಡ್ದ ಅಂತ ಶೈವನಿಗೆ ವೀರಶೈವ ಅಂದ್ರಪ್ಪ ಅಷ್ಟೇ. ಅದಕ್ಕಿಂತ ಹೆಚ್ಚಿಗೆ ಅರ್ಥ ಬರೋದಿಲ್ಲ ಅದ್ರಾಗ. ಸುಮ್ಮನೆ ವೀರ ಶಬ್ದ ನೋಚ್ಯತೆ ವೈಕ ಬೋಧಿಕ ತಶಾಮ್ರಮಂತೆ ಏ ಶೈವ ವೀರಶೈವ ಸ್ತುತೆ ಮತ ಹೆಂಗ ಅರ್ಥ ಕೂಡಿಸ್ತೀರಿ ನೀವು? ಅರ್ಥ ಬರೋದಿಲ್ಲದ ಹಂಗ. ಇನ್ನೊಂದು ವಚನ ಹೇಳಿ ತಮ್ಮ ಗಮನಕ್ಕೆ ತಂದು ನಾ ಮುಗಿಸ್ತೀನಿ. ಸಿದ್ಧಾಂತಕ್ಕೆ ಮಹಾತಂತ್ರೆ, ನಮ್ಮ ಕಾಶಿಯ ಪೂಜೆ ಜಗದಗಳಿಗೆ ಪ್ರೀತಿಯಾದಂತ ಶ್ಲೋಕ ಇದು. ಯಾವ ಗ್ರಂಥ ಬರೆದ್ರು ಕೂಡ ಇದ್ರ ಮೇಲೆ ಮೊದಲು ಹಾಕಿ ಬರೀತಾರ ಅವ್ರು. ಸಿದ್ಧಾಂತಕ್ಕೆ ಮಹಾತಂತ್ರೆ ಕಾಮಿಕಾ ದೇಶಿವೋದಿತೆ ನಿರ್ದಿಷ್ಟ ಮುತ್ತರ ಭಾಗ್ಯ ವೀರಸೇ ಮತಂ ಪರಂ ಅಂತ ಸಿದ್ಧಾಂತ ಹೇಳ್ತಕ್ಕಂಥ ಕಾಮಿಕಾದಿ ಈ ವಾತುಲದವರೆಗೆ ಇರುವಂತ 28 ಆಗಮದೊಳಗ ಉತ್ತರ ಭಾಗದೊಳಗ ವೀರಸ ಮತಂ ಪರಂ ವೀರಸ ಮತ ಹೇಳ ಮತ್ ತಗೊಂಡ್ ಬರೀ. ಉತ್ತರ ಭಾರತ ಎಲ್ಲಿದೆಯೋ? ಉತ್ತರ ಭಾಗ ಎಲ್ಲಿದೆ ಸ್ವಾಮಿಗಳೇ? 4 ಪಟ್ಟು ದುಡ್ಡು ಕೊಡ್ತೀವಿ ನಾವು, 10 ಪಟ್ಟು ದುಡ್ಡು ಕೊಡ್ತೀವಿ. ಉತ್ತರ ಭಾಗ ತಗೊಂಡ್ ಬರ್ರಿ. 28 ಆಗಮ ತಂದಿಡ್ರಿ ನೋಡೋಣ. ಒಂದೊಂದು 10 ಪಟ್ಟು ರೊಕ್ಕ ಕೊಟ್ಟು ತಗೋತೀವಿ ನಾವು. ಇಲ್ಲ ರೀ, ಸುಳ್ಳು ಯಾಕೆ ಹೇಳ್ತಾರೆ ಇವರೆಲ್ಲ? ದಯವಿಟ್ಟು ಹೇಳಬೇಡ್ರಿ. ದಯವಿಟ್ಟು ನಮ್ಮ ಬಸವಾದಿ ಶರಣರ ತತ್ವಕ್ಕೆ ತಲೆ ಮೇಲೆ ಹೊತ್ಕೊಂಡು ಗೌರವ ಸ್ವೀಕಾರ ಮಾಡಿದ್ರೆ ನೀವು ಸ್ವತಃ ದೇವರಾಗ್ತೀರ. ಯಾಕೆ ಜನರಿಂದ ಇವೆಲ್ಲ ಅನ್ಸ್ಕೊಳ್ಬೇಕು? ಸ್ವತಃ ದೇವರಾಗ್ತೀರಿ. ದಯಮಾಡಿ ಶರಣರ ಜೊತೆ ಜೋಡಿಸಿ ನಿಮ್ ಗೌರವ ನಿಮಗಿರ್ತದೆ. ಎಲ್ಲರ ಗೌರವ ನೋಡ್ಬೇಕಂತ ನಾನೇ ಹೇಳ್ತಿ ಕೊಡ್ತೀನಿ. ಇನ್ನೂ ಹೆಚ್ಚಿನ ಗೌರವ ಮಾಡಿ ಅಂತ ಹೇಳ್ತೀನಿ. ಅದಕ್ಕೆ ಬಸವಣ್ಣ ಶಿಷ್ಯ ಮಾಡ್ಕೊಳ್ಳಂತ ದುಸ್ಸಾಹಸ ದಯವಿಟ್ಟು ಯಾರು ಮಾಡಬಾರ್ದು. ಬಸವನಿಂದ ಅದಕ್ಕುಂಟೆ ಯೋಗಿನಾಥ, ಬಸವನಿಂದ ಅದಕ್ಕುಂಟೆ ಯೋಗಿನಾಥ. ಶಿವನಾಗಬಹುದು, ಬಸವಣ್ಣನಾಗಬಾರದು. ಮಡಿವಾಳ ಮಾಚಿದೇವರು ಹೇಳ್ತಾರೆ, ಶಿವನಾಗಬಹುದು, ಬಸವಣ್ಣನಾಗಬಾರದು. ಹಬ್ಬಬ್ಬ ಎಂತ ಮಾತು! ಅಕ್ಕ ಹೇಳ್ತಾರೆ, ದೇವಲೋಕದವರಿಗೆ ಬಸವಣ್ಣನೇ ದೇವರು, ಮತ್ತೆ ಲೋಕದವರಿಗೆ ಬಸವಣ್ಣನೇ ದೇವರು, ನಾಗಲೋಕದವರಿಗೆ ಬಸವಣ್ಣನೇ ದೇವರು. ನಾಗಲೋಕ ಅಂತ ಬಂದಿದ್ರು ನನ್ನ ನಾಗ ಸಾಧುಗಳು. ಬಸವಣ್ಣನೇ ದೇವರು. ಮೇರುಗಿರಿ ಮಂದಾರಗಿರಿದವರಿಗೆಲ್ಲ ಬಸವಣ್ಣನೇ ದೇವರು. ಚನ್ನ ಮಲ್ಲಿಕಾರ್ಜುನಯ್ಯ ನಿಮ್ಮ ಆಣೆ ಎನಗೆವು ಮತ್ತೆ ನಿಮಗೆ ಬಸವಣ್ಣನೇ ದೇವರು ಅಂತ ಅಕ್ಕ ಮಾತಿ ಹೇಳ್ತಾರೆ ಮಹಾಯೋಗಿನಿ ತಾಯಿ. ಅದಕ್ಕೆ ಹೇಳಿದ್ರು ಕೊನೆಗೆ ಅಕ್ಕ ಒಂದು ಯೋಗ ತಿಳಿದ್ರೆ ಹೇಳ್ತಾರೆ, ಶರಣರ ನೆಲೆಗಳನ್ನು ಅರಿವೋಡೆ ಎನ್ನಳವೇ ಹರಿಯ ಜಸುರರಿಗಳವಲ್ಲ. ನಮ್ಮ ಶರಣರ ತತ್ವ ತಿಳ್ಕೊಳ್ಳಕ, ಶರಣರ ಆಳ ಅಗಲ ತಿಳ್ಕೊಳ್ಳಕ, ಅವ್ರ ನಿಲುವು ತಿಳ್ಕೊಳ್ಳಕ ಹರಿಯ ಜಸುರರಿಗಳವಲ್ಲ. ನೋಡಿ ಇನ್ನೊಮ್ಮೆ ಹೇಳ್ತೀನಿ, ಶರಣರ ನೆಲೆಗಳನ್ನು ಅಕ್ಕ ಹೇಳ್ತಾರೆ, ಇದು ಶರಣರ ನೆಲೆಗಳನ್ನು ಅರಿವೋಡೆ ಎನ್ನಳವೇ ಹರಿಯ ಜಸುರರಿಗಳವಲ್ಲ. ಹರಿಯ ಜಸುರರಿಗಳವಲ್ಲ ವ್ಯಂಜನಲು ವರವೇ ನಾನವರ ಕೃಪೆಯಿಂದ. ಶರಣ ಹರಿ ಬ್ರಹ್ಮಾದಿಗಳಿಗೆ ಸಾಧ್ಯ ಇಲ್ಲ, ಆದ್ರೆ ಶರಣರ ಕೃಪೆಯಿಂದ ಮಾತ್ರ ಶರಣ ನಿಲುವು ನಾನು ಹೇಳ್ತೀನಿ ಅಂತ ಮಹಾಯೋಗಿನಿ ಅಕ್ಕ ಮಾತಾವ್ರಿಗೆ ಹೇಳ್ತಾರೆ. ಆದ್ರೆ ನಮ್ಮ ಶರಣರನ್ನ ದಯವಿಟ್ಟು ಅವ್ರ ಮೇಲೆ ಒಡೆತನ ಸ್ಥಾಪಿಸಲಿಕ್ಕೆ ಯಾರು ದೊಡ್ಡವರು ಬರಬಾರ್ದು ಅನ್ನುವಂತ ವಿನಂತಿಯನ್ನು ಅವರಲ್ಲಿ ಮಾಡ್ಕೊಳ್ತಾ, ನೀವೆಲ್ಲ ಪೂಜ್ಯರಿದ್ರಿ, ಗೌರವದಿಂದ ನಿಮ್ಮನ್ನು ಕಾಣ್ತೀವಿ. ನಾವು ಯಾವುದೇ ರೀತಿಯಿಂದ ಅಲ್ಲ, ಆದ್ರ ಬಸವಾದಿ ಶರಣರ ಮೇಲೆ, ಮಹಾಗುರು ಬಸವೇಶ್ವರ ಮೇಲೆ ಅವ್ರಿಗೆಲ್ಲ ಶಿಷ್ಯ ಮಾಡ್ಕೊಳ್ಳೋ ದುಸ್ಸಾಹಸ ದಯವಿಟ್ಟು ಮಾಡಬೇಡಿ. ಯಾವ ಪ್ರಪಂಚದ ಯಾವ ವ್ಯಕ್ತಿನೂ ಬಸವಣ್ಣ ಸರಿ ಸಮಾನ ಆಗಲ್ಲ. ಭಗವಾನ್ ಬುದ್ಧ ಬಹಳ ದೊಡ್ಡ ವ್ಯಕ್ತಿ ಭಾರತದೊಳಗ, ಕೈಲಾಸವನು ಬಹಳ ದೊಡ್ಡ ಮಹಾತ್ಮರೇ ಅವರು, ಅವರೆಲ್ಲ ಯೋಗಿ ಮಹಾತ್ಮರ ಆದವರು. ಭಗವಾನ್ ಬುದ್ಧನಿಂದ ನಾನು ಬಹಳ ಅಭಿಮಾನಿ. ಆದ್ರೆ ಬಸವಾದಿ ಶರಣಕ್ಕೆ ಯಾಕೆ ಕಟ್ಕೊಂಡೆ? ಇಡೀ ಭರತ ಖಂಡ ಭಾರತ ಇದ್ದಂತರು ಒಂದ್ ಕಡೆ ಹೋಗ್ತಾ ಇದಾರೆ, ನಾ ಯಾಕೆ ಬಸವಣ್ಣ ಹಿಡಿದೀನಿ ಅಂದ್ರೆ ಅಲ್ಲಿ ಪರೇ ವೈರಾಗ್ಯಕ್ಕ ತ್ಯಾಗಕ್ಕ ಮಹತ್ವ ಇದೆ. ಭಿಕ್ಕು ಆಗಿ ಭಿಕ್ಷೆ ಬೇಡಿ ಯೋಗ ಸಾಧನೆ ಮಾಡಬೇಕಂತ ಇದೆ. ನಮ್ಮ ಬಸವಣ್ಣವರಲ್ಲಿ ಸತಿಪತಿ ಇದ್ಕೊಂಡು ಕಾಯಕ ಮಾಡ್ಕೊಂಡು ದಾಸೋಹ ಮಾಡ್ಕೊಂಡು ಎಲ್ಲರೂ ಸರ್ವಾಂಗಲಿಂಗಿ ಆಗಿರ್ಬೇಕು, ಯೋಗಿ ಆಗಿರ್ಬೇಕು ಅಂತ ನಮ್ಮಲ್ಲಿ ಹೇಳ್ತಾರೆ. ಸರಿ, ಸಮಾನ ಇದೆ. ಇಲ್ಲಿ ವರ್ಣ ಇಲ್ಲ, ಆಶ್ರಮ ಇಲ್ಲ, ಭೇದ ಇಲ್ಲ, ಮಠ ಇಲ್ಲ, ಪೀಠ ಇಲ್ಲ, ಇವೆಲ್ಲ ಆಮೇಲೆ ಆಗಿದಾವೆ. ಇವೆಲ್ಲ ಯಾವಾಗಂತೂ ಇದು ಓದಿ ಗೊತ್ತಾಗ್ತದೆ. ಇವು ಯಾವ ಇರಲ್ಲ ಇಲ್ಲಿ. ಗೃಹಸ್ಥ ಇಲ್ಲ, ಸನ್ಯಾಸಿ ಇಲ್ಲ, ಯಾವ ಇಲ್ಲ ಇಲ್ಲಿ. ಗೃಹಸ್ಥ ಸನ್ಯಾಸಿ ಅನ್ನುವಂತ ಇವೇನು ವರ್ಣ ಭೇದ, ವರ್ಗ ಭೇದ, ಆಶ್ರಮ ಭೇದ ಕೂಡ ನಮ್ಮಲ್ಲಿ ಇಲ್ಲ.
ಅದಕ್ಕೆ ಬಸವಣ್ಣವರು ಮಹಾ ಗುರು ಆದ್ರೂ ಕೂಡ ಅವ್ರು ಹೆಂಗಿದ್ರು ನಿಮಗೆ ಗೊತ್ತದ. ಅಲ್ಲ ಪ್ರಭುದೇವರಂತವ್ರು ಬಸವಣ್ಣ ಅಂತವ್ರಿಗೆ ಶರಣೋ ನಮೋ ನಮೋ ನನ್ನ ಪರಮ ಗುರು ಅಂತಾರಂದ್ರೆ ಹೆಂಗಿರ್ಬೇಕ್ರಿ ಬಸವಣ್ಣವರು? ಯಾಕೆ ಬಸವಣ್ಣವ್ರಿಗೆ ನಾನು ಶರಣಾಗಿನಿ, ಯಾಕೆ ಇಷ್ಟು ವಚನ ಸಾಹಿತ್ಯ ಹುಚ್ಚು ಹಚ್ಕೊಂಡಿನಿ ಅಂದ್ರೆ ಬಸವಣ್ಣವ್ರಿಗೆ ಮಾನವರಲ್ಲೇ ದೇವರು ಕುಡಿಸಿದ್ದು ಒಂದು ದೊಡ್ಡ ಕಾರ್ಯ. ದೇವ್ರು ಅಂದ್ಕೊಂಡು ದರ್ಶನ ಕೊಡವಲ್ಲ, ದರ್ಶನ ದೇವರು ಕೊಡಲ್ಲ, ಕೊಟ್ರವ ದೇವ್ರಲ್ಲ. ನಾನು ಈಗ ಸ್ಪಷ್ಟಪಡ್ತಾ ಇದ್ದೀನಿ, ದೇವರು ದರ್ಶನ ಕೊಡ ದೇವರು ಇಲ್ಲ. ಯಾವುದೋ ಒಂದು ಕಲ್ಲಿನ ಮೂರ್ತಿ ಯಾವುದೋ ಮೈಸೂರ್ದಾಗ ಮಾಡಿದ್ರಂತ ಇಟ್ಟನಂತ ಅದಕ್ಕೆ ಹೋಗಿ ನಮ್ಮ ಪ್ರಧಾನಮಂತ್ರಿ ನಮಸ್ಕಾರ ಮಾಡಿದ್ರಂತ ಇದು ಜನ ಎಲ್ಲ ಕ್ಯೂ ಹತ್ತಂತಪ್ಪ. ಹಂಗಲ್ಲದು. ನಿಮ್ ಭಕ್ತಿ, ನಿಮ್ ಭಾವನಾ, ನಿಮ್ ನಂಬಿಕೆ, ಅದಕ್ಕೆ ನಾನು ಅಲ್ಲಗಳಲ್ಲ. ಆದ್ರೆ ಹಿಂಗ ನಮ್ಮ ಶರಣರು ನಂಬಲ್ಲ. ಇವಕ್ಕ ನಮ್ಮ ಶರಣರು ತನ್ನೊಳಗಿರುವಂತ ದೇವರನ್ನ ಅರ್ಥಕೊಂಡು ಅದನ್ನ ಅನುಭವಿಸ್ತಾರ. ದೇವ್ರನ್ನ ಅನುಭವಿಸಿದೆಯೇ ಹೊರತು ದರ್ಶನ ತಗೊಳ್ಳೋದಿಲ್ಲ. ದರ್ಶನ ಅಂದ್ರೆ ನೋಡೋದು. ನೋಡಕ್ ದೇವ್ರು ದುತ್ತ ಅಂತ ಹೊರಗೆ ನಿಂದ್ರಲ್ಲ. ಯಾಕ? ಅವನಿಗೆ ಸಾವಿಲ್ಲ. ಅಕ್ಕ ಹೇಳ್ಬೇಕಾದ್ರೆ ಸಾವಿಲ್ಲದ, ಕೇಳಿಲ್ಲದ, ರೂಹಿಲ್ಲದ, ಅವನಿಗೆ ರೂಪ ಇಲ್ಲ, ಎಡೆ ಇಲ್ಲದ, ಕಡೆ ಇಲ್ಲದ, ತೆರ ಇಲ್ಲದ, ಕುರು ಇಲ್ಲದ, ಕೆಲವೊಂದು ನಾನು ಇಲ್ಲಮ್ಮ. ಇಂಥ ದೇವ್ರಿಗೆ ನಮ್ಮ ಶರಣರು. ಅದಕ್ಕೆ ಬಸವಾದಿ ಶರಣರು ನಮ್ಮನ್ನೇ ಸ್ವಯಂ ಲಿಂಗಿ ಮಾಡ್ಲಿಕ್ಕೆ, ಲಿಂಗಾಯತ ಮಾಡ್ಲಿಕ್ಕೆ, ಲಿಂಗವಂತ ಮಾಡ್ಲಿಕ್ಕೆ, ಶರಣ ಮಾಡ್ಲಿಕ್ಕೆ, ಸರ್ವಾಂಗಲಿಂಗಿ ಮಾಡ್ಲಿಕ್ಕೆ, ಸ್ವಯಂ ಲಿಂಗಿ ಮಾಡ್ಲಿಕ್ಕೆ, ಲಿಂಗಲೀಲ ವಿಲಾಸದ ಬದುಕು ಮಾಡ್ಲಿಕ್ಕೆ ನಮಗೊಂದು ಬಹುದೊಡ್ಡ ಒಂದು ಅಸ್ತ್ರ ಮೌಲ್ಯ ಕೊಟ್ಟಾರ. ಕಾಯಕ ಇದೆ ಇಲ್ಲಿ, ದಾಸೋಹ ಇದೆ ಇಲ್ಲಿ, ಎಲ್ಲರೂ ಸರಿ ಸಮಾನ ಅನ್ನುವಂಥ ಭಾವನೆ ಇದೆ ಇಲ್ಲಿ. ಒಬ್ಬರಲ್ಲಿ ಒಬ್ಬರು ದೇವರನ್ನ ಲಿಂಗ ಏನನ್ನೇ ನೋಡು, ಕೂಡಲ ಸಂಗನ ಕಂಡರೆ ಲಿಂಗವೆಂದೇ ನಂಬಿಕೊಂಡ ಮನವೇ. ಎಂತ ಒಳ್ಳೆ ಮಾತು ಹೇಳ್ತಾರೆ. ಅದಕ್ಕೆ ನಾನು ಬಸವಾದಿ ಶರಣ ತತ್ವಕ್ಕೆ ಶರಣಾಗಿದ್ದೇನೆ. ಇದು ಯಾರ್ದೋ ದಯವಿಟ್ಟು ನಾ ಯಾರ್ದೋ ಸ್ವೀಕಾರ ಮಾಡಿ ದಯವಿಟ್ಟು ಯಾರು ತಲೆ ಇಟ್ಕೊಳ್ಬಾರ್ದು. ಯಾವ ಧರ್ಮ ನಾನು ಸ್ವೀಕಾರ ಮಾಡಿಲ್ಲ. ನನ್ನ ಒಳಗೆ ದೇವರು ಬಸವಣ್ಣ ತೋರಿಸ್ಯಾರ, ಅದು ಅಳವಡಿಸ್ಕೊಂಡಿನಿ, ಶಿವಯೋಗ ಸಾಧನೆ ಮಾಡಿನಿ, ಸರ್ವಾಂಗಲಿಂಗತ್ವ ನಾನು ರುಚಿ ನಾನು ಉಂಡಿನಿ, ನಾನು ಸ್ವತಂತ್ರವಾಗಿ ಇದ್ದೀನಿ. ಇದು ಬಸವ ತತ್ವ ಫಿಲಾಸಫಿ. ಇದು ಯಾರು ಬಿ ಎಲ್ಲಿ ಬೇಕಾದ್ರೆ ಹುಟ್ಟ್ರಿ, ಬ್ರಾಹ್ಮಣ ಆಗಿ ಹುಟ್ಟ್ರಿ, ನೀವು ಮರಾಠ ಆಗಿ ಹುಟ್ಟ್ರಿ, ಮತ್ತು ದಲಿತರಾಗಿ ಹುಟ್ಟ್ರಿ, ಶೈವರಾಗ್ಯಾರ ಹುಟ್ಟ್ರಿ, ಎಲ್ಲಾರ ಹುಟ್ಟ್ರಿ, ನಿಮ್ ಒಳಗೆಲ್ಲ ಚೈತನ್ಯ ಇದೆ. ಅದು ತಿಳ್ಕೊಂಡು ನೀವು ಸ್ವತಂತ್ರ ಆಗ್ಬೇಕು ಅನ್ನೋದು ಬಸವ ಫಿಲಾಸಫಿ ಇದೆ. ಇದೇ ಲಿಂಗವಂತ ಫಿಲಾಸಫಿ ಇದೆ. ಇದು ಯಾವಾಗ ಜಗತ್ತಿಗೆ ಗೊತ್ತಾಗ್ತದೋ ಅವ ಇಡೀ ಪ್ರಪಂಚ ಬಸವ ತತ್ವ ಅಪ್ಪಿಕೊಳ್ತದೆ. ಇದೊಂದು ವಿಜ್ಞಾನ, ಇದೊಂದು ಮಹಾವಿಜ್ಞಾನ. ಅದಕ್ಕಾಗಿ ಇದನ್ನ ಅಧಿಕೃತವಾಗಿ ನಾವು ಪರಿಚಯಿಸ್ಲಿಕ್ಕೆ ಬರ್ಬೇಕೆ ಹೊರತು ಇದ್ರ ಮೇಲೆ ಸವಾರಿ ಮಾಡಿ ಇದ್ರ ಮೇಲೆ ಒಡೆತನ ಸ್ಥಾಪಿಸಿ ಬಸವಣ್ಣಂತ ಮಹಾನ್ ಪುರುಷರಿಗೆ ನಾವು ಗುರುವಾಗ್ಲಕ್ಕೆ ಬರ್ತಾ ಇದ್ರಲ್ಲ. ಯಪ್ಪ ಎಂತಾದ್ರೂ ಇದು ಕತೆ. ಅದಕ್ಕೆ ಸಾಹಸ ಮಾಡಬೇಡಿ ಅನ್ನುವಂತ ವಿನಂತಿಯನ್ನು ಮಾಡಿಕೊಂಡು ಮತ್ತೊಮ್ಮೆ ನಮ್ಮ ಪ್ರೇಕ್ಷಕರು ಬಹಳ ಶಾಂತ ರೀತಿಯಾಗಿ ಇದುವರೆಗೆ ಕೇಳಿದ್ದಾರೆ. ನಾನು ಬಹುಶಃ ಸ್ವಲ್ಪ ಸಮಯ ಹೆಚ್ಚು ತಗೊಂಡೇನು ಅಂತ ಅನಿಸ್ತದೆ. ನಾನು ಇದುವರೆಗೆ ತಮಗೆ ಏನು ವ್ಯಕ್ತಪಡಿಸಿದಂತ ಮಾತು, ತಮಗೇನು ಪ್ರಶ್ನೆಗಳು ಇದ್ದು ಆ ಪ್ರಶ್ನೆಗಳಿಗೆಲ್ಲಕ್ಕೆ ಉತ್ತರ ಮುಗಿದ ಅಂತ ನಾನು ಭಾವಿಸ್ತೀನಿ. ತಮ್ಮೆಲ್ಲರಿಗೆ ಶರಣಾರ್ಥಿಗಳು ಈ ಅನುಭವನ ತಾವು ಎಲ್ಲ ಕಡೆ ಶೇರ್ ಮಾಡಿ. ಯಾರ ಕೈಯಾಗ ಮೊಬೈಲ್ ಇರ್ತದೋ ಅವ್ರು ನೂರಾರು ಜನ ಕಡೆ ಹಂಚಿದ್ರಂದ್ರ ಇದು ಮುಟ್ತದ. ನಾನು ಬಂದು ಬಾರ್ ಹೇಳಿಕ್ಕಾಗಲ್ಲ. ನಾ ಹೆಚ್ಚು ಗವ್ಯಾಗ ಯೋಗ ಧ್ಯಾನದಾಗಿರೋನು. ಏನೋ ತಾವೆಲ್ಲ ಅಪೇಕ್ಷೆ ಪಟ್ರಿ ಅಂತ ತಿಳ್ಕೊಂಡು ನಾ ಬಸವ ಸೇವೆ ಮಾಡ್ಬೇಕಂತೇಳಿ ತಮ್ಮ ಎದುರು ಬಂದು ಈ 4 ಮಾತನ್ನು ಹೇಳಿಕ್ಕೆ ಇಚ್ಛಪಟ್ಟಿನ ಹೊರತು ಹೇಳದೆ ನನ್ನ ಹವ್ಯಾಸ ಅಲ್ಲ. ಆದ್ರೆ ಹೇಳಿದ್ರೆ ಅದು ಒಳಗೆ ಇರ್ತದ. ಬಸವನವ್ರು ನನ್ನ ಕ್ಷಮಿಸಲ್ಲ ಅಂಬೋದು ಒಂದು ಭಯ ಇದೆ ನನಗೆ. ಏಯಪ್ಪ ನಿನ್ಗೆ ಗೊತ್ತಿದೆ ಯಾಕೆ ಸುಮ್ಮನೆ ಕುಂತಿದ್ದೇವೆ ಅಂತ ಮತ್ತೆ ನನ್ನ ಬಸವನವ್ರು ಶಿಕ್ಷೆ ಕೊಡಬಹುದು. ಅದಕ್ಕೋಸ್ಕರವಾಗಿ ತಾವು ಶಾಂತಾಗಿ ಕೇಳಿದಿರಿ. ಇದನ್ನು ವ್ಯಾಪಕವಾಗಿ ಹರಡಿ ಅನ್ನುವಂಥ ಮಾತನ್ನ ಹೆಚ್ಚಿನ ಗೂಗಲ್ದಲ್ಲಿಯೋ ಅಥವಾ ಯೂಟ್ಯೂಬ್ಗಳಲ್ಲಿಯೋ ಹಂಚಿ ಈ ಅನುಭವನ ಎಲ್ಲರೂ ಮುಟ್ಲಿ. ಯಾರು ನಮಗೆ ಇನ್ನೂ ಅನುಮಾನ ಇದ್ದಂತ ಪೂಜ್ಯರದಾರ ಅಥವಾ ಮತ್ಯಾವರು ಅವ್ರ ಅನುಯಾಯಿಗಳದಾರ ಅವ್ರೆಲ್ಲರೂ ಕೂಡ ಇದನ್ನ ಗೌರವದಿಂದ ಸ್ವೀಕರಿಸಿರಿ ಹೊರತು ಇದು ಮ್ಯಾಲ ಮತ್ತೆ ಸವಾರಿ ಮಾಡುವಂತ ಕೆಲಸ ಈ ಸಾಹಸ ಮಾಡಬೇಡಿ ಅನ್ನಂತ ವಿನಂತಿ ಕೂಡ ಅವರಲ್ಲಿ ನಾನು ಮಾಡ್ಕೊಂಡು ಮತ್ತೊಮ್ಮೆ ಈ ಇದರಲ್ಲಿ ಭಾಗಿಯಾಗಿರುವಂತ ಲಿಂಕ್ನಲ್ಲಿ ಭಾಗಿಯಾಗಿರುವಂತ ಎಲ್ಲಾ ಶಿವಸ್ವರೂಪಿಗಳಿಗೆ ಬಸವಾದಿ ಶರಣರ ಒಂದು ತತ್ವ ಅಳವಡಿಸ್ಕೊಂಡವರು ಮತ್ತು ಇನ್ನೇ ತಿಳ್ಕೊಳ್ಬೇಕನ್ನೋರು ಎಲ್ಲರಿಗೂ ನಾನು ನಮ್ಮ ಅಂದು ಶರಣ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಶ್ರೀ ಗುರು ಬಸವಲಿಂಗಾಯ ನಮಃ. 100 ವರ್ಷದಿಂದ ಗೊಂದಲದಲ್ಲಿದ್ದಂತಹ ವೀರಶೈವ ಶಬ್ದದ ಸತ್ಯಾಸತ್ಯತೆಯನ್ನು ಸ್ಪಷ್ಟವಾಗಿ ಬಿಡಿಸಿ ತೋರಿಸಿದ ಪೂಜ್ಯರಿಗೆ ಧನ್ಯವಾದಗಳು. ಈಗ ಡಾಕ್ಟರ್ ಸೋಮಶೇಖರಪ್ಪ ಶರಣರು ಸಮಾರೋಪದ ನುಡಿಯನ್ನ ಹೇಳ್ಬೇಕಾಗಿ ನಾನು ಎಲ್ಲರೂ ಕೇಳ್ಕೊಳ್ತೇನೆ. ಪೂಜ್ಯರಿಗೆ ಮತ್ತೊಮ್ಮೆ ಶರಣಾರ್ಥಿಗಳು. ಇಲ್ಲಿ ಸಮಾರೋಪ ಮಾಡ್ಲಿಕ್ಕೆ ಅದನ್ನ ಸಮರೈಸ್ ಮಾಡುವಂತ ವಿಷಯ ಏನು ಇಲ್ಲ. ಆದ್ರಿಂದ ನಾನು 2 ಮಾತನ್ನ ಹೇಳ್ತೇನೆ. ಪೂಜ್ಯರು ಬಾರಿ ಕಠಿಣವಾದ ನಮ್ಮ ಎಲ್ಲ ಇದರಲ್ಲಿ ಕಠಿಣವಾದ ಕೆಲವೊಂದು ವಾಕ್ಯಗಳನ್ನ ಹೇಳಿದ್ದಾರೆ. ಬಸವಣ್ಣನನ್ನು ಎಂದೂ ಶಿಷ್ಯನನ್ನಾಗಿ ಮಾಡುವ ದುಸ್ಸಾಹಸಕ್ಕೆ ಪಂಚಾಚಾರ್ಯ ಗುರುಗಳೇ ಕೈ ಹಾಕಬೇಡಿ ಅನ್ನೋ ಒಂದು ಮೆಸೇಜ್ ಅನ್ನ ತುಂಬಾ ವಿವರವಾಗಿ ತುಂಬಾ ಸಾಧ್ಯಂತವಾಗಿ ಸಾದರಪಡಿಸಿದ್ದಾರೆ. ಹಾಗೆ ನಮ್ಮೆಲ್ಲರಿಗೂ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ. ಸ್ವಯಂ ಲಿಂಗ ಆಗುವ ಪ್ರಯತ್ನವನ್ನ ಎಲ್ಲರೂ ಮಾಡಿ ಲಿಂಗವಂತರಾಗಿ ಅದನ್ನು ಅನುಭವಿಸಿ, ದರ್ಶನ ಅಲ್ಲ ಅದನ್ನು ಅನುಭವಿಸಬೇಕು.
ತಾವೇ ಲಿಂಗ ಆಗಬೇಕು ಅನ್ನೋ ಒಂದು ಇದನ್ನ ಕೊಟ್ಟಿದ್ದಾರೆ. ಇಷ್ಟು ಮಾತನ್ನ ಹೇಳಿ ಮುಂದಿನ ಪ್ರಶ್ನೆ ಉತ್ತರ ಮಾಡ್ಬೇಕಂತ ನಾನು ಕೇಳ್ಕೊಳ್ತೇನೆ. ಹಲೋ, ಶರಣಾರ್ಥಿ. ಧನ್ಯವಾದಗಳು ಸರ್. ನಾನು ಮಂಜುನಾಥ್ ಗುಂಡಿ ಚುಮ್ಮನಸೂರು ತಾಲೂಕು ಚಿಂಚೋಳಿ ಜಿಲ್ಲಾ ಕಲಬುರಗಿಯಿಂದ. ವಾಯ್ಸ್ ಸರಿ ಬರ್ತಾ ಇಲ್ರಿಪ್ಪ, ಸ್ವಲ್ಪ ವಾಯ್ಸ್ ಸರಿ Hello. ಬರ್ತಾ ಇಲ್ಲ ನೋಡಿ. ಮಂಜುನಾಥ್ ದುಬಲ್ಗುಂಡಿ ಚುಮ್ಮನಸೂರ. ಈಗ ಚರ್ಚೆ ಮಾಡಲು ಭಾಗವಹಿಸಿದಂತ ಶರಣರಿಗೆ ಒಂದು ಪ್ರಶ್ನೆ ಕೇಳಲು ಅವಕಾಶವನ್ನು ಮಾಡಿಕೊಡ್ಲಾಗ್ತದೆ. ಮೊದಲನೇದಾಗಿ ಶಾಂತಪ್ಪ ಅವರು ಇದೀರಿ ಸರ್? ಶಾಂತಪ್ಪ ಅವರು, ಸಿದ್ದರಾಮ್ ದಯಮಾಡಿ ಎಲ್ಲರೂ ಇವತ್ತಿನ ಉಪನ್ಯಾಸಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನ ಮಾತ್ರ ಕೇಳ್ಬೇಕಂತ ಒಂದು ಮನವಿ. ಬಸವರಾಜು, ಶಿವಪ್ರಸಾದ್, ಬಸವ, ಮತ್ತೆ ಯಾರಿದ್ರಿ ಸರ್? ಯಾರಿದ್ರಿ ಹೇಳ್ರಿ. ಶಿವಪ್ರಸಾದ್ ಶರಣವ ತಾಯಿ ಪರಮ ಪೂಜ್ಯ ಸಿದ್ದರಾಮ ಶರಣ ದಲ್ದಾಳವರು ಶರಣಾರ್ಥಿಗಳಪ್ಪ ಅವರ. ಶರಣಪ್ಪ. ಈ ಅಲ್ಲಮ ಪ್ರಭುದೇವರ ವಚನ ಸಂಪುಟ ಮತ್ತು ಚನ್ನಬಸವಣ್ಣರ ವಚನ ಸಂಪುಟ ತಾವೇ ಅದನ್ನ ಇದು ಸಂಪುಟ ರಚನೆ ಮಾಡುದು ಅಲ್ರಿ ಅಪ್ಪ ಅವ್ರ? ಅದು ಸಂಪಾದಕರಿದ್ದೀವಿ ನಾವು. ಸರ್ಕಾರ ಮಾಡಿದಕ್ಕೆ ಸಂಪಾದಕರಿದ್ದೀನಿ. ಸಂಪಾದಕರು. ಇಲ್ಲಿಯವರೆಗೆ ಬಹಳ ಅದ್ಭುತವಾದಂತಹ ಅನುಭವಗಳನ್ನ ತಾವು ಹೇಳಿದರೆ ತಮಗೆ ಈ ಲಿಂಕಿನ ಪರವಾಗಿ ತಮಗೆ ಹಾರ್ದಿಕವಾದಂತಹ ಶರಣಾರ್ಥಿಗಳನ್ನ ಸಲ್ಲಿಸಿ ತಮ್ಮದೊಂದು ಒಂದು ವಿನಯಪೂರ್ವಕವಾದಂತಹ ಒಂದು ವಿನಂತಿ. ಏನ್ರಪ್ಪ, ನೀವು ಸ್ವತಂತ್ರರು ಅಂತ ಹೇಳಿದ್ರಿ, ಹಾಗಾದ್ರೆ ನೀವು ಲಿಂಗಾಯತರು ಹೌದು ಅಲ್ಲೋ? ಈಗ ಲಿಂಗಾಯತರು ಅನ್ನೋದಕ್ಕೆ ಲಿಂಗಾಯತನೇ ಸ್ವತಂತ್ರ ರೀಪ್ಪ, ಪ್ರಶ್ನೆ ಕೇಳ್ತೀರಾ? ಸ್ವತಂತ್ರ ಲಿಂಗಾಯತಿಗೆ ಸ್ವತಂತ್ರ ಅಂತಾರೆ. ಆದ್ರೆ ಅದು ಹುಟ್ಟಿನಿಂದ ಬರೋದಲ್ಲ, ಬದುಕಿನಿಂದ ಬರ್ತದೆ. ಹುಟ್ಟಿನಿಂದ ಬರುವುದು ಸಮಾಜ, ಅದು ಇರ್ಲಿ. ಸ್ವತಂತ್ರವಾಗಿ ಅಂಗ ಲಿಂಗ ಮಾಡ್ಕೊಳ್ಬೇಕು, ಮನ ಲಿಂಗಮಯ ಮಾಡ್ಕೋಬೇಕು, ಭಾವ ಲಿಂಗಮಯ ಆಗಬೇಕು, ಇಂದ್ರಿಗಳೆಲ್ಲ ಲಿಂಗಮಯ ಆಯ್ತು ಅಂದ್ರೆ ಅದಕ್ಕೆ ಲಿಂಗವಂತ, ಲಿಂಗಾಯತ, ಶರಣ ಅಂತ ಕರೀತಾರೆ. ಅದೇ ನಾವಿರೋದು. ಮುಂದಕ್ಕೆ ಅದು ಬಸವನಂದೆ. ಈ ಶೈವ ಮತ್ತು ವೀರಶೈವ 17ನೇ ಶತಮಾನದೊಳಗೆ ಎರಡು ಶಬ್ದಗಳು ಬಳಕೆಗೆ ಬಂದವ ಅಂತ ಹೇಳಿದ್ರೆ ಸರಿ. ಬಹಳ ಅತ್ಯಂತ ಸಮರ್ಪಕವಾದಂತ ಉತ್ತರ ಕೊಟ್ರಪ್ಪ ಅವ್ರ. ಈ ಲಿಂಗಾಯತ ಸ್ವತಂತ್ರ ಧರ್ಮ ತಮ್ಮ ಅಭಿಪ್ರಾಯ ಏನದರಿ ಅಪ್ಪ ಅವ್ರ? ಆಗ್ಬೇಕ್ರಪ್ಪ, ಆಗ್ಲೇಬೇಕು, ನಂದು ಬೆಂಬಲ ಇದೆ. ಶರಣಾರ್ಥಿರಪ್ಪ, ಧನ್ಯವಾದ. ನಾನು ಮತ್ತ ಸಿದ್ದರಾಮಯ್ಯ ಅವ್ರ ಮುಂದ ಅನುಮಾನದಾಗ ಕೇಳಿ ಗೊತ್ತಾ, ಅಷ್ಟು ಸ್ವಾಮಿಗಳು ನನ್ನ ಮೇಲೆ ಇಟ್ಟಿದ್ರು. ಮಾತಾಜಿ ಹಿಡ್ಕೊಂಡು, ಗದಿಗೆ ಜಗದೊಳಗೆ ಹಿಡ್ಕೊಂಡು, ನಾಗನೂರಪ್ಪಗಳು ಹಿಡ್ಕೊಂಡು, ಮಿಲ್ದಾಳ ಚಂಡ್ರೆ ಮಾತಾಡ್ಬೇಕು ಅಂದಾಗ ನಾನೇ ಮಾಡ್ಲೇಬೇಕು ಸಿದ್ದರಾಮಯ್ಯ ಸಾಹೇಬ್ರೆ ಅಂತ ಹೇಳಿ ನಾನೇ ಅಂದಿದ್ದೀನಿ. ಎಲ್ಲರಿಗೂ ಗೊತ್ತಿದೆ ನಾಡಿಗೆ. ಇವತ್ತಿಗೂ ನನ್ನ ಬೆಂಬಲ ಇದೆ, ಆಗ್ಲೇಬೇಕು ಅಂತ. ಪುಷ್ಪ SU. ಶ್ರೀ ಗುರು ಬಸವಲಿಂಗಾಯ ನಮಃ. ಅಪ್ಪವರಿಗೆ ನನ್ನ ಭಕ್ತಿಯ ಶರಣಾರ್ಥಿಗಳು, ಹಾಗೆ ಲಿಂಕಿನಲ್ಲಿ ಸೇರಿದಂತೆ ಎಲ್ಲರಿಗೂ ಸಹ ಶರಣಾರ್ಥಿಗಳು. ತುಂಬಾ ಚೆನ್ನಾಗಿ ನೀವು ಆ ಧರ್ಮದ ಬಗ್ಗೆ 16 ಧರ್ಮಗಳನ್ನು ಸಹ ಅರ್ದು ಕುಡ್ದಿರಂತಹ ಮಹಾನ್ ಒಂದು ಗ್ರಂಥನೇ ನೀವು ಆಗಿದ್ದೀರಿ ಅಪ್ಪರೇ. ತುಂಬಾ ಖುಷಿ ಆಯ್ತು. ಆದ್ರೂ ಪಂಚಪೀಠದರು ಯಾಕೆ ಇದು ಸವಾರಿ ಮಾಡ್ತಾ ಇದಾರೆ? ಅವ್ರಿಗೆ ಎಲ್ಲಿಂದ ಈ ತರ ಅಂತ ಪಂಡಿತರಾದ್ರೆ ಸಹ ಬಂದು ಇಲ್ಲಿ ಲಿಂಗ ತಗೊಂಡಿದ್ದಾರೆ ಅಂದಾಗ ಇವ್ರು ಯಾಕೆ ಈ ತರ ನಮ್ಮ ಮೇಲೆ ಈ ತರ ಸವಾರಿ ಮಾಡ್ತಾ ಇದಾರೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಒಂದು, ಆಮೇಲೆ ನಮ್ಮ ಅಕ್ಕನಾಗ್ಲಾಂಬಿಕೆದೊಂದು ವಚನ ಬರುತ್ತೆ, ಲಿಂಗೋದ್ಬಕರು ರೇವಣ ಸಿದ್ಧರು, ವಿಭೂತಿ ಪುರುಷರು ನಮ್ಮ ಸಿದ್ದರಾಮೇಶ್ವರು. ನಿಮಗ್ ಗೊತ್ತಿರ್ಬೇಕದು ವಚನ ಪರದು. ಗೊತ್ತಿದೆ, ಅದೆಲ್ಲ ಅರ್ಥ ಮಾಡಿವಿ ನಾವು. ಅದು ನೋಡ್ರಿ, ಅದನ್ನ ತಗೊಂಡೇನಾದ್ರು ಈ ತರ ಲಿಂಗೋದ್ಭವರು ಎಲ್ಲರೂ ಲಿಂಗೋದ್ಭವ್ರಿ ಅಂತ ಒಂದೇ ಮಾತಿನ ಉತ್ತರ ಕೊಟ್ಟೆ ನಾವು. ಹೌದೌದು. ಅವು ಕೆಲವು ನಾ ಹೇಳಿನಿ, ಕೆಲವು ವಚನ ಸಾಲಿನಾಗ ಕೆಲವು ಸೇರಿಸಿದ್ರ ಅಂತ ಹೇಳಿದ್ನಲ್ಲವ ನಾನು. ಅದು ಖರೆ ಇದೆ. ನಾನು ಹೇಳಿದ ವಾಕ್ಯಗಳು ಕೆಲವು ಸೇರ್ಸ್ಕೊಂಡ್ ಬೇಕಂತ ಸೇರ್ಸ್ಕೊಂಡ್ರೆ ನಮ್ಮ ಮೇಲೆ ಸವರಿ ಮಾಡಕ್ ಸೇರ್ಸಿನ ವಾಕ್ಯಗಳು ಇರ್ತಾವ. ಯಾಕೆ ಅದ್ರ ಬಗ್ಗೆ ಅಷ್ಟು ಇದು ಮಾಡ್ತೀರಾ? ಮುಂದಿನ ಪ್ರಶ್ನೆ ರಘುನಾಥ್ ನಿಬೇಗಂಡೆ. ರಘುನಾಥ್ ಅವರು. ಮುಂದಿನ ಪ್ರಶ್ನೆ ಮಂಜುನಾಥ್ ಅವರು. ಹಲೋ, ಶರಣಾರ್ಥಿ ಅಪ್ಪೋರ. ಶರಣು ಹಲೋ, ಶರಣು ಹೇಳಿ ಅಪ್ಪೋರೆ. ನೀವು ಏನ್ ಇದೊಂದು ದೊಡ್ಡ ನಮಗೊಂದು ಗ್ರಹಣ ಇತ್ತು ಲಿಂಗವಂತಕ್ಕ, ಅದು ಬಿಡಿಸ್ಬಿಟ್ಟಿರಿ.
ನಮ್ ಮನಸ್ಸಿನೊಳಗ ಈ ವಾಟ್ಸಾಪ್ ಮತ್ತು ಫೇಸ್ಬುಕ್ ನಲ್ಲಿ ಕಮೆಂಟ್ ಗಳು ಬರ್ತಾ ಇದ್ವು. ಬಸವಣ್ಣ ಗುರು ಇದ್ರು ಮೊದ್ಲೇ, ಲಿಂಗಾನು ಬಸವಣ್ಣರ್ಕಿನ ಮುಂಚೆ ಇತ್ತು, ವಚನ ಸಾಹಿತ್ಯನು ಕೂಡ ಬಸವಣ್ಣರ್ಕಿನ ಮುಂಚೆ ಇತ್ತು. ಈಗ ಇನ್ನೊಂದು ಸಮಸ್ಯೆ ಏನಂದ್ರೆ ಅನುಭವ ಮಂಟಪನು ಕೂಡ ಬಸವಣ್ಣರ್ಕಿನ ಮುಂಚೆ ಇತ್ತು, ಅದು ಕಣಿಗಿಲೆ ಮಂಟಪ ಅಂತಾನು ಅದನ್ನು ಕೂಡ ವಾದ ಮಾಡ್ತಾ ಇದಾರೆ ಸಪ್ಪರೆ. ಮಾಡ್ತಾರಪ್ಪ ವಾದ ಮಾಡೋದು. ಎತ್ತಿನ ಬಸವಣ್ಣಕ್ಕಿಂತ ಪೂರ್ವದಲ್ಲಿ ಹೋಗ್ಬಿಟ್ರೆ ಹುಚ್ಚಿ ಬಿಟ್ರೆ ಅವ್ರಿಗೆ ಏನಿಲ್ಲ. ಏನು ಮಾಡಿಲ್ಲ ಅನ್ನೋದೇ ಅವ್ರು. ಹಾ, ಬಸವಣ್ಣಕ್ಕಿಂತ ಪೂರ್ವದಲ್ಲಿ ಹೋಗ್ಬೇಕಂಬ ತವಕರಿ ಅದು. ಏನೇನೋ ಹುಚ್ಚು ಸಾಹಸ ಮಾಡಕತ್ಯಾರ. ಅದ್ರ ಬಗ್ಗೆ ಏನ್ ತಲೆ ಕೆಡಿಸ್ಕೊ ಮಾಡ್ರಿ. ನಾವೇನು ಬಸವ ತತ್ವ ಅನುಯಾಯಿಗಳಿದ್ದೀವಿ, ನಾವು ಗಟ್ಟಿಯಾಗಿ ನಿಲ್ಬೇಕು ಮೊದಲ. ನಮ್ಮಲ್ಲಿ ಇನ್ನೂ ಹೊಯ್ದಾಟ, ನಮ್ಮಲ್ಲಿ ಏನು ಜವಾಬ್ದಾರಿ ಹೊತ್ತು ಧಾರ್ಮಿಕ ಕೂಡಿಸಿರಲ್ಲ, ಅವ್ರಲ್ಲೇ ಇನ್ನೂ ಖಚಿತತೆ ಇಲ್ಲ. ಇವ್ರ ಮೊದಲು ಆಗ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಮೊದಲ. ಬಸವಂತಪ್ಪ, ಮುಂದಿನ ಪ್ರಶ್ನೆ ಬಸವಂತಪ್ಪ ಅವ್ರಿಲ್ಲ. ಶಂಕರಪ್ಪ ಬೇವೂರ್. ದಯಮಾಡಿ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ, ಪ್ರಶ್ನೆ ಕೇಳಿ. ಸಚಿನ್ ಓಂ ಸರ್, ಇದ್ರ ಲೈನ್ ಮ್ಯಾಗಿದ್ದೀರಿ, ಮತ್ ಮಾತಾಡ್ರಿ, ಪ್ರಶ್ನೆ ಕೇಳ್ರಿ. ಹ್ಯಾಂಡ್ ರೈಸ್ ಮಾಡಿದಿರಾ? ಬಸವಂತಪ್ಪ ನಾಗನೂರ್, ಮಡಪತಿ ವೀರಯ್ಯ, ಈಗ ನೀವ್ ಯಾರು ಹ್ಯಾಂಡ್ ರೈಸ್ ಮಾಡಿದ್ರೆ ಅವ್ರದನ್ನ ಕರಿತಾ ಇದ್ದೇನೆ ಪ್ರಶ್ನೆ. ಅದ್ರ ಯಾರು ಒಬ್ರು ಹಾ ಸರ್, ಅವ್ರಿಗೆ ಅನ್ಮ್ಯೂಟ್ ಮಾಡ್ಕೊಳ್ಳಿಕ್ಕೆ ಏನೋ ಪ್ರಾಬ್ಲಮ್ ಆಗ್ತಾ ಇರ್ಬೋದು ಬಹುಶಃ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಮಾಡ್ಕೊಂಡು ಪ್ರಶ್ನೆ ಕೇಳಿ. ಯಾರು ಪ್ರಶ್ನೆ ಕೇಳ್ತಾ ಇದಾರೆ ಅವ್ರು ನಿಮ್ಮ ಅನ್ಮ್ಯೂಟ್ ಮಾಡ್ಕೊರಿ. ಅಲ್ಲಿ ಕಾರ್ನರ್ ಅಲ್ಲಿ ಇರ್ತದೆ, ಅದನ್ನ ಟಚ್ ಮಾಡ್ರಿ ಅಂದ್ರೆ ಓಪನ್ ಆಗುತ್ತೆ ಮೈಕ್. ಅಂದ್ರೆ ನೀವು ಪ್ರಶ್ನೆ ಕೇಳಿದ್ರೆ ನಮ್ಗೆ ಕೇಳ್ತದೆ. ಯಾರು ಇದ್ದಂಗಿಲ್ಲ ಸರ್, ಅವ್ರಿಗೆ ಇದು ಆಗವಲ್ ಕಾಣಿಸ್ತದೆ. ಬೇರೆ ಯಾರಾದ್ರೂ ಪ್ರಶ್ನೆ ಕೇಳೋರಿದ್ರೆ ಕೇಳಿ. ಈಗ ಇಲ್ಲ, ಹ್ಯಾಂಡ್ ರೈಸ್ ಮಾಡ್ಯಾರ ಸರ್, ಆದ್ರೆ ಅವ್ರಿಗೆ ಏನ ಇದು ಓಪನ್ ಆಗ್ತಾ ಇಲ್ಲ ಕಾಣಿಸ್ತದೆ. ಟೆಕ್ನಿಕಲ್ ಏನೋ ಪ್ರಾಬ್ಲಮ್ ಆಗ್ತಾ ಇದೆಯಾ? ಹೌದ್ರಿ, ಏನೋ ಇರ್ಬೇಕದು. ಕೆಲವ್ರು ಕೇಳಿದ್ರು, ಕೆಲವ್ರಿಗೆ ಮಾತ್ರ ಆಗ್ತಾ ಇಲ್ಲ. ಕೆಲವರು ಓಪನ್ ಆಗ್ತಾ ಇಲ್ಲ, ಅವ್ರು ಗುರ್ತಿರಾಕಿಲ್ರಿ ಅವ್ರಿಗೆ, ಅದನ್ನ ಟಚ್ ಮಾಡ್ಬೇಕು. ಅವ್ರದೇ ಸಮಸ್ಯೆ ಇರ್ಬೇಕ್ರಪ್ಪ, ಅವ್ರದೇ ಸಮಸ್ಯೆ ಇರ್ಬೇಕು. ಅದ ಅವ್ರ ಗುರ್ತಿರಾಕಿಲ್ಲ, ಅದು ಕಾರ್ನರ್ ಟಚ್ ಮಾಡಿದ್ರೆ ಓಪನ್ ಆಗುತ್ತೆ ಅದು. ಅವ್ರ ಗುರ್ತಿರಾಕಿಲ್ಲ ಅವ್ರು. ಈಗ ಇದು ಮಾಡ ತಾವೆಲ್ಲ ಬಹಳ ಶಾಂತ ರೀತಿಯಿಂದ ಬಹಳ ಅಭಿಮಾನದಿಂದ ಕೇಳಿದಿರಿ. ಮಹಾಗುರು ಬಸವೇಶ್ವರ ತಮ್ಗೆಲ್ಲ ಒಳ್ಳೆ ಬಸವ ಬೆಳಕು ನೀಡ್ಲಿ ಅಂತ ನಾನು ಆ ಮಹಾ ತಂದೆಯಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಾನೊಂದು ಕೇಳ್ಬೇಕು ಅಂತ ಇದ್ದೀನಿ. ಒಂದು ಭಿನ್ನ ಕೇಳಿಸ್ತದ ನೋಡಿ. ಹಲೋ, ನಾನೊಂದು ಮಾತು ಕೇಳಿ ಕೇಳಿ. ಅದೇ ಅದು ಫಸ್ಟ್ ಮೊದಲಿಗೆ ನಾನು ಶರಣ ಬೆಳ್ತಾಳ್ ಶರಣರ ಪಾದಾರವಿಂದಗಳಿಗೆ ನನ್ನ ಕೋಟಿ ಕೋಟಿ ನಮನಗಳು ಹೇಳ್ತಾ ಇದೀನಿ. ಅವ್ರದ್ದು ಮೊನ್ನೆ ಬಸವ ಸಮಿತಿನಲ್ಲಿ ಬುಕ್ ಬಿಡುಗಡೆ ಆದಾಗ ನಾನು ಹೋಗಿದ್ದೆ, ತಗೊಂಡೆ ಕೂಡ. ಮತ್ತೆ ಬುಕ್ ನ ಓದ್ತಾ ಇದ್ದೀನಿ ಈಗಾಗ್ಲೇ. ನನಗೆ ಇನ್ನೊಂದೇನಂದ್ರೆ, ಇಷ್ಟು ವಿಸ್ತಾರವಾಗಿ ಇಷ್ಟೊಂದು ಚೆನ್ನಾಗಿ ಹೇಳಿದೀರಾ. ಅವರು ಈ ವೀರಶೈವರು ಅದನ್ನ ಕೇಳಿ ಎಚ್ಚೆತ್ಕೊಂಡು ತಮ್ಮ ಬುಕ್ಗಳಲ್ಲಿ ಮತ್ತೆ ತಿರುಚುವ ಮತ್ತು ತುರುಕುವ ಕಾಯಕವನ್ನೇ ಮಾಡಿಸ್ಕೊಂಡಿರೋರು ಮತ್ತೆ ಏನಾದ್ರು ತಮ್ಮ ಬುಕ್ ಅಲ್ಲಿ ಇದನ್ನ ತಿರುಚಿ ತುರುಕ್ತಾರ ಏನಾದ್ರು? ಏನ್ ಮಾಡಲ್ಲ, ನೀವೆಲ್ಲ ಗಟ್ಟಿದ್ದೀರಲ್ಲ, ನೀವೆಲ್ಲ ಗಟ್ಟಿದ್ದೀರಿ, ನೀವು ಚೆನ್ನಾಗಿ ಓದಿ ನೀವ ಅವ್ರಿಗೆ ಉತ್ತರ ಕೊಡ್ತಿರವ. ಹಂಗೆ ಅಂತ ಸಾಹಸ ಏನ್ ಮಾಡಲ್ಲ. ಮತ್ ನನಗೆ ಈಗ ನಂದು ಗೊತ್ತಿದೆ ಅವ್ರಿಗೆ, ಅವ್ರು ಹಂಗೇನ್ ನಮ್ ಸಾಹಸ ಮಾಡಕ್ ಹೋಗಲ್ಲ. ಅವರು ನಮ್ದೆಲ್ಲ ಹಂಗೇನ್ ಇಲ್ಲವ, ಏನ್ ಮಾಡಕ್ ಹೋಗಲ್ಲ ಅಂತ. ನೀವು ಗಟ್ಟಿಯಾಗ್ರಿ, ಮೊದಲು ಚೆನ್ನಾಗಿ ಅಧ್ಯಯನ ಮಾಡಿ ಪ್ರತಿಯೊಂದು ಕೂಡ ವಿಷಯಗಳೇನದಾವ ಈ ಸತ್ಯಶೋಧ ಗ್ರಂಥಗಳು ತಾವು ನೋಡಿರಿ ಈಗಾಗಲೇ. ಆ ಎಲ್ಲಾ ವಿಷಯಗಳನ್ನ ಚೆನ್ನಾಗಿ ಅಧ್ಯಯನ ಮಾಡಿದ್ರೆ ಸಾಕು. ನೀವು ಎಲ್ಲಿದ್ರೆ ಅದು ತಾವೇ ಉತ್ತರ ಕೊಡ್ತೀವಿ, ಯಾರ್ದು ಅವಶ್ಯಕತೆ ಇರಲ್ಲ. ಮಾತಾಡಬಹುದ್ರಿ ಅಪ್ಪಾರ? ಮಾತಾಡ, ನಿಮ್ ಕಡೆ ಕುಂತೀನಿ ನಾನು. ಇದ್ದೀರ ನನ್ನ ಹೆಮ್ಮೆ. ಒಂದು ಬಸವ ತತ್ವದ ಬಗ್ಗೆ ಅನ್ಯಾಯ ಆದಾಗ ಪ್ರಶ್ನೆ ಮಾಡಿದ್ರೆ ಸಿಕ್ಕ ನನ್ಗೊಂದು ಪ್ರಾಪರ್ಟಿ ಸಿಕ್ಕಂಗ ಆಗ್ತದ್ರಿ. ಹ್ಞೂನ್ರಿಪ್ಪ, ನಾ ಚಿತ್ರದುರ್ಗ ಸಮಾವೇಶದಾಗ ಸಂವಾದದಾಗ ಭಾಗವಹಿಸಿದ್ದೀರಪ್ಪಾರ. ಹೌದ್ರವ, ಆ ಉತ್ತರ ಇಲ್ಲಿ ಪರ್ಫೆಕ್ಟ್ ಆಗಿ ನನಗ್ ಸಿಕ್ತು ಅಂತ ಸಂತೋಷ ಆಗಿದೆ. ಅಲ್ಲಿ ಅಸಮಾಧಾನ ಆಗಿತ್ತು. ಮುಂದ ನೀವ್ ಹೇಳಿದ್ದು ನಮ್ಮ ಜಯಶ್ರೀ ದಂಡೆ ಅವರು ಕೂಡ ಲಿಂಗವಂತ ಶಬ್ದದ ಕೆಲವು ವಚನಗಳನ್ನೆಲ್ಲ 90 ಮೇಲ್ಪಟ್ಟ ಕೊಟ್ಟಿದಾರಲ್ಲ. ಮತ್ ಸಿದ್ಧಾಂತ ಶಿಖಾಮಣಿ ಶ್ರೀಕರ ಭಾಷ್ಯದ ನಿಜದ ನಿಲುವು ಅನ್ನೋ ವಿಷಯನು ತಾವೆಲ್ಲ ಸರಿಯಾಗಿ ನಮಗೆಲ್ಲ ಮನದಟ್ಟು ಮಾಡಿಕೊಟ್ರಿ.
ಬಹಳ ಖುಷಿ ಆಗೈತ್ರಿಪ್ಪ. ಉತ್ತರ ಕೊಡಾಕ ಸಮಾಜದಾಗ ನಾವು ಭಾಷಣ ಮಾಡಕ್ ಹೋದಾಗ ಕೆಲವೊಂದ್ ಪ್ರಶ್ನೆಗಳು ಬರ್ತಿರ್ತಾವ. ತಾವೆಲ್ಲ ಶಕ್ತಿ ತುಂಬಿದ್ರಿ. ತಮಗ ಅಭಿನಂದನೆಗಳು. ಶರಣರು ಅಪ್ಪಾರ. ಸಂಜೀವ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸಂಜೀವ್ ಕಡಗದ್. ಶರಣಾರ್ಥಿಯಪ್ಪ ಬುದ್ಧಿ. ಶರಣಪ್ಪ, ಅರೆ ನೀವು ಬಂದಿರಪ್ಪ. ಶರಣು. ಬಹಳ ಸಂತೋಷ. ಹೇಳಿಪ್ಪ ಅಪ್ಪ ಅವ್ರ ತಮ್ಮ ವಿಡಿಯೋನ ಈಗೆಲ್ಲ ಮಾಡಿ ನೀವು ಹಂಚ್ಬೇಕು ಅಂತ ಹೇಳಿದ್ರಲ್ಲ ಅಪ್ಪ. ಹ್ಞೂನ್ರಿಪ್ಪ. ಇದು ಬರೀ ನಮ್ಮ ಲಿಂಗಾಯತ ಗ್ರೂಪ್ ನಲ್ಲಿ ಅಷ್ಟೇ ಹೋಗುತ್ತೆ. ಇದ್ರ ಜೊತೆಯಲ್ಲಿ ಬೇರೆ ಗ್ರೂಪ್ಗಳಲ್ಲಿ ಅಂದ್ರೆ ಲಿಂಗಾಯತದ ವೀರಶೈವ ಲಿಂಗಾಯತ ಅಂತಕ್ಕಂಥ ಗ್ರೂಪ್ಗಳು ಏನದಾವಲ್ಲ, ಅದು ಹೋದ್ರೆ ಅವ್ರಿಗೆ ಮನದಟ್ಟಾಗತ್ತೆ. ಬರೀ ನಮಗೆ ಎಲ್ಲರಿಗೂ ಹೋಗೋ ರೀತಿ ಮಾಡ್ರಿಪ್ಪ. ನಾನು ಸಂಜೀವ್ರೆ ನಾವು ಎಲ್ಲ ಸೇವ್ ಮಾಡ್ಕೊಂಡಿದೀವಿ. ಮತ್ತೆ ಯೂಟ್ಯೂಬ್ಗೆ ಇದನ್ನ ಅಪ್ಲೋಡ್ ಮಾಡ್ತೀವಿ. ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ. 1-2 ದಿವಸ ಎಲ್ಲ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೇವೆ ಈ ಬಾರಿ. ಅದು ಸರಿ ಹೋಯ್ತ್ರಿ. ಬೇರೆ ಬೇರೆ ಗ್ರೂಪ್ ಹೋಗ್ಲಿ ಅಂತ ಹೇಳಿ ನಂದು ಇದು ವೀರಶೈವ ಗ್ರೂಪ್ ಯೂಟ್ಯೂಬ್ ಅಲ್ಲಿ ಹಾಕಿದ್ರೆ ಆಸಕ್ತಿ ಇರೋರೆಲ್ಲ ತಗೊಂಡು ಯಾವ ಗ್ರೂಪ್ ಬೇಕಾದ್ರೂ ಕಳಿಸಬಹುದು ಕೂಡ. ಯೂಟ್ಯೂಬ್ ಅಲ್ಲಿ ಜನರಲ್ ಆಗಿ ಎಲ್ಲರಿಗೂ ಸಿಗ್ತದೆ. ಮತ್ತೆ ನೀವು ಆಸಕ್ತರು ನಿಮ್ಮ ಗ್ರೂಪ್ ಗಳಿಗೂ ಬೇಕಾದ್ರೆ ತಗೊಂಡು ಕಳಿಸಬಹುದು ಅದನ್ನ. ಧನ್ಯವಾದ. ಆಮೇಲೆ ಇನ್ನೊಂದು ಇಲ್ಲಿ ಗೂಗಲ್ ಮೀಟ್ ಮಾಡ್ತಾ ಇದ್ದೀರಲ್ಲ, ಇದನ್ನ ರೆಕಾರ್ಡ್ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು. ಅದೇ ರೆಕಾರ್ಡ್ ಮಾಡಿ ಅದನ್ನೇ ಹೇಳ್ತಾ ಇರೋದು. ರೆಕಾರ್ಡ್ ಮಾಡಿ ನಾಳೆ 2 ದಿವಸದಲ್ಲಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀವಿ. ರೆಕಾರ್ಡ್ ಮಾಡ್ಕೊಂಡಿದೀವಿ ಅದನ್ನ. ಸೊ ಅದನ್ನ ಆಮೇಲೆ ನೀವು ಹಂಚ್ಕೋಬಹುದು. ಮತ್ತೆ ಯೂಟ್ಯೂಬ್ ಆಗಿ ಎಲ್ಲರಿಗೂ ಸಿಗ್ತದೆ. ನೀವು ಕೂಡ ಹಂಚ್ಕೋಬಹುದು ಆಸಕ್ತಿ. ಪುಸ್ತಕ ನೀವು ನಮ್ಮ ಮಹಾಮನೆ ಪ್ರಕಾಶ್ ಏನಿದೆ ಬಸವ ಕಲ್ಯಾಣದ್ದು, ಈ ನಂದು ಫೋನ್ ಗೊತ್ತಲ್ಲ, ತಮ್ಮ ಬರ್ಕೊಳ್ರಿ ಬೇಕಾದ್ರ. 94484107008. ಇನ್ನೊಮ್ಮೆ ಹೇಳ್ರಿ ಶರಣರೇ. 94484107008. ಪುಸ್ತಕ ಬೇಕಾದವ್ರು ಅದ್ರದ್ದು ಇದಕ್ಕೆ ಇದು ಫೋನ್ ಪೇ ಮಾಡಿದ್ರು ಕೂಡ ನಾ ಹೇಳ್ತೀನಿ ಪ್ರಕಾಶ್ ಅವ್ರಿಗೆ. ಪ್ರಕಾಶ್ ಮಾರಾಟಕ್ಕೆ ಹೇಳ್ಬಿಡ್ತೀನಿ, ಕಳ್ಸಿಕೊಡ್ತಾರ. ಕೊಟ್ಟಿಲ್ರಪ್ಪ. ಯಾಕಂತ ಕೇಳಿ ನಿಮ್ಗೆ ಗೊತ್ತಿದೆ, ಹೊರಗೆ ಬಿಟ್ರೆ ಮಾತ್ರ ಬೇರೆ ಏನ್ ಮಾಡ್ತಾರ ನಿಮ್ಗೆ ಗೊತ್ತಿದೆ ಚೆನ್ನಾಗಿ. ನಮ್ಗೆ 10-20 ಪ್ರತಿ ವೈರಕತ್ತರಿ ಅಪ್ಪ ನಮ್ಮ ಬಸವ ಅಭಿಮಾನಿಗಳು. ಬಸವ ನಿಷ್ಠರು 10-20 ಪ್ರತಿ ತಗೊಂಡು ತಮ್ಮ ಅಭಿಮಾನಿಗಳು ಸದ್ಯ 1 ತಿಂಗಳಿಗೆ ಹಾಕ್ಬೇಕಾಗ್ಯದ ಮತ್ತೀಗ. ಅದಕ್ಕೋಸ್ಕರ ನಾವು ಮಾರ್ಕೆಟಿಗೆ ಇಡೋದು ಅಷ್ಟು ಸರಿಯಲ್ಲ. ನೀವು ಫೋನ್ ಮಾಡ್ಕೊಂಡು ನಾವು ಕಳಿಸ್ತೀವಿ, ಅದ್ರ ಏನಿಲ್ಲ. ಫೋನ್ ಪೇ ನೀವು ಅಡ್ರೆಸ್ ಹಾಕ್ಲಿಕ್ಕೆ ಸಾಕು. ಆಯ್ತಪ್ಪ. ಯಶಸ್ವಿನಿ ಅವ್ರು ಮುಂದಿನ ಪ್ರಶ್ನೆ. ಯಶಸ್ವಿನಿ VA ಪಾಟೀಲ್. ನಮಸ್ಕಾರ. ನಮ್ಮ ಬೆಲ್ದಾಳ್ ಶರಣರು ಬಹಳ ಲಿಂಗಾಯತ ಮತ್ತು ಲಿಂಗವಂತ ಇದರ ಒಂದು ತತ್ವದ ಬಗ್ಗೆ ಬಹಳ ವಿವರವಾಗಿ ಹೇಳಿದ್ರು. ಇದನ್ನೇ ನಮ್ಮ ಸ್ವಾಮಿಗಳು ಬಹಳ ವರ್ಷದಿಂದ ಹೇಳ್ಕೊಂತ ಬಂದಿದ್ದಾರೆ. ಇಲ್ಲಿವರೆಗೂ ನಮ್ಗೆ ಆ ಕನ್ಫ್ಯೂಷನ್ ಉಳಿತಿದ್ದಿಲ್ಲ. ಅದು ಅಟ್ಲೀಸ್ಟ್ ಕೊನೆಯ ಪಕ್ಷ ನಮ್ಮ ಶರಣರಾದ್ರೂ ನಮಗೆ ಲಿಂಗಾಯತ ಲಿಂಗವಂತಕ್ಕಂತ ವಿಚಾರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ರು. ನನ್ನ ಕಡೆಗೆ ಪ್ರೊಫೆಸರ್ ಸಿದ್ದಣ್ಣ ಲಿಂಗೌಟಿ ಬರೆದಂತ ಪುಸ್ತಕ ಬಿಟ್ಟು ಅದರಲ್ಲಿ 100 ವಚನಗಳಲ್ಲಿ ಲಿಂಗವಂತ ಅಂತ ಲಿಂಗಾಯತ ಲಿಂಗವಂತ ಶಬ್ದಗಳು ಬಂದಾವ. ಆದ್ರೆ ಅವರು ರೇಣುಕರು ಹೇಳುವಂಗ, ಪಂಚಾಚಾರ್ಯ ಹೇಳುವಂಗ ಸುಮಾರು 200 ಮೇಲೆ ವಚನಗಳಲ್ಲಿ ವೀರಶೈವ ಶಬ್ದದ ಅಂತ ಹೇಳ್ತಾರ. 200 ವಚನಗಳ ಮೇಲೆ ಇರುವುದು ಸತ್ಯವೇ ಅನ್ನೋದು ನನಗೆ ಡೌಟ್ ಅದ. ಅದಕ್ಕೆ ಈ ಉತ್ತರ ಕೊಟ್ಟಿರ್ರಿ ಅದಕ್ಕ. ಹ್ಞೂನ್ರಿ. ಹೆಂಗ್ ಸೇರಿದಂತ ಅದ 200 ಮೇಘದ ಅಂತ ಹೇಳ್ತಾರ್ರಿ ಅವರು. ಆಯ್ತು, ಇರ್ಲಿ. ಎಷ್ಟು ಮ್ಯಾಗಿ ಹಾಕಿರಲ್ಲ ಅವ್ರು ಸೇರಿಸಿದ್ದು ಅಂತ ಈಗಾಗಲೇ ತಮ್ಮಂದು ನಾನು ಹೇಳಿದ್ದೀನಿ. ಆಯ್ತಾಯ್ತ್ರಿ, ಒಳ್ಳೇದು. ಸಂತೋಷ ರೀ. ಕೊನೆಯದಾಗಿ ಕೊನೆಯ ಪ್ರಶ್ನೆ ಬಸಪ್ಪ ಅಂಬಿ. ಬಸಪ್ಪ ಅಂಬಿ ಅವರೇ, ಮಠಪತಿ ವೀರಯ್ಯ, ಮಠಪತಿ ಅವರೇ. ಹಾ, ಮಾತಾಡ್ರಮ್ಮ. ಮಾತಾಡ್ರಿ. ನನ್ ಮಾತು ಕೇಳಿ ಬರ್ತದ್ಯಾ? ಎಲ್ಲ
ಅಪ್ಪರೇ ನಾನು ಜೈರಾಬಾದ್ ಲಿಂಗಾಯತ್ ಸಮಾಜದವ್ರ ಅಪ್ಪರೇ ನಾವು. ಗೊತ್ತು ಬಿಡಿ, ನಿಮ್ಗೆ ಗೊತ್ತು ಹಿಡ್ದೆ ನಾನು ನಿಮ್ ಧ್ವನಿ ಮೇಲೆ. ಹೇಳಿ. ವೀರಸ್ವಾಮಿ ಮಠಪತಿ ನಾ ಪ್ರಾರ್ಥನಾ ಮಾಡ್ತೀನಿ ನೋಡಪ್ಪರೇ. ಗೊತ್ತಾದ ಬಿಡ್ರಿಪ್ಪ, ಗೊತ್ತಾಯ್ತು. ಅಪ್ಪರೇ ಏನಿಲ್ಲ, ನಾನು ಒಂದು ವಿಷಯ ನಿಮ್ ಮಾತನ್ನ ನೋಡಿ ಒಂದು ದೃಢ ಅಭಿಪ್ರಾಯಕ್ಕೆ ಬಂದಿನಪ್ಪರೇ. ಏನು ಅಂತಂದ್ರೆ, ನಾವು ಒಂದ್ ವೇಳೆ ರೇಣುಕಾಚಾರ್ಯ ಲಿಂಗೋದ್ಭವ ರೇಣುಕಾಚಾರ್ಯ ಒಂದು ಭಾವಚಿತ್ರ ನೋಡಿದ್ರೆ, ಗುರುಕಾಶ್ ನೋಡಿದ್ರೆ ಅವ್ರ ಕೊರಳಲ್ಲಿ ಲಿಂಗ ಇಲ್ಲ ಫಸ್ಟ್. ಅಲ್ಲ ಇಲ್ಲ ಅಂತ ಇದ್ರ ಬರ್ದಿನ್ರಿ, ಸತ್ಯಶೋಧಕ ಅಂತ ನೋಡ್ರಿ, ಅವ್ರದೇ ಸಾಹಿತ್ಯ ಹಾಕಿನಿ. ಕೊಳಲಿಂಗ ಇಲ್ಲ, ಅವರು ಲಿಂಗದಾರಿ ಅಲ್ಲ ಅವರು. ಹೌದಪ್ಪರೇ, ಅಂದ್ರ ಅವರು ಅಷ್ಟು ಕೊರಳಲ್ಲಿ ಲಿಂಗ ಇಲ್ಲ ಗುರುಗಳು ಮಾಡ್ಕೊಂಡು ನಮ್ಮ ಸವಾರಿ ಮಾಡತ್ತಾರ ಅಂದ್ರೆ ಅವ್ರ ಎಂತ ದಡ್ಡ ಅನ್ಬೇಕಾ, ಹುಚ್ಚ ಅನ್ಬೇಕಾ, ಶಾಣೆ ಅನ್ಬೇಕಾ ಅರ್ಥ ಆಗಲ್ಲ. ನೀವು ಕಠೋರವಾದಂತ ಮಾತು ಬಳಸೋದು ಬಿಡ್ರಿಪ್ಪ. ನಮ್ಮದು ಮೃದುವಚನವೇ ಸಕಲ ಜಪಾನ್ಗಳಿಯ ಅಂತ ನಮ್ಮ ಅಪ್ಪ ಬಸವಣ್ಣ ಕಲಿಸ್ಯಾರ. ಹೌದ್ರಿ ಅಪ್ಪರೇ, ಖರೆ ಅದಪ್ಪರೇ. ಅಂದ್ರೆ ಹಿಡ್ಕೊಂಡು ಹೋಗೋಣ. ಹೌದ್ರಿ ಅಪ್ಪರೇ, ಆಯ್ತು. ನಿಮ್ ವಿಷಯ ಬಹಳ ಚಂದ ಅನ್ಸ್ತಪ್ಪರೇ. ಧನ್ಯವಾದಗಳು ಮಠಪತಿಯವರೇ, ಧನ್ಯವಾದಗಳು. ಈಗ ಸಮಯದ ಅಭಾವ. ಈಗ ಒಂದೇ ನಿಮಿಷ. ಯಾರಪ್ಪ? ಶಂಕರಪ್ಪ ಬೇವೂರ್ ಅಪ್ಪರೇ. ಗೊತ್ತಾಯ್ತಪ್ಪ, ಮೊನ್ನೆ ಭೇಟಿ ಅಪ್ಪರೇ. ನಂದು ಒಂದು ಪ್ರಶ್ನೆ ಅಪ್ಪರೇ. ಈಗ ಅಪ್ಪ ಬಸವ ತಂದೆಗೆ ಗುರು ಜಾತವೇದ ಮುನಿಗಳು ಇದ್ರು ಅಂತಕ್ಕಂಥದ್ದು ಒಂದು ಅಲ್ಲಿ ಬಹಳಷ್ಟು ಅದು ಪ್ರಸ್ತಾಪ ಆಗ್ತಾ ಇದೆ. ಅದ್ರ ಬಗ್ಗೆ ತಮ್ಮ ಸ್ಪಷ್ಟವಾದ ನಿಲುವೇನು ಅಂತಕ್ಕಂಥದ್ದು? ಸ್ಪಷ್ಟವಾದ ನಿಲುವು, ಜಾತವೇದ ಮುನಿ ಅನ್ನೋನೇ ಹುಟ್ಟಿಲ್ಲ. ನನ್ನ ಸ್ಪಷ್ಟವಾದ ನಿಲುವು ಏನ್ರಿಪ್ಪ. ಈಗ ಕೇಳ್ರಿ, ನಾನು ಇದ್ರೊಳಗ 6, 7 ಅಭಿಪ್ರಾಯ ಕೊಟ್ಟಿನಿ, ಇದಕ್ಕ ಸಾಕ್ಷಿ ಕೊಟ್ಟಿನಿ ಈ ಗ್ರಂಥದೊಳಗ. ನಾನೀಗ ಅದನ್ನ ಓದ್ತಾ ಇದ್ದೀನಿ, ನಿಮ್ ಗ್ರಂಥ ಓದ್ತಾ ಇದ್ದೀನಿ ನಾನೀಗ. ಇಲ್ಲಿ ನೋಡ್ರಿಪ್ಪ, ಜಾತವೇದ ಮುನಿ ಬಸವಣ್ಣವರು ಗುರುವಲ್ಲ. ಟಾಪಿಕ್ ಇದು ನೋಡ್ರಿ, ವಿಷಯ ಮಣಿಕೆಯಲ್ಲಿ ನೋಡ್ರಿ, ಆ ಪುಟ ತೆಗೆದು ಓದ್ರಿ ನೀವು. ಜಾತವೇದ ಮುನಿ ಬಸವಣ್ಣವರ ಗುರುವಲ್ಲ. ಯಾಕಂದ್ರೆ ಅದಕ್ಕ ಮೊದಲನೇದಾಗ ಹೇಳ್ತೀನಿ, ಪಟ ಎಲ್ಲರೂ ಕೇಳ್ತಾರೆ. ಬಸವಣ್ಣರ ವಚನದಲ್ಲಿ ಎಲ್ಲಿ ಕೂಡ ಜಾತಿಯ ಮುನಿ ಹೆಸರು ಇಲ್ಲ. ಒಂದು ಯಾವುದೇ ವಚನಗಳಲ್ಲಿ ಜಾತಿಯ ಮುನಿ ಹೆಸರು ಇಲ್ಲ. ಇಡೀ ವಚನ ಸಾಹಿತ್ಯ ಅವನ ಹೆಸರು ಬರಲ್ಲ. 3 ಆದ್ ನೋಡ್ರಿ. ಆಮೇಲೆ ಬಸವಣ್ಣವ್ರಿಗೆ ಸಮೀಪ ಆದಂತ ಬಸವೇಶ್ವರ ರಗಳೆ ಬರೆದಿರುವಂತ ಹರಿಹರನ ರಗಳೆಗಳಲ್ಲಿಯೂ ಜಾತಿಯ ಮುನಿ ಬರಲ್ಲ. ಆಮೇಲೆ ಅವನ ಸಮೀಪ ಇದ್ದಂತ ಪಾಲಕೂರಿ ಸೋಮನಾಥನ್ಲಿ ಜಾತಿಯ ಮುನಿ ಬರಲ್ಲ. ಭೀಮಕವಿ ಬರಲ್ಲ. ಏನ್ರಪ್ಪ, ಇವು ಎಲ್ಲಿ ಬರ್ಲಾರ್ದವ 17ನೇ ಶತಮಾನದಲ್ಲಿ ಸಿಂಗಿರಾಜ್ ಪುರಾಣದಲ್ಲಿ ಹೆಂಗ್ ಬರ್ತಾನೆ? 500 ವರ್ಷ ನಂತರ ಗುಡಿಯಿಂದ ಎಲ್ಲಿ ಬಂದ? ಅಲ್ಲಿ ಬಂದು ಕೂಡ ದೀಕ್ಷೆ ಕೊಡಲ್ಲ ರೀ. ಮನಿ ಬಂದು ಜೋಳಿಗೆ ಲಿಂಗ ಕೊಟ್ಟು ತಾಯಿಗೆ ತಂದಿಗೆ ಇದು ಕೊಟ್ಟು, ಇದು ಜಗಲಿ ಮೇಲೆ ಸಿಂಹವಿಷ್ಟ್ರ ಅಂತ ಬಳಸ್ತಾರ ಪದ್ಯ. ಸಿಂಹವಿಷ್ಟ್ರ ಮೇಲಿಟ್ಟು ನವದಿ ತೋರಿ ಕೂಸಿ ಹಾಲು ಕುಡಿಸಿದೆ ಅಂತ ಹೇಳ್ತಾನ. ಇದು ದೀಕ್ಷೆ ಆಗ್ತದೇನ್ರಿ? ಅವ 100 ವರ್ಷ ನಂತರ ಬಂದ ಹೆಂಗ ಅಲ್ಲಿಗೆ? ಈ 17ನೇ ಶತಮಾನದಲ್ಲಿ ಬಂದ ಹೆಂಗ? ಅದೊಮ್ಮೆ 12ನೇ ಶತಮಾನದಲ್ಲಿ ಕಾಣಿಸ್ಕೊಳ್ಳಾರ. ಅದಕ್ಕೆ ಇವೆಲ್ಲ ಕಟ್ಟುಕತೆಗಳು. ನಾನು ಹೇಳಿನಿ, ಈಗ ಮಾತಾಜಿಯವರಿಗೆ ಒಂದು ಲಿಂಗಾಯತ ಹೋರಾಟದಾಗ ಹೇಳಿನಿ ನಾನು ಮಾತು. ಏನಂದ್ರ ನೋಡ್ರಿ, ಜಾತಿಯ ಮುನಿ ವಿದ್ಯಾಗುರು ಹೊರತು ದೀಕ್ಷಾ ಗುರು ಅಲ್ಲ ಅಂತ ಅವ್ರನ್ನ ಮಾತಿಟ್ಟಿದ್ರು. ನೋಡ್ರಿ ಮಾತಾಜಿ ಯಾವ ಜಾತಿಯ ಮುನಿನೇ ಹುಟ್ಟಿಲ್ಲ, ಅವನಿಗೆ ತರಕೆ ಹೋಗ್ಬಿಡ್ರಿ ಅಂದೆ ನಾನು. ಅವಾಗ ಸಭೆ ಚಪ್ಪಾಳಿ ಹುಡ್ತೀರಿ ಅಲ್ಲಿ. ಅದಕ್ಕಾಗಿ ಒಂದೇ ನಾನು ಸ್ಪಷ್ಟ ನಿರು, ಜಾತಿಯ ಮುನಿ ಬಸವಣ್ಣವ್ರಿಗೆ ಜಾತಿಯ ಮುನಿ ಗುರು ಅಲ್ಲ, ಅವ ಹುಟ್ಟಿನೂ ಇಲ್ಲ. ಇದು ಗ್ರಂಥ ಓದಿ ಗೊತ್ತಾಗ್ತದ ಅದ್ರೊಳಗೆಲ್ಲ ಏನ್ ಬರ್ತೀನಿ ಅಂತ. ಮತ್ತೊಂದ್ ಕಡೆ ಈಶಾನ್ಯ ಗುರುಗಳು ಅಂತ ಹೇಳ್ತಾರಲ್ರಪ್ಪ. ನೋಡವ, ಈಶಾನ್ಯ ಗುರು ಅಂದ್ರೆ ಗುರುಕುಲ್ದು. ಆಗಿನ ಕಾಲ ಗುರುಕುಲ ಇರ್ತಿದ್ವಲ್ಲ, ಆಗಿನ ಕಾಲ ಸಾಲಿಗಳು ಅಂದ್ರ ಸಾಲಿ ಕಲಿಯೋ ಪುರಾಣ ಕಥೆದೊಳಗೆ ಸಾಲಿ ಕಲಿಯೋರು ಬರ್ತಾರೆ ಹೊರತು ಅವ್ರು ಕೂಡ ವಚನದ ಬರಲ್ಲವ. ನೀವ್ ನೋಡ್ರಿ. ಅಪ್ಪರ ಒಂದೇ ಒಂದು ಸೆಕೆಂಡ್ ಅಪ್ಪರ. ಎಲ್ಲ ಶರಣ ಬಂಧುಗಳಿಗೆ ಶರಣ. ನಾವು ಕ್ರಿಯಾಮೂರ್ತಿಗಳು ಮೇನ್ ಮುಖ್ಯವಾಗಿ ಅವ್ರು ಬೇಕಾಗಿರೋದಪ್ಪ. ಕ್ರಿಯಾಮೂರ್ತಿಗಳು ಬೇಕು. ಏನಂದ್ರೆ ಒಂದು ಗೃಹ ಪ್ರವೇಶಗಳಿಗೆ, ನಾಮಕರಣ ಎಲ್ಲರ ಹತ್ರ 1000 ಹತ್ರ ಹೋಗ್ತಾರೆ. ಇನ್ನೊಂದು ಇವತ್ತೆಲ್ಲಾನು ಅಕ್ವೈರ್ ಮಾಡ್ಕೊಂಡಿರೋದು ಮಠಗಳೆಲ್ಲ ಇರೋ ಸ್ವಾಮಿಯರು ಅಲ್ಲೆಲ್ಲ ಇರ್ತಾರೆ. ಅವ್ರಿಗೆ ಏನು ಮಾತಾಡಕ ಪರಿಸ್ಥಿತಿ ಇರಲ್ಲ. ಇವು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಹೋಗ್ತದವಪ್ಪ ಇವತ್ತು ಪರಿಸ್ಥಿತಿಯಲ್ಲಿ. ಅಂತ ಗ್ರೂಪ್ ಅಲ್ಲಿ ನಾವು ವಾಕಿನ ಹಾಕಿದ್ರೆ ಅಡ್ಮಿನ್ಗಳು ಡಿಲೀಟ್ ಮಾಡ್ತಾರೆ ನಮ್ಮವು. ಅವ್ರು ಯಾಕಂದ್ರೆ ಅವ್ರದ್ದು ಬಂದಿರ್ತಾವ್ರಿಗೆ ಡಿಲೀಟ್ ಮಾಡೋರು ಬೇರೆ ಅದಾರ, ನಮ್ಗೆ ಅಪ್ಕೊಳ್ಳೋರು ಅದಾರ. ಈಗ ನಮ್ಗೇನ್ ಬೇಕಾದ್ರೆ ಸ್ವಾಮಿಗಳು ಅದಾರ, ನಮ್ಮ ಆತ್ಮೀಯರು ಅದಾರಲ್ರಿ, ಅವ್ರ ಹಂಗ್ ಮಾಡಲ್ಲ. ಈಗ ನಮ್ಮ ನಿಡಿಸೋಚಿ ಜಗದ್ಗುರು ಅದಾರೆ, ಇಲ್ಕಲ್ ಅಪ್ಪವ್ರು ಅದಾರೆ. ಈಗ ಅನೇಕ ಕೆಲವು ಮಠಗಳು ನಮ್ಮ ಅದಾವಲ್ಲ, ಅವ್ರು ಯಾರು ಹಂಗ್ ಮಾಡಕ್ ಹೋಗಲ್ಲ. ಗೊತ್ತಿಲ್ಲ ತಿಳ್ಕೊತಾರ. ಏನ್ರಿಪ್ಪ, ಅಂತವ್ರು ಒಳ್ಳೆಯವ್ರು ಅದಾರ, ಇಲ್ಲ ನೀವೇ ಯಾರಾದ್ರೂ ಒಳ್ಳೆ ಅನುಭವಗಳಿದ್ದಂತವ್ರಿಗೆ ಮಾಡ್ಕೊಡ್ರಲ್ಲ, ಯಾರು ಬೇಡ ಅಂತಾರ?
ಮಠ ಪರಂಪರೆ ವಚನಗಳಲ್ಲಿ ಇಲ್ಲ. ಸರಿಯಾಗಿ ದಯವಿಟ್ಟು ತಿಳ್ಕೊಳ್ರಿ, ಮಠ ಪರಂಪರೆ ವಚನ ಸಾಹಿತ್ಯದಲ್ಲಿ ಇಲ್ಲ. ಮಠಗಳಲ್ಲಿ ಎಲ್ಲಿ ಪಟ್ಟದೇವರು ಬರಲ್ಲ, ನಿರಂಜನ ಪರಮ ಸ್ವರೂಪಿ ಬರಲ್ಲ, ಜಗದ್ಗುರು ಬರಲ್ಲ. ಇದು ಕೇವಲ ಅರ್ಹತೆ ಮೇಲೆ ಮಾತ್ರ ಪೂಜ್ಯರಂತ ಕರೀತಾರ. ಮಾದಾರ ಚೆನ್ನಯ್ಯ ಯಾಕಂದ್ರು ಕೂಡರ ಸಂಗಮ ದೇವಯ್ಯ, ನಮ್ಮ ಕುಲಕ್ಕೆ ತಿಲಕ ಮಾದಾರ ಚೆನ್ನಯ್ಯ ನಿಮ್ಮಿಂದ ಅಧಿಕ ಅಂತ ಯಾಕಂದ್ರು? ವ್ಯಕ್ತಿ ನಮ್ಮ ಅವ್ವರದಲ್ಲಿ ಕುಂತಾರಲ್ಲ, ಅವ್ರು ಒಂದ್ ವೇಳೆ ಅನುಭವಿ ಆದ್ರೆ, ಲಿಂಗಾನುಭವಿಗಳು ಆದ್ರೆ, ಶಿವ ಸುಖ ಉಂಡ್ರ ಅವ್ರು ಕೂಡ ಜಂಗಮ ಆಗ್ಬಹುದು, ಗುರು ಆಗ್ಬಹುದು. ಇದಕ್ಕೆ ಹಿಂಗೆ ಆಗ್ಬೇಕಂತ ವಚನ ಸಾಹಿತ್ಯದಲ್ಲಿ ಆಧಾರಗಳು ಇಲ್ಲ. ಹಂಗಂತ ನಾವು ಮಠ ಎಲ್ಲ ಬ್ಯಾಡ್ರಿ ಅಂತ ಹೇಳಲ್ಲ. ಮಠ ಬಸವ ಪರಂಪರೆ ಇದ್ದಂತವ್ರು ಬಸವ ತತ್ವದ ಟ್ರೈನಿಂಗ್ ಸೆಂಟರ್ ಆಗ್ಲಿ ಅಂತ ನಾನು ಬಹಳ ದಿವಸ ಹೇಳ್ಕೊತ ಬಂದೀನಿ. ಈಗ ವಿರಕ್ತ ಪರಂಪರೆ ಯಾವ ವಿರಕ್ತ ಮಠಗಳಂತಾರಲ್ರಪ್ಪ, ಆಯ್ತವ ಅವು ಬಸವಣ್ಣ ಹೆಸರು ತತ್ವ ಬೋಧೆ ಮಾಡಕ್ಕೆ ಬಂದಿನ ಮಠಗಳ್ರಿ ಅವು. ಅವು ಬಸವ ಪರಂಪರೆಗೆ ಬಂದಿನದವ. ಸ್ವಲ್ಪ ಇತ್ತೀಚೆಗೆ ಪಾಪ ಅವರು ಗೊಂದಲದಾಗ ಅದಾರ, ಅವು ಸರಿಪಡಿಸ್ಕೊಳ್ಬೇಕು ಅಂತ. ಒಳ್ಳೆ ಮಠ ಸ್ವಾಮಿಗಳು ಅದಾರ, ಇಲ್ಲ ಅಂತಿಲ್ಲ, ಎಲ್ಲ ನಮ್ಮ ಆತ್ಮೀಯರೇ ಅದಾರ. ಏನಿಲ್ಲ. ಮಾರ್ಗದರ್ಶನದಲ್ಲಿ ಕ್ರಿಯಾಮೂರ್ತಿಗಳು ರೆಡಿಮೇಡ್ ಅಪ್ಪಾರ ದಯವಿಟ್ಟು. ಆಯ್ತ್ರಪ್ಪ, ಆಗ್ಲಿ. ಎಲ್ಲರೂ ನಾವೆಲ್ಲ ನಮ್ಮಲ್ಲಿ ಹಿಂದುಳಿದಿರೋದು ಅಲ್ಲಿಂದ ಕ್ರಿಯಾಮೂರ್ತಿಗಳು ಇಲ್ಲದೆ ಹಿಂದುಳಿದಿರೋದು. ನೀವ ರೆಡಿ ಆಗ್ರಿ. ದಯಮಾಡಿ ಒಬ್ಬೊಬ್ಬರು ಮಾತಾಡಿ ದಯಮಾಡಿ. ಅಪ್ಪಾರ ಕ್ರಿಯಾಮೂರ್ತಿಗಳು ಏನ್ ರೆಡಿ ಮಾಡಿ ಕುಮಾರಣ್ಣ ಮುಗಿಸ್ಬೋದಲ್ಲ ಸರ್? ಓಕೆ, ಅದಕ್ಕೆಲ್ಲ ವಿಚಾರ ಮಾಡೋಣ. ಇನ್ನು ಏನೇನ್ ಕೊರತೇವೆ ಮಾಡೋಣ ಬಿಡ್ರಿ, ನಾವು ನೀವೆಲ್ಲ ಕೂಡ ಒಂದು ವಿಚಾರ ಮಾಡೋಣ. ಶರಣೆ ನಾಗರತ್ನಾಕ ಅವರು ಈಗ ಶರಣ ಸಮರ್ಪಣೆ ಹಾಗೂ ವಚನ ಮಂಗಲವನ್ನ ಮಾಡ್ಬೇಕಾಗಿ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅರಿವೇ ಬಿಡಾಡಿ ಅರಿಯದೆ ಬಿಡಾಡಿ, ಮರವೇ ಬಿಡಾಡಿ ಮರೆಯದೆ ಬಿಡಾಡಿ, ಅರಿವರತು ಕುರು ಇಲ್ಲದಾತ ನೀನೇ ಬಿಡಾಡಿ ಅಂತ ನಮ್ಮ ತಾಯಿ ಬೊಂತಾದೇವಿಯವರು ತಮ್ಮ ವಚನದಲ್ಲಿ ಬರೀತಾರೆ. ಹಾಗೆ ಇವತ್ತು ಮತ್ತು ನಿನ್ನೆ ಎರಡೂ ದಿನಾನು ವೀರಶೈವ ಪ್ರಾಚೀನವೇ ಲಿಂಗಾಯತ ಧರ್ಮವಲ್ಲವೇ ಎನ್ನುವ ವಿಚಾರವನ್ನ ತುಂಬಾ ಸರಳವಾಗಿ, ಕೂಲಂಕುಷವಾಗಿ, ಎಳೆಯಾಗಿ ನಮ್ಗೆಲ್ಲ ತಿಳಿಪಡಿಸಿದಂತಹ ಸಿದ್ದರಾಮೇಶ್ವರ ಅಪ್ಪನವರಿಗೆ ನನ್ನ ಭಕ್ತಿಯ ಅನಂತ ಕೋಟಿ ಶರಣಾರ್ಥಿಗಳು. ಹಾಗೆ ಇವತ್ತಿನ ಒಂದು ಗೂಗಲ್ ಮೀಟ್ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ನನ್ನ ಶರಣ ಬಂಧುಗಳಿಗೂ ನನ್ನ ಭಕ್ತಿಯ ಶರಣಾರ್ಥಿಗಳು. ಸ್ವಾಗತವನ್ನ ಕೋರಿದಂತಹ ಕುಮಾರಣ್ಣ ಮತ್ತು ಪ್ರಾಸ್ತಾವಿಕ ನುಡಿಯನ್ನ ನುಡಿದಂತಹ ಸೋಮಶೇಖರ ಅಣ್ಣನವರಿಗೂ, ಬಸವ ಮೀಡಿಯಾದ ಎಲ್ಲ ನನ್ನ ಶರಣ ತಂದೆ ತಾಯಿಗಳಿಗೂ ಮತ್ತೊಮ್ಮೆ ಎಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಜೈ ಗುರು ಬಸವೇಶ. ಎಲ್ಲರಿಗೂ ಶರಣಾರ್ಥಿಗಳು. ಶರಣ